ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮನಸನ್ನಮಾಮಿ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಯಂ ಪ್ರೌರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆದುಭಾವ ಪುತ್ರೇತಿ ತನ್ಮಯತಯಾ ತರಗೋಪಿ ನೇಮುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಸಾಲಂಕಾರಕ ಕಾವ್ಯನಾಟಕ ಕಲಾಕಾನಾನ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಢಂಗ್ರಿಜಾತಮುಖರಾಣಿಕ ಪ್ರಜಾ ಸೇವಿತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತನ್ಮುನಿ ವಿಶ್ವೇಶನಿಷ್ಠರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈವ ಸುಖಾನುಭೂತಿಃ ಅಮರಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಿದಯಂ ಪ್ರಮಾಣಮಖಿಲಾನ್ನಾಯೇತವೇದ್ಯೋ ಹರಿಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಧ್ವ ಸಿದ್ಧಾಂತದ ಪ್ರಮೇಯಗಳು ಅನ್ನುವಂಥ ವಿಚಾರದಲ್ಲಿ ವ್ಯಾಸರಾಜರು ತಿಳಿಸಿಕೊಟ್ಟಂತಹ ಆಚಾರ್ಯ ಮಧ್ವರ ನವಪ್ರಮೇಯಗಳಲ್ಲಿ ಕೆಲವು ಪ್ರಮೇಯಗಳನ್ನ ನಾವು ನಿನ್ನೆ ದಿನ ಶ್ರವಣ ಮಾಡಿದ್ದೇವೆ. ಹರಿಹಿ ಪರಹ ಪರತರಹ ಅಂತ ಇದೆ, ಅದನ್ನು ವಿಭಾಗ ಮಾಡಿಕೊಳ್ಳಬೇಕು ಅನ್ನೋದನ್ನು ಗಮನಿಸಿದೆ ನಿನ್ನೆ. ಶ್ರೀಮನ್ ಮಧ್ವಮತೆ ಹರಿಹಿ ಪರಹ. ತರ ಅನ್ನೋದನ್ನ ಸಂಸಾರದ ಸಮುದ್ರವನ್ನ ದಾಟಿಸ್ತಾನೆ ಅನ್ನೋ ಅಭಿಪ್ರಾಯದಲ್ಲಿರೋದು ಅನ್ನೋದನ್ನು ಗಮನಿಸಿದ್ವಿ. ಸತ್ಯಂ ಜಗತ್ತು ಎರಡನೆಯ ಪ್ರಮೇಯ. ಜಗತ್ತು ಏನಿದೆ ಇದು ಸತ್ಯವಾಗಿರುವಂಥದ್ದು ಅನ್ನುವಂಥ ಪ್ರಮೇಯವನ್ನ ಶ್ರವಣ ಮಾಡಿದ್ದೇವೆ. ತತ್ವತಃ ಭೇದ ಅನ್ನುವಂತಹ ಮೂರನೆಯ ಪ್ರಮೇಯ. ತಾರತಮ್ಯ ಸಿದ್ಧಾಂತ, ಆಚಾರ್ಯ ಮಧ್ವರ ಸಿದ್ಧಾಂತ, ಅದರಲ್ಲಿ ಪಂಚಭೇದ ಇರುವಂತಹದ್ದು ಶಾಸ್ತ್ರದಲ್ಲಿ ನಿರೂಪಿತವಾಗಿದೆ. ವೇದಾದಿಗಳು ಕೂಡ ಅದನ್ನ ಚೆನ್ನಾಗಿ ಕೊಂಡಾಡತ್ತೆ. ಅದನ್ನೇ ಆಚಾರ್ಯ ಮಧ್ವರ ಪ್ರಮೇಯ ಅಂತ ನಮಗೆ ವ್ಯಾಸರಾಜರು ತಿಳಿಸಿಕೊಟ್ರು. ಹರಿಹಿ ಪರಹ, ಸತ್ಯಂ ಜಗತ್ತು, ತಾರತಮ್ಯ ಏನು ಇದೆ ಅಂದ್ರೆ ಭೇದ, ಪಂಚಭೇದ ಇದೆ, ಅದನ್ನ ತಿಳಿಸಿಕೊಡುವಂತಹ ಒಂದು ಪ್ರಮೇಯ. ಒಟ್ಟು 3 ಪ್ರಮೇಯಗಳನ್ನ ನಾವು ನಿನ್ನೆ ದಿನ ಗಮನಿಸಿದ್ದೇವೆ. ಇನ್ನು ಉಳಿದ 6 ಪ್ರಮೇಯಗಳನ್ನ ಸಾಧ್ಯವಾದಷ್ಟು ಚಿಂತನೆ ಮಾಡುವಂತಹ ಪ್ರಯತ್ನವನ್ನ ನಡೆಸೋಣ ಇಂದಿನ ದಿನ. 4ನೆಯ ಪ್ರಮೇಯ ಏನು ಅಂತಂದ್ರೆ ಜೀವಗಣಾಹ ಹರೇರನುಚರಾಹ ಅನ್ನುವಂಥದ್ದು 4ನೆಯ ಪ್ರಮೇಯ ಅಂತ ತಿಳಿಸಿದ್ದಾರೆ. ಜೀವಗಣಾಹ, ನಾವೆಲ್ಲ ಜೀವರಾಶಿಗಳೆಲ್ಲ ಏನಿದ್ದೇವೆ, ಬರೀ ಮನುಷ್ಯರು ಮಾತ್ರ ಅಲ್ಲ, ಸಕಲ ಜೀವರಾಶಿಗಳೆಲ್ಲ ಏನಿದ್ದೇವೆ, ಎಲ್ಲ ಜೀವರಾಶಿಗಳು ಕೂಡ ಹರೇಹೇ ಅನುಚರಾಹ, ಹರಿಯ ಅನುಚರರಾಗಿದ್ದೇವೆ ಅಂತ ಅರ್ಥ. ಅಂದ್ರೆ ಪರಮಾತ್ಮನನ್ನ ಅನುಸರಿಸಿ ಇರುವಂಥವರು ಅಂತ. ಆಂಗ್ಲ ಭಾಷೆಯಲ್ಲಿ ಹೇಳೋದು ಅಂತಂದ್ರೆ ಅನುಸರಣೆ, ಫಾಲೋ ಅಂತ ಅರ್ಥ. ಈ ಫಾಲೋ ಅಂದ ಕೂಡಲೇ ಈಗ ನಮ್ಮ ತಲೆಗೆ ಬರೋದೇನು, ಎಲ್ಲ ಕಡೆ ವ್ಯಾಪಕವಾಗಿರೋದೇನು, ಯೂಟ್ಯೂಬ್ಗಳಲ್ಲಿ ಚಾನಲ್ ಮಾಡಿರ್ತಾರೆ,
ಅಥವಾ ಫೇಸ್ಬುಕ್ ನಲ್ಲಿ ಪೇಜ್ ಗಳನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ, ಇನ್ಸ್ಟಾಗ್ರಾಮ್ ಪೇಜ್ಗಳು ಅಂತೆಲ್ಲ ಬಂದಿದೆ, ರೀಲ್ಸ್ ಗಳೆಲ್ಲ ಮಾಡ್ತಾರೆ. ಅಲ್ಲಿ ಹೇಳೋದು ಏನ್ ಹೇಳ್ತಾರೆ, ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕೊನೆಗೆ ಹೇಳೋದೇನು ಫಾಲೋ ಮಾಡಿ ಅಂತಂತಾರೆ. ಫಾಲೋ ಮಾಡಿ ಅಂದ್ರೆ ಆಚಾರ್ಯ ಮಧ್ವರು ಈ ಫಾಲೋ ಬಗ್ಗೆ ಯಾವಾಗಲೂ ಹೇಳಿದ್ದಾರೆ. ಯಾವ ಫಾಲೋ ಇದು? ಹರೇಹಿ ಅನುಚರಾಹ, ಹರಿಯನ್ನ ನಾವೆಲ್ಲರೂ ಕೂಡ ಅನುಸರಿಸಬೇಕು, ಇದೇ ಒಂದು ದೊಡ್ಡ ಪ್ರಮೇಯ ಅಂತ. ಪ್ರಾಸಂಗಿಕವಾಗಿ ಈ ವಿಷಯವನ್ನ ನಾನು ನಿರೂಪಣೆ ಮಾಡ್ತಾ ಇದ್ದೇನೆ. ಅನೇಕ ದಿನಗಳಿಂದ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನ ನಮ್ಮ ಮಹೇಶ್ ಅವರು ವಿಶೇಷವಾಗಿ ಯಾಜ್ಞವಲ್ಕ್ಯ ಯುವ ವೇದಿಕೆ ಅಂತಲ್ವಾ, ಯಾಜ್ಞವಲ್ಕ್ಯ ಯುವ ವೇದಿಕೆ ಅಂತ ಒಂದು ಯೂಟ್ಯೂಬ್ ಪೇಜ್ ನ ಕ್ರಿಯೇಟ್ ಮಾಡಿಬಿಟ್ಟು, ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿಬಿಟ್ಟು, ಇಲ್ಲಿ ನಡೆಯುವಂತಹ ಎಲ್ಲ ಜ್ಞಾನ ಕಾರ್ಯಗಳನ್ನ ಒಟ್ಟು ಮಾಡಿ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೊಂದು ಚಪ್ಪಾಳೆನ ನಾವು ಕಟ್ಟಲೇಬೇಕು. ಯಾಕೆ ಅಂತ ದೊಡ್ಡ ಕಾರ್ಯ ಇದು. ನಾವು ಏನೆಲ್ಲ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿರ್ತೇವೆ, ಕೆಲವರು ಆಹಾರಕ್ಕೆ ಸಂಬಂಧಪಟ್ಟಂತಹ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿರ್ತೇವೆ, ಇನ್ ಕೆಲವರು ಚಲನಚಿತ್ರಗಳಿಗೆ ಸಂಬಂಧಪಟ್ಟಂತಹ ಪೇಜ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಲೈಕ್ ಸಬ್ಸ್ಕ್ರೈಬ್ ಇವೆಲ್ಲ ಮಾಡಿರ್ತೇವೆ. ಆದ್ರೆ ಇಲ್ಲಿ ನಡೆಯುವಂತಹ ಜ್ಞಾನ ಕಾರ್ಯವನ್ನ ಪ್ರಸಾರ ಮಾಡ್ತಾ ಇದ್ದಾರೆ, ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಒಂದು ಪ್ರಸಂಗದಲ್ಲಿ ನಿರೂಪಣೆಯನ್ನು ಮಾಡ್ತಾ, ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ, ಹರೇಹಿ ಅನುಚರಾಹ, ನಾವೆಲ್ಲರೂ ಕೂಡ ಹರಿಯ ಅನುಚರರು ಅಂತ. ಅನುಚರರು ಅಂತ ಮತ್ತೆ ಹರಿ ಶಬ್ದವನ್ನೇ ಆಡಿದ್ರು. ಹರಿ ಶಬ್ದವನ್ನ ಬಿಡೋದೇ ಇಲ್ಲ ಆಚಾರ್ಯ ಮಧ್ವರು. ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ ಅನ್ನೋ ಹರಿ ಶಬ್ದವನ್ನ ಆಡಿದ್ರು. ಯಾಕೆ ಅಲ್ಲಿ ಹರಿ ಶಬ್ದವನ್ನ ಆಡಿದ್ರು ಅನ್ನೋದಕ್ಕೆ ಒಂದು ಕಾರಣವನ್ನ ಗಮನಿಸಿದ್ವಿ. ಹರಿ ಪರಮಾತ್ಮನ ರೂಪ ಏನಿದೆ ಹರಿ ರೂಪ, ಆ ಹರಿ ರೂಪದಿಂದಲೇ ಲಿಂಗ ದೇಹ ಭಂಗವಾಗಿ ಮುಕ್ತರನ್ನಾಗಿ ಮಾಡ್ತಾರೆ. ಆ ಕಾರಣದಿಂದ ಹರಿ ಶಬ್ದವನ್ನ ಅಲ್ಲಿ ಆಡಿದ್ದಾರೆ ಅಂತ ಗಮನಿಸಿದ್ವಿ. ಮತ್ತೆ ಹರಿ ಶಬ್ದವನ್ನೇ ಆಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಹರಿ ಶಬ್ದ ಆಡ್ತಾ ಇದ್ದಾರೆ ಅಂತಂದ್ರೆ ಅದೇ ಅರ್ಥವನ್ನ ತಿಳಿಸುವಂತಹ ಇನ್ನೊಂದು ಅಂಶವನ್ನ ವ್ಯಾಖ್ಯಾನಕಾರ ತಿಳಿಸ್ತಾರೆ. ದೇವರಿಗೆ ಹರಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ದೇವರು ಒಂದನ್ನ ಹರಿದ್ರೆ ಮತ್ತೆ ಪೋಣಿಸ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಅವರನ್ನ ಹರಿ ಅಂತ ಕರೀತಾರಂತೆ. ಈಗ ಬೇರೆ ಬೇರೆ ಉದಾಹರಣೆ, ಒಂದು ಕಾಗದವನ್ನ ಹರಿತೇವೆ, ಹರಿದಾಗ ಗಮ್ ಹಚ್ಚಿಯೋ ಫೆವಿಕಾಲೋ ಬೇರೆ ಯಾವ್ದಾದ್ರು ಸಾಧನಗಳಿಂದ ಮತ್ತೆ ಜೋಡಿಸ್ಲಿಕ್ಕೆ ಆಗತ್ತೆ. ಬಟ್ಟೆಯನ್ನ ಹರಿತಾರೆ, ಮತ್ತೆ ಹೊಲಿಗೆ ಹಾಕುವ ಮೂಲಕ ಅದನ್ನ ಜೋಡಿಸ್ಲಿಕ್ಕೆ ಆಗತ್ತೆ. ಯಾವುದನ್ನ ಹರಿದ್ರೆ ಮತ್ತೆ ಜೋಡಿಸ್ಲಿಕ್ಕೇ ಆಗೋದಿಲ್ವೋ ಆ ರೀತಿಯಾಗಿ ಹರಿತಾನಂತೆ, ಆದ್ರಿಂದ ನಮ್ಗೆ ಹರಿ ಅಂತ ಹೆಸರು ಬಂತು ಅಂತ. ಏನದು ಅಂದ್ರೆ ಲಿಂಗದೇಹವೇ. ಲಿಂಗದೇಹವನ್ನ ಹರಿದು ತುಂಡು ತುಂಡನ್ನಾಗಿ ಮಾಡಿ ಬಿಸಾಕ್ತಾನೆ, ಮತ್ತೆ ಯಾರಿಗೂ ಕೂಡ ಅದನ್ನು ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಾಗ, ಯದ್ ಗತ್ವ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ, ಎಲ್ಲರೂ ನನ್ನ ಜಾಗಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಎಂಥ ಜಾಗ ಅಂತಂದ್ರೆ ಯದ್ ಗತ್ವ ನ ನಿವರ್ತಂತೆ, ಇಲ್ಲಿಗೆ ಬಂದ ಮೇಲೆ ಮತ್ತೆ ಪುನಃ ಹೋಗೋದಿಲ್ಲ ಅಂತಹ ಜಾಗ ಇದು ಅಂತ. ಅಂದ್ರೆ ವೈಕುಂಠ ಮೋಕ್ಷ ಅನ್ನುವಂತಹ ಲೋಕ ಏನಿದೆ ಅದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಲೋಕ. ಆ ಲೋಕಕ್ಕೆ ಹೋಗಬೇಕು ಅಂದ್ರೆ ನಮ್ಮ ಲಿಂಗ ದೇಹ ಭಂಗ ಆಗಬೇಕು. ಆ ಕೆಲಸವನ್ನ ಮಾಡುವವನು ಶ್ರೀಹರಿ ರೂಪನಾದಂತಹ ಪರಮಾತ್ಮ ಅಂತ. ಈ ಹರಿಶಬ್ದವನ್ನ ಸದಾ ಕಾಲದಲ್ಲಿ ಆಡಿ ಅಂತ ಯಾವಾಗಲೂ ಈ ಹರಿಶಬ್ದವನ್ನ ಆಡ್ತಾ ಇರ್ಬೇಕು. ಕೆಲವು ಹಿರಿಯರು ಹೇಳ್ತಾ ಇರೋದನ್ನ ನೀವು ಗಮನಿಸಿರ್ಬೋದು ಅನ್ಕೊಳ್ತೇನೆ ನಾನು. ಶ್ರೀಹರಿ ಶ್ರೀಹರಿ ಅಂತ ಹೇಳ್ತಿರ್ತಾರೆ. ಉದಾಹರಣೆಗೆ ನಮ್ಮ ಪೇಜಾವರ ಮಠಾಧೀಶರು, ಇದು ಪ್ರಸ್ತುತ ಪೀಠಾಧಿಪತಿಗಳೇನಿದ್ದಾರೆ, ಹರಯೇ ನಮಃ ಹರಯೇ ನಮಃ ಅಂತಾನೆ ಅಂತಿರ್ತಾರೆ ಅವರು. ಹರಯೇ ನಮಃ, ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಹರಯೇ ನಮಃ, ಹರಿಯೇ ನಮಃ ಅಲ್ಲ. ಮತ್ತೆ ಅದು ಹರಯೇ ನಮಃ ಶುದ್ಧವಾದಂತಹ ಪ್ರಯೋಗ ಏನು ಅಂದ್ರೆ ಹರಯೇ ನಮಃ. ಆ ವಿಭಕ್ತಿ ಸರಿಯಾಗಿ ಪ್ರಯೋಗನೇ ಮಾಡೋದಿಲ್ಲ ನಾವು. ಗುರು ಶಬ್ದವೂ ಹಾಗೆ ಇದೆ, ಗುರವೇ ನಮಃ ಇದೆ. ಅದು ಎಲ್ಲ ಮಕ್ಕಳು ಶಾಲೆಯಲ್ಲಿ ಆರಂಭದ ಹಂತದಲ್ಲಿದ್ದಾಗ ಒಂದು ಶ್ಲೋಕವನ್ನ ಹೇಳ್ತಾರೆ, ತಸ್ಮೈ ಶ್ರೀ ಗುರವೇ ನಮಃ ಅಂತಿದೆ. ಇವ್ರು ಹೇಳೋದೇನು ಅಂತಂದ್ರೆ, ಎಲ್ಲರೂ ಹೇಳೋದೇನು ಅಂದ್ರೆ ತಸ್ಮೈ ಶ್ರೀ ಗುರುವೇ ನಮಃ, ಗುರುವೇ ನಮಃ ಅಂತ. ಗುರುವೇ ನಮಃ, ಗುರುವೇ ಅನ್ನುವಂಥ ಪದ ಸಂಸ್ಕೃತದಲ್ಲಿ ಇಲ್ವೇ ಇಲ್ಲ, ಕನ್ನಡದಲ್ಲಿದೆ. ಗುರುವೇ ನಮಸ್ಕಾರ ಕನ್ನಡದಲ್ಲಿ ಹೇಳ್ತೀವಿ ನಾವು, ಆದ್ರೆ ಸಂಸ್ಕೃತದಲ್ಲಿ ಗುರವೇ ನಮಃ ಅಂತ ಇದೆ. ವಿಷ್ಣುವೇ ನಮಃ ಆಚರಣೆ ಮಾಡ್ತಾ ಇರ್ತಾರೆ, ವಿಷ್ಣುವೇ ನಮಃ ಅಂದ್ಬಿಡ್ತಾರೆ. ವಿಷ್ಣುವೇ ಅನ್ನುವಂಥ ಶಬ್ದಗಳಿವೆ ಇಲ್ಲ, ವಿಷ್ಣುವೇ ನಮಃ ಅಂತ ಇದೆ. ಹಾಗೆ ಹರಯೇ ನಮಃ, ಹರಿಯೇ ನಮಃ ಅಲ್ಲ, ಮತ್ತೆ ಹರಯೇ ನಮಃ ಅನ್ನುವಂತಹ ನಾಮವನ್ನು ಯಾವಾಗಲೂ ಹೇಳ್ತಾರೆ. ನಮಗೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಹರಿಶಬ್ದವನ್ನ ಪ್ರತಿನಿತ್ಯವೂ ಆಡ್ತಾ ಇರ್ತೇವೆ. ಈ ದೇವಸ್ಥಾನಕ್ಕೆ ಪೂಜೆಗೆ ಹೋಗುವಂತಹ ಸಮಯದಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ತುಳಸಿಯನ್ನ ತರುವ ಅವಶ್ಯಕತೆ ಇರುತ್ತೆ ಅನ್ಕೊಳ್ಳಿ.
ಯಾರಿಗಾದ್ರೂ ತುಳಸಿಯನ್ನ ಹರಿದುಕೊಂಡು ಬಾ ಅಂತಂತಾರೆ ನೋಡಿ, ಅಲ್ಲಿ ಹರಿ ಶಬ್ದ ಇದೆ. ತುಳಸಿಯನ್ನ ಹರಿದುಕೊಂಡು ಬಾ. ಅಲ್ಲಿ ಹರಿ ಶಬ್ದವನ್ನ ಆಡಿದಾಗ ಪರಮಾತ್ಮ ನಾಮಸ್ಮರಣೆ ಬರಬೇಕು. ಬಂದಾಗ ದೇವರ ಅನುಗ್ರಹ. ಅನೇಕ ಬಾರಿ ಈ ಹರಿಶಬ್ದವನ್ನ ಆಡ್ತೇವೆ. ಪುಷ್ಪಾದಿಗಳೆಲ್ಲ ಬೇಕಿದೆ. ಹೂವನ್ನ ಹರಿದುಕೊಂಡು ಬಾ, ಹೂವನ್ನ ಹರಿದುಕೊಂಡು ಬಾ ಅಂತ ಹೇಳಿ ಕಿತ್ಕೊಂಡು ಬಾ ಅನ್ನೋ ಬದಲು ಹರಿದುಕೊಂಡು ಬಾ ಅಂತಂದಾಗ ಹರಿಶಬ್ದ ಒಂದು ಸ್ಮರಣೆ ಆಗತ್ತೆ. ನದಿ ಯಾವಾಗ್ಲೂ ಹರಿಯತ್ತೆ ನೋಡಿ, ಎಲ್ಲಿ ಹರಿ ಶಬ್ದ ಇದೆ. ದೇವರ ನಾಮ ಬರಬೇಕು ನಮ್ಮ ತಲೆಗೆ. ಈ ಹರಿ ಬಗ್ಗೆ ನಮಗೆ ಎಚ್ಚರ ಇಲ್ಲ. ಆಂಗ್ಲ ಭಾಷೆಯ ಹರಿ ಬಗ್ಗೆ ಯಾವಾಗಲೂ ಎಚ್ಚರ. ಅಲ್ವಾ? ಆಂಗ್ಲ ಭಾಷೆಯ ಹರಿ HURRY, ಆತುರ, ಎಲ್ಲರಲ್ಲೂ ಆತುರ, ಹರಿ ಹರಿ ಅಂತ. ಹಾಗಿರುವ ದೇವರ ಹರಿಯ ನಾಮ ಏನಿದೆ ಸದಾ ಕಾಲದಲ್ಲಿ ಚಿಂತನೆ ಮಾಡಬೇಕು ಅನ್ನೋ ಅಭಿಪ್ರಾಯದ ಮೇಲೆ ಅನೇಕ ಬಾರಿ ಹರಿಶಬ್ದವನ್ನ ಶ್ಲೋಕದಲ್ಲಿ ದಾಖಲೆ ಮಾಡಿಕೊಟ್ಟಿದ್ದಾರೆ. ಒಮ್ಮೆ ಹೀಗೆ ಆಯ್ತು, ವಿನೋದಕರವಾದಂತಹ ಒಂದು ಕಥೆಯನ್ನು ಹೇಳ್ತಾರೆ ಈ ಸಮಯದಲ್ಲಿ. ಒಮ್ಮೆ ನಾಸ್ತಿಕರಾದಂತಹ ಒಬ್ಬ ತಾಯಿ ಇದ್ದಂತೆ. ಮಗ ಪರಮ ಆಸ್ತಿಕ, ತಾಯಿ ಮಾತ್ರ ನಾಸ್ತಿಕಳು. ವ್ಯತ್ಯಾಸ ಇರುತ್ತೆ ಎಲ್ಲ ಕಡೆಯೂ ಕೂಡ. ಹಿರಿಯರು ಆಸ್ತಿಕರಾಗಿರ್ತಾರೆ, ಮಕ್ಕಳು ನಾಸ್ತಿಕರಾಗಿರ್ತಾರೆ. ಈ ಕಥೆಯಲ್ಲಿ ನೋಡಿ, ಮಗ ಆಸ್ತಿಕನಾಗಿದ್ದಾನೆ, ದೇವರು ಅಂದ್ರೆ ಭಾರಿ ಶ್ರದ್ಧಾಭಕ್ತಿ, ತಾಯಿ ಮಾತ್ರ ನಾಸ್ತಿಕಳು. ಒಮ್ಮೆಯೂ ದೇವರ ಸ್ಮರಣೆಯನ್ನು ಮಾಡದೇ ಇರುವವರು. ಕೊನೆಯ ಸಮಯ ಇನ್ನೇನು ಸ್ವಲ್ಪ ಸಮಯದಲ್ಲಿ ಪ್ರಾಣ ಹೋಗುತ್ತೆ ಅನ್ನೋ ಹಾಗೆ ವೈದ್ಯರು ಹೇಳಿ ಆಗಿದೆ. ಮಗನು ಆಸ್ತಿಕ, ಕೊನೆಯ ಬಾರಿಯಾದ್ರೂ ನಮ್ಮ ತಾಯಿಯ ಬಾಯಲ್ಲಿ ಹರಿಯ ನಾಮಸ್ಮರಣೆ ಬರಬೇಕು ಅಂತ ಅವನೇನ್ ಮಾಡ್ದ ಅಂತಂದ್ರೆ, ಅವಳಿಗೆ ತುಂಬಾ ಇಷ್ಟವಾದಂತಹ ಒಂದು ಸೀರೆ ಇತ್ತಂತೆ. ತುಂಬಾ ಬೆಲೆ ಬಾಳುವಂತಹ ರೇಷ್ಮೆ ಸೀರೆ ಇತ್ತು. ಪ್ರಾಯಶಃ ಮದುವೆ ಸಮಯ ಖರೀದಿ ಮಾಡಿದ್ದು ಅಂತ ಕಾಣುತ್ತೆ. ಆ ಸೀರೆನ ತೆಗೆದುಕೊಂಡು ಆ ತಾಯಿ ಕಾಣುವಂತೆ ಅವಳ ಮುಂದೆ ಹರಿದ. ಅವನ ಅಪೇಕ್ಷೆ ಏನು ಅಂತಂದ್ರೆ, ಮಗನಿಗೆ ಬೈಬೇಕವಳು, ಸೀರೆ ಹರಿಬೇಡ ಅಂತಂದಾಗಾದ್ರೂ ಹರಿಯ ಸ್ಮರಣೆ ಬರಬಹುದೋ ಏನೋ ಅಂತ ಅವನ ವಿಚಾರ. ಇದಕ್ಕೆ ಅವಳು ಏನ್ ಮಾಡಿದ್ಲು ಅಂತಂದ್ರೆ, ನನ್ನ ಸೀರೆಯನ್ನ ಯಾಕೆ ಕಿತ್ತಾ ಇಲ್ಲ, ಬಿಟ್ಬಿಡೋ ಅಂತ ಅಂದ್ಬಿಟ್ಲಂತೆ. ಹರಿಬೇಡ ಅಂತ ಅನ್ಬೇಕಿತ್ತೋ ಇಲ್ವೋ, ಕಿತ್ಬೇಡ ಅಂತಂದು ಪ್ರಾಣನೇ ಹೋಯ್ತು ಆ ಸಮಯದಲ್ಲಿ. ನೋಡಿ, ಕೊನೆಯ ಸಮಯದಲ್ಲಿ ಬರುವಂತಹ ನಾಮಸ್ಮರಣೆ ಏನಿದೆ ಅದಕ್ಕೆ ತುಂಬಾ ಬೆಲೆ ಇದೆ ಅಂತಂತಾರೆ. ಆದ್ರೆ ಆ ಸಮಯದಲ್ಲಿ ಬರ್ಲಿಲ್ಲ. ಯಾಕೆ ಬರೋದಿಲ್ಲ? ಗರುಡ ಪುರಾಣದಲ್ಲಿ ವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡಿದ್ರೆ ಕೊನೆಯ ಸಮಯದಲ್ಲಿ ದೇವರ ನಾಮಸ್ಮರಣೆ ಅದು ಆಗತ್ತೆ, ಇಲ್ಲದೆ ಇದ್ರು ಇಲ್ಲ. ದ್ವಾದಶ ಸ್ತೋತ್ರದಲ್ಲೂ ಆಚಾರ್ಯ ಮಧ್ಯೆ ತಿಳಿಸಿಕೊಡ್ತಾರಲ್ಲ, ಸಂತತಂ ಚಿಂತೆಯೇ ಅನಂತಂ ಅನಂತಂ ಸಂತತಂ ಚಿಂತೆಯೇತ್ ಅಂತ್ಯಕಾಲೇ ವಿಶೇಷತಃ. ಕೊನೆಯ ಸಮಯದಲ್ಲಿ ವಿಶೇಷವಾಗಿ ಚಿಂತನೆ ಮಾಡಬೇಕು. ಮೊದಲನೇ ಬಿಟ್ಟಿದ್ದಾರೆ, ಕೊನೆಯ ಕ್ಷಣ ವಿಚಾರ ಮಾಡಿದ್ರೆ ಆಯ್ತು ಅಂತ. ಸತತವಾಗಿ ಚಿಂತನೆ ಮಾಡಿದ್ರೆ ಕೊನೆಯ ಸಮಯದಲ್ಲಿ ಬರತ್ತೆ. ಅದು ಯೋಗ್ಯತೆ ಇದ್ರೆ, ಇಲ್ಲದೆ ಇದ್ರೆ ಇಲ್ಲೂ ಇಲ್ಲ. ಪ್ರತಿ ಸಮಯದಲ್ಲೂ ದೇವರ ವಿಸ್ಮರಣೆಯನ್ನ ಮಾಡಿ, ಅಂದ್ರೆ ದೇವರ ಸ್ಮರಣೆಯನ್ನು ಮಾಡದೇನೆ ಕೊನೆಯ ಸಮಯದಲ್ಲಿ ಮಾತ್ರ ಮಾಡಿದ್ರೆ ಹೇಗಾಗತ್ತೆ? ಹಾಗಾಗಿ ಪ್ರತಿ ದಿನದ ವ್ಯವಹಾರದಲ್ಲೂ ಕೂಡ ಹರಿಶಬ್ದಗಳನ್ನು ಆಡ್ತಾ ಇರ್ತೀವಿ, ಅದರ ಎಚ್ಚರ ಇರೋದಿಲ್ಲ ನಮಗೆ. ಆ ಎಚ್ಚರ ಇದ್ದದ್ದೇ ಆಗಲಿ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಅದಕ್ಕೆ ಒಂದು ರಾಮನ ಪ್ರಸಂಗವನ್ನ ತೆಗೆದುಕೊಂಡು ಒಂದು ಶ್ಲೋಕವನ್ನ ನಿರೂಪಣೆ ಮಾಡಿದ್ದಾರೆ. ತುಂಬಾ ಸೊಗಸಾದಂತಹ ಶ್ಲೋಕ. ಕೆಲವರು ಕಿರಾತರು ಅಂತಿದ್ದಾರೆ. ಕಿರಾತರು ಅಂತಂದ್ರೆ ಪ್ರಾಣಿಗಳನ್ನೆಲ್ಲ ಹಿಂಸಿಸಿ ಆ ಪ್ರಾಣಿಗಳ ಮಾಂಸವನ್ನ ಭಕ್ಷಣೆ ಮಾಡಿ ಜೀವನವನ್ನು ನಡೆಸ್ತಕ್ಕಂಥವ್ರು. ಅವರಿಗೂ ಮೋಕ್ಷ ಆಯ್ತಂತೆ. ಅದು ಯಾಕೆ ಮೋಕ್ಷ ಆಯ್ತು ಅಂತಂದ್ರೆ ನೋಡಿ, ಆ ಶ್ಲೋಕ ತುಂಬಾ ಸುಂದರವಾದಂತಹ ಶ್ಲೋಕ. ವನೇಚ ರಾಮ ವಸುಚಾಹ ರಾಮ ನರೀಸ್ತ ರಾಮ ನಭಯನ್ ಸ್ಮ ರಾಮ ಇತ್ಯಾಹರಂತೋಪಿ ವನೇ ಕಿರಾತಾಃ ಮುಕ್ತಿಂ ಪ್ರಯಾತ ರಾಮ ಪದಾನುಷಂಗಾತ್. ಪ್ರತಿದಿನ ವ್ಯವಹಾರ ಮಾಡ್ತಾ ಇದ್ರಂತೆ. ಸಂಸ್ಕೃತ ಜ್ಞಾನ ಇತ್ತವರಿಗೆ. ವನೇ ಚರಾಮ, ಚರಾಮ ಅಂದ್ರೆ ಸಂಚಾರ ಮಾಡೋದು. ಆಂಗ್ಲ ಭಾಷೆಯಲ್ಲಿ ರೋಮಿಂಗ್ ಅಂತ ನೋಡಿ, ಎಲ್ಲಾ ಕಡೆ ತಿರುಗಾಡೋದು ಅಂತ. ವನದಲ್ಲೆಲ್ಲ ತಿರುಗಾಡೋಣ. ವನೇ ಚರಾಮ ವಸುಚಾಹ ರಾಮ. ವಸು ಅಂದ್ರೆ ಸಂಪತ್ತು. ಕಾಡಿನೆಲ್ಲ ತಿರುಗಾಡಿ ಸಂಪತ್ತನ್ನು ನಾವು ತೆಗೆದುಕೊಂಡು ಬರೋಣ. ಅವರಿಗೆ ಇರುವಂತಹ ಸಂಪತ್ತು ಅಂತಂದ್ರೆ ಪ್ರಾಣಿಗಳು, ಕಟ್ಟಿಗೆಯೋ, ಅದನ್ನೇ ಹಣದ ರೂಪದಲ್ಲಿ ಕಾಣ್ತಾ ಇರೋದು. ಸಂಪತ್ತನ್ನೆಲ್ಲ ನಾವು ತೆಗೆದುಕೊಳ್ತೇವೆ. ನದಿ ಸ್ತರಾಮಹ, ಕಾಡಿಗೆ ಹೋಗ್ಬೇಕು ಅಂದ್ರೆ ನದಿಯನ್ನು ದಾಟಿ ಹೋಗಬೇಕು, ಅದಕ್ಕೆ ಸ್ತರಾಮಹ ಅಂತ ಕರೀತಾರೆ. ನಭಯಂ ಸ್ಮ ರಾಮಃ, ಪ್ರತಿ ಕ್ಷಣವೂ ಕೂಡ ಕಾಡಿನಲ್ಲಿದ್ರು ಭಯ ನಮಗೆ ಇಲ್ಲ ಅಂತ. ಹೀಗೆ ವ್ಯವಹಾರವನ್ನು ಮಾಡ್ತಾ ಇರೋರು ಕೊನೆಗೊಂದಿನ ಮೋಕ್ಷವೇ ಆಯ್ತು. ಯಾಕೆ ಅಂದ್ರೆ ಅವರು ಮಾಡುವಂತಹ ವ್ಯವಹಾರದಲ್ಲೆಲ್ಲ ರಾಮ ಇದ್ದ ಅಂತ. ರಾಮ ಇದ್ದ. ಪ್ರತಿ ಬಾರಿ ವ್ಯವಹಾರವನ್ನು ಮಾಡುವಾಗ ರಾಮನ ಸ್ಮರಣೆಯನ್ನು ಮಾಡಿ ವ್ಯವಹಾರವನ್ನು ಮಾಡ್ತಾ ಇದ್ರು. ಆ ಕಾರಣದಿಂದ ಅವ್ರಿಗೆ ಮೋಕ್ಷ ಆಯಿತು ಅಂತಾರೆ. ಹಾಗೆ ಪ್ರತಿನಿತ್ಯ ನಾವು ವ್ಯವಹಾರ ಮಾಡ್ತಿರ್ತೀವಿ, ಆದ್ರೆ ದೇವರ ಸ್ಮರಣೆ ನಮಗೆ ಬರೋದೇ ಇಲ್ಲ. ಇದು ನಮ್ಮ ಯೋಗ್ಯತೆ ಅಷ್ಟೇ. ಹೀಗೆ ಆ ಪ್ರಮೇಯವನ್ನು ತಿಳಿಸುವ ಉದ್ದೇಶದಿಂದಾಗಿ ಜೀವಗಣಾಹ ಹರೇ ಅನುಚರಾಹ, ಎಲ್ಲ ಜೀವರಾಶಿಗಳು ನಾವೆಲ್ಲ ಏನಿದ್ದೀವಿ
ಹರಿಯ ಅನುಚರರು, ಪರಮಾತ್ಮನ ಅನುಸರಿಸ್ತಕ್ಕಂಥವರಾಗಿದ್ದೇವೆ ನಾವೆಲ್ಲರೂ ಕೂಡ. ಯಾಕೆಂದ್ರೆ ನಾವು ಒಂದು ಅಂದುಕೊಳ್ತೇವೆ, ಆದ್ರೆ ಆಗೋದು ಇನ್ನೊಂದು ಅಲ್ವಾ. ಹರಿಚಿತ್ತಕ್ಕೆ ಬಂದದ್ದೇ ಸತ್ಯ ಅಲ್ವಾ, ನರಚಿತ್ತಕ್ಕೆ ಬಂದದ್ದು ನವಲೇಶ ನಡೆಯದು ಅಂತಂತಾರೆ. ನಮ್ಮ ಮನಸ್ಸಿಗೆ ಒಂದು ಬಂದಿರತ್ತೆ, ಅದ್ರ ಆಗೋದು ಇನ್ನೊಂದು. ನಾವೇನ್ ಅನ್ಕೊಳ್ತೀವಿ, ಮನೆಯಲ್ಲಿ ಇದ್ರೆ ಬರೀ ಕಾಲಹರಣ ಆಗತ್ತೆ, ನಿದ್ದೆ ಮೊದಲಾದವುಗಳು ಬರುತ್ತೆ, ಯಾಜ್ಞವಲ್ಕ್ಯ ಜ್ಞಾನ ಒಂದಿರತ್ತೆ, ಒಂದು ಪುರಾಣ ಕೇಳೋಣ ಅಂತ ಅನ್ಕೊಳ್ತೀವಿ. ಆದ್ರೆ ಏನಾಗಿರತ್ತೆ, ಪುರಾಣ ಕೇಳುವಾಗಲೇ ನಿದ್ದೆ ಬಂದಿರತ್ತೆ. ಈ ಚಿತ್ರ ಇದು. ರಾತ್ರಿ ವೇಳೆ ನಿದ್ದೆ ಮಾಡಬೇಕು ಅಂದ್ರೆ ವಿಶ್ರಾಂತಿ ಪಡಿತಾ ಇರ್ತೇವೆ, ಆದ್ರೆ ರಾತ್ರಿ ವೇಳೆ ನಿದ್ದೆ ಬರೋದಿಲ್ಲ. ನರಚಿತ್ತಕ್ಕೆ ಬಂದದ್ದು ನವಲೇಶ ನಡೆಯರು. ಅದಕ್ಕೆ ನಮ್ಮ ಕುಂಟೋಜಿದಾಸರು ಸ್ತುತಿರತ್ನಮಾನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಿನ್ನೆ ಆ ವಿಷಯವನ್ನ ತಿಳಿಸಿಕೊಟ್ಟು, ಸ್ತುತಿರತ್ನಮಾನದಲ್ಲಿ ಹಾಗೂ ಮಧ್ಯ ಸಿದ್ಧಾಂತ ಪ್ರಮೇಯಗಳು ಎಷ್ಟು ತುಲನಾತ್ಮಕವಾಗಿ ಟ್ಯಾಲಿ ಆಗತ್ತೆ ಅನ್ನೋದನ್ನು ನಮ್ಮ ಲಕ್ಷ್ಮೀಕಾಂತ್ ಅವರು ತಿಳಿಸಿಕೊಟ್ರು. ಸ್ತುತಿರತ್ನಮಾನದಲ್ಲಿರುವಂತಹ ಒಂದು ಅಂಶವನ್ನೇ ಗಮನಿಸುವುದು ಅಂತಾದ್ರೆ, ನಮ್ಮ ಕುಂಟೋಜಿದಾಸರು ತುಂಬಾ ಎತ್ತರವಾದಂತಹ ಆಲೋಚನೆಯನ್ನು ಮಾಡ್ತಾರೆ. ನಮ್ಮ ಮನಸ್ಸಿಗೆ ಬರೋದು ಆಗೋದಿಲ್ಲ ಅಲ್ವಾ, ಮತ್ತೆ ಯಾವ್ದಾಗತ್ತೆ, ಪರಮಾತ್ಮನ ಮನಸ್ಸಿಗೆ ಬರೋದಾಗತ್ತಲ್ವಾ. ಹಾಗಾದ್ರೆ ನಮ್ಮ ಮನಸ್ಸಿಗೆ ಬರೋದಕ್ಕಿಂತ ಮೊದಲು ನಮ್ಮ ಆಲೋಚನೆಗಳು ಪರಮಾತ್ಮನ ಬಳಿ ಬಂದು ಆಮೇಲೆ ನಮ್ಮ ಹತ್ರ ಬರಲಿ ಅಂತಾರೆ. ನಿನ್ನ ಚಿತ್ತಕ್ಕೆ ಬಂದದ್ದೆಲ್ಲ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧಿ. ಏನಾದ್ರೂ ನಮಗೆ ಆಲೋಚನೆ ಬರುತ್ತೆ ಅಂತಂದ್ರೆ ಅದು ಮೊದಲು ಪರಮಾತ್ಮನ ಚಿತ್ತಕ್ಕೆ ಬಂದು ನಮ್ಮ ಚಿತ್ತಕ್ಕೆ ಬರಲಿ. ಅವಾಗ ಆಗತ್ತೋ ಇಲ್ವ ಕೆಲಸ ಹೇಳಿ? ಖಂಡಿತ ಹಾಗೆ ಆಗತ್ತೆ. ಯಾಕಂದ್ರೆ ಪರಮಾತ್ಮನ ಚಿತ್ತಕ್ಕೆ ಬಂದು ಹಾಗೆ ಇರ್ತಲ್ವಾ ಅಂತ. ಹೀಗೆ ಎಲ್ಲರೂ ಕೂಡ ಹರಿಯ ಅನುಚರರು, ಅಂದ್ರೆ ಹರಿಯ ದಾಸಾನುದಾಸರು ಅಂತ ತಿಳಿಬೇಕು. ಈ ಒಂದು ವಿಷಯದಲ್ಲಿ ಕೆಲವು ಪುರಾಣದ ಕಥೆಗಳನ್ನು ಕೂಡ ನಾವು ಗಮನಿಸಬಹುದು. ಏನಾಯ್ತು ಅಂದ್ರೆ, ಹಿಂದೆ ದೇವತೆಗಳೆಲ್ಲ ದಾನವರ ಜೊತೆ ಯುದ್ಧವನ್ನ ಮಾಡಿದ್ರಂತೆ. ದಾನವರ ಜೊತೆ ಯುದ್ಧವನ್ನು ಮಾಡುವಂತಹ ಸಮಯದಲ್ಲಿ ಪರಮಾತ್ಮ ವಿಶೇಷವಾಗಿ ದೇವತೆಗಳಲ್ಲಿ ಸನ್ನಿಹಿತನಾಗಿ ದೇವತೆಗಳಿಗೆ ಜಯ ತಂದುಕೊಟ್ಟ. ಆದ್ರೆ ದೇವತೆಗಳಿಗೆ ಅದರ ಎಚ್ಚರವೇ ಇಲ್ಲ. ಪ್ರತಿಯೊಬ್ಬರಿಗೂ ಅಹಂಕಾರ, ನಮ್ಮಿಂದಲೇ ಜಯ ಬಂತು, ನಮ್ಮಿಂದಲೇ ಜಯ ಬಂತು ಅಂತ. ಆಗ ಪರಮಾತ್ಮ ಒಂದು ಯಕ್ಷ ರೂಪದಿಂದ ಪ್ರಕಟಗೊಂಡಂತೆ. ಯಕ್ಷ ರೂಪದಿಂದ. ಯಕ್ಷ ಹೇಗಿರ್ತಾನೆ ಅಂತಂದ್ರೆ, ಆ ರೂಪ ತಿಳಿಲಿಕ್ಕೆ ಆಗದೇ ಇರೋದ್ರಿಂದಲೇ ಯಕ್ಷ ಅಂತ ವ್ಯವಹಾರ ಅಂತಾರೆ. ಕೃಷ್ಣನ ರೂಪ ಅಂತ ಕೇಳಿದ ಕೂಡಲೇ ಕೃಷ್ಣನ ಒಂದು ಮೂರ್ತಿ ನಮ್ಮ ಕಣ್ಣಿನಿಂದ ಬಂದ್ಬಿಡತ್ತೆ. ರಾಮ ಹೇಗಿದ್ದಾನೆ ಚಿತ್ರಗಳೆಲ್ಲ ಗಮನಿಸಿರ್ತೀವಿ, ಗೊತ್ತಾಗತ್ತೆ. ಯಕ್ಷ ಹೇಗಿದ್ದಾನೆ ತಿಳಿಲಿಕ್ಕೆ ಆಗದೇ ಇರುವಂತಹ ಒಂದು ರೂಪವನ್ನು ಯಕ್ಷ ಅಂತ ಕರೀತಾನೆ ಅಂತ ಹೇಳಿಬಿಟ್ಟು ಯಕ್ಷ ಪ್ರಕಟಗೊಂಡಿದ್ದಾನೆ. ಪರಮಾತ್ಮನ ಯಕ್ಷ ರೂಪದಲ್ಲಿ ಪ್ರಕಟಗೊಂಡಿದ್ದಾನೆ. ದೇವತೆಗಳಿಗೆಲ್ಲ ಆಶ್ಚರ್ಯ, ಯಾರೇನು ವಿಚಿತ್ರವಾದಂತಹ ಶರೀರದಿಂದ ಬಂದಿದ್ದಾನೆ, ಯಾರು ಅಂತ ವಿಚಾರ ಮಾಡೋಣ ಅಂತ ಮೊದಲು ಅಗ್ನಿದೇವ ಹೋಗ್ತಾನಂತೆ. ಅಗ್ನಿದೇವ ಬಂದಾಗ ಅಗ್ನಿದೇವನಿಗೆ ಯಕ್ಷನೇ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾನೆ. ಯಾರು ನೀನು ಹೀಗೆ ವಿಚಿತ್ರವಾಗಿದ್ದೀಯಲ್ಲ, ನಿನ್ನ ಸಾಮರ್ಥ್ಯ ಏನು ಹೇಳು ಅಂತ ಕೇಳಿದಂತಾನೆ. ಯಕ್ಷ ರೂಪದಿಂದ ಪರಮಾತ್ಮನೇ ಕೇಳಿದ. ವಸ್ತುತಃ ನಾನು ಕೇಳಬೇಕಾದಂತಹ ಪ್ರಶ್ನೆ ಇವನೇ ಕೇಳಿಬಿಟ್ಟ. ನನ್ನ ಬಗ್ಗೆ ನಾನು ಪರಿಚಯ ಮಾಡಿಕೊಳ್ತೇನೆ ಅಂತಂದು ಭಾರೀ ಅಹಂಕಾರದ ಮಾತುಗಳನ್ನು ಆಡಿದಂತೆ ಅಗ್ನಿದೇವ. ಅಗ್ನಿದೇವನ ಸಾಮರ್ಥ್ಯ ಏನು? ಏನ್ ಹಾಕಿದ್ರು ಭಕ್ಷಣೆ ಮಾಡ್ತಾನೆ ಅಲ್ವಾ. ಇಂತಹದ್ದು ಭಕ್ಷಣೆ ಮಾಡೋದಿಲ್ಲ ಅಂತಿದಾರ. ಭಾರಿ ನೀವು ಎಂತಹ ದೊಡ್ಡ ಗಾತ್ರದ ಪದಾರ್ಥಗಳನ್ನು ಹಾಕಿದ್ರು ಅದನ್ನೆಲ್ಲ ಭಕ್ಷಣೆ ಮಾಡ್ತಾನೆ. ಅಗ್ನಿ ಅಷ್ಟು ಮಡಿಮಡಿಯಾಗಿರೋರು ಯಾರು ಇಲ್ಲ ಅಲ್ವಾ. ಕೆಲವರು ತುಂಬಾ ಮಡಿ ಮಾಡ್ತಕ್ಕಂಥ ಜನ, ಕೆಲವು ಸ್ತ್ರೀಯರು ಅಡಿಗೆ ಮಾಡಿದ್ರೆ ಊಟ ಮಾಡೋದಿಲ್ಲ ಕೆಲವರು. ಇನ್ನು ಕೆಲವರು ಪುರುಷರು ಅಡಿಗೆ ಮಾಡಿದ್ರೆ ಊಟ ಮಾಡಿರುವಂತಹ ಮಡಿ ಮಾಡುವಂತಹ ಜನ ಇದ್ದಾರೆ. ಸ್ವಯಂ ಪಾಕಿಗಳು ತಾವೇ ಅಡಿಗೆ ಮಾಡ್ಕೊಳ್ಬೇಕು ಅಂತ ಇರ್ತಾರೆ. ಆದ್ರೆ ಯಾರಾದ್ರೂ ಅಗ್ನಿದೇವರು ಮಾಡಿರೋದನ್ನ ನಾನು ಊಟ ಮಾಡೋದಿಲ್ಲ ಅಂತಾರೆ. ಅಗ್ನಿದೇವ ಪರಮ ಮಡಿ, ನಿತ್ಯ ಶುದ್ಧ ಅವನು. ಭವಭೂತಿ ಉತ್ತರವಾದ ಚರಿತ್ರೆಯಲ್ಲಿ ಹೇಳ್ತಾನೆ, ತೀರ್ಥವಾದ ಪಂಚಬಂಧಿಷ್ಟ ನಾಣ್ಯತ ಶುದ್ಧಿಮರ್ಹತಃ ಅಂತ. ತೀರ್ಥ ಹಾಗೂ ಅಗ್ನಿ, ಬೆಂಕಿ, ಇದು ಯಾವಾಗ್ಲೂ ಮಡಿ, ಇದು ಮೈಲಿಗೆ ಆಗೋದೇ ಇಲ್ಲ ಅಂತಂತಾನೆ. ನಾವೆಲ್ಲ ವ್ಯವಹಾರ ಮಾಡಿಬಿಡ್ತೇವೆ, ತೀರ್ಥ ಮೈಲಿಗೆ ಆಯ್ತು, ತೀರ್ಥ ಮೈಲಿಗೆ ಆಯ್ತು. ತೀರ್ಥ ಹೆಂಗ್ರೆ ಮೈಲಿಗೆ ಆಗತ್ತೆ? ಹಾಗೆ ಅಂದವ್ರು ಮೈಲಿಗೆ ಆಗ್ತಾರೆ ಹೊರತು ತೀರ್ಥ ಯಾವಾಗ್ಲೂ ಮಡಿಮಡಿಯಾಗೇ ಇರುತ್ತೆ. ಅಗ್ನಿದೇವನು ಹಾಗೆ. ಆದ್ರೆ ಕೆಲವು ಸಮಯದಲ್ಲಿ ಅದು ಕೂಡ ಮೈಲಿಗೆ ಆಗತ್ತೆ ಅಂತ ತಿಳಿಸಿದ್ದಾರೆ ಗರುಡ ಪುರಾಣದಲ್ಲಿ. ಅಗ್ನಿ, ತುಳಸಿ, ದರ್ಬೆ, ಬ್ರಾಹ್ಮಣರು ಇವ್ರು ಯಾವಾಗಲೂ ಮಡಿಮಡಿ ಅಂತ. ಕೆಲವು ಸಮಯದಲ್ಲಿ ಇವರು ಮೈಲಿಗೆ ಆಗ್ತಾರೆ. ಯಾವಾಗ ಅಂತ ವ್ಯಾಸರು ಗರುಡ ಪುರಾಣದಲ್ಲಿ ಹೇಳುವಾಗ, ಈ ದರ್ಬೆ ನಿತ್ಯ ಮಡಿ, ಆದ್ರೆ ಪಿಂಡಕ್ಕೆ ಹಾಕಿದಂತಹ ದರ್ಬೆ ಏನಿದೆ, ಪಿಂಡ ಸ್ಪರ್ಶವಾದಂತಹ ದರ್ಬೆ ಅದು ಮೈಲಿಗೆ, ಮತ್ತೆ ಧರ್ಮ ಕಾರ್ಯಗಳಿಗೆ ಬಳಸೋ ಹಾಗಿಲ್ಲ ಅಂತ ಇದೆ. ತುಳಸಿ ಪ್ರತಿನಿತ್ಯ ಶುದ್ಧವಾಗಿರ್ತಕ್ಕಂಥದ್ದು, ಆದ್ರೆ ಪಿಂಡಕ್ಕೆ ಅರ್ಪಣೆ ಮಾಡಿದಂತಹ ತುಳಸಿ ಏನಿದೆ ಅದು ಮೈಲಿಗೆ ಅಂತ ಕರೆಸಿಕೊಳ್ಳುತ್ತೆ.
ಅಗ್ನಿ ಅವನು ನಿತ್ಯ ಮಡಿ, ಆದ್ರೆ ಒಂದು ಸಮಯದಲ್ಲಿ. ಯಾವ ಸಮಯದಲ್ಲಿ ಅಂದ್ರೆ ಚಿತೆಗೆ ಹಚ್ಚಿದಂತಹ ಅಗ್ನಿ ಅದು ಮಡಿಗೆ ಬರೋದಿಲ್ಲ ಅಂತ ಇದೆ, ಮೈಲಿಗೆ ಅದು. ಬ್ರಾಹ್ಮಣರು ನಿತ್ಯ ಮಡಿ, ಆದ್ರೆ ಒಂದು ಸಮಯದಲ್ಲಿ ಅವರು ಮೈಲಿಗೆ ಹಾಕ್ತಾರೆ ಅಂತ ಇದೆ. ಕೇಂದ್ರ ಗಾಬರಿ ಆಗತ್ತಿದು. ಯಾರು ಪ್ರೇತ ಭೋಜನವನ್ನ ಮಾಡಿರ್ತಾನೋ ಅವನು ಮೈಲಿಗೆ ಅಂತ ಕರೆಸಿಕೊಳ್ತಾನೆ ಅಂತ ಇದೆ. ಇದೇನಿದು ಪ್ರೇತ ಭೋಜನ ಅಂತ ಒಮ್ಮೆ ಚರ್ಚೆ ಆಯ್ತು, ಎಲ್ಲ ಪಂಡಿತರು ಕೂಡ ಚರ್ಚೆ ಮಾಡಿದ್ರು. ಏನಿದು ಪ್ರೇತ ಭೋಜನ ಅಂದ್ರೆ ಏನು, ಪ್ರೇತ ಭೋಜನ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಒಬ್ಬ ಹಿರಿಯ ವಿದ್ವಾಂಸರು ಹೇಳಿ, ತುಂಬಾ ವಯಸ್ಸಾದಂತಹ ವಿದ್ವಾಂಸರು, ಪ್ರೇತ ಭೋಜನ ಅಂತ ಹಿಂದಿನ ಕಾಲದಲ್ಲಿತ್ತು, ಅದು ಈಗಿನ ಕಾಲದಲ್ಲಿ ನಶಿಸಿ ಹೋಗಿದೆ ಅಂತಂದ್ರು. ಹಾಗಾದ್ರೆ ಪ್ರೇತ ಭೋಜನ ಅಂದ್ರೆ ಏನು ಅಂತ ಕೇಳಿದ್ರು ಎಲ್ಲ ಪಂಡಿತರು ಕೂಡ. ಆ ಹಿರಿಯ ವಿದ್ವಾಂಸರು ಹೇಳಿದ್ರು, ಪ್ರೇತ ಭೋಜನ ಅಂತಂದ್ರೆ, ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಕೇಳಬೇಕಿದನ್ನೆಲ್ಲ. ಶರೀರವನ್ನ ದಹಿಸ್ತಾ ಇರ್ತಾರೆ ಸ್ಮಶಾನದಲ್ಲಿ. ದಹಿಸುವಾಗ ಒಬ್ಬ ಬ್ರಾಹ್ಮಣನಿಗೆ ಅಲ್ಲಿ ಊಟಕ್ಕೆ ಹಾಕಬೇಕು ಅಂತ ಇದೆ. ಪಕ್ಕದಲ್ಲಿ ದಹನ ಆಗ್ತಾ ಇರತ್ತೆ, ಆ ದಹನ ಆಗುವಂತಹ ಚಿತೆಯ ಪಕ್ಕ ಊಟ ಮಾಡಬೇಕಂತ. ಹಾಗೆ ಯಾರು ಊಟ ಮಾಡ್ತಾರೋ ಅದನ್ನ ಪ್ರೇತ ಭೋಜನ ಅಂತ ಕರೀತಾರೆ ಅಂತ. ಹೆಂಗ್ ಊಟ ಮಾಡ್ತಾರ್ರಿ ಕೇಳಿದ್ರೆ ಗಾಬರಿ ಆಗತ್ತೆ ನಮ್ಗೆ. ಆ ಪ್ರೇತ ಭೋಜನ ಮಾಡುವಂತಹ ಬ್ರಾಹ್ಮಣ ಅವನು ಮೈಲಿಗೆ ಅಂತ ಕರೆಸಿಕೊಳ್ತಾನೆ. ಈಗಂತೂ ಯಾರು ಮಾಡೋದಿಲ್ಲ. ಅಗ್ನಿದೇವ ಹೇಳ್ತಾನೆ, ಅಗ್ನಿದೇವ ಹೇಳ್ತಾನೆ, ನನ್ನಷ್ಟು ಮಡಿಮಡಿಯಾದವರು ಯಾರು ಇಲ್ಲ. ಏನ್ ಬೇಕಾದ್ರೂ ಕೊಟ್ರು ದಹಿಸುವಂತಹ ಶಕ್ತಿ ನನ್ನಲ್ಲಿದೆ. ಯಕ್ಷರೂಪಿ ಪರಮಾತ್ಮ ಹೇಳ್ತಾನೆ, ಹಾಗಾದ್ರೆ ಎಲ್ಲ ದಹಿಸ್ತೀನಿ ಅಂತ ಅಂತಿದೀಯಾ? ಒಂದು ಹುಲ್ಲು ಕಡ್ಡಿಯನ್ನ ದೇವರು ಇಟ್ಟಂತೆ, ಒಣಗಿದಂತಹ ಹುಲ್ಲು ಕಡ್ಡಿ ಅದನ್ನ ಮುಂದೆ ಇಟ್ಟು ಇದನ್ನ ದಹಿಸಿ ನೋಡೋಣ ಅಂತ. ಸುಲಭವಾಗಿ ದಹಿಸ್ತೇನೆ ಅಂತ ಅಹಂಕಾರದಿಂದ ತನ್ನ ಎಲ್ಲ ಶಕ್ತಿಯನ್ನ ಬಲವನ್ನ ಪ್ರಯೋಗ ಮಾಡಿದ. ಅದನ್ನ ದಹಿಸ್ಲಿಕ್ಕೆ ಅವನಿಗೆ ಆಗಲಿಲ್ಲ. ಮುಖ ಕೆಳಗಡೆ ಮಾಡಿಕೊಂಡು ತನ್ನ ಸ್ವಸ್ಥಾನ ಏನಿತ್ತು ಎಲ್ಲ ದೇವತೆಗಳಿರೋ ಜಾಗಕ್ಕೆ ಬರ್ತಕ್ಕಂಥವನಾದ. ಅದಾದ ಮೇಲೆ ವಾಯುದೇವ ಬರ್ತಾನೆ. ವಾಯುದೇವ ಅಂದ್ಕೊಂಡೆ ಮುಖ್ಯ ಪ್ರಾಣದೇವರು ಅಂತ ನಮ್ಮ ತಲೆ ಬರುತ್ತೆ. ಮುಖ್ಯ ಪ್ರಾಣದೇವರಲ್ಲ, ಉಪದಿಕ್ಕುಗಳು ಅಂತಿವೆ ನೋಡಿ. ಪ್ರಧಾನ ದಿಕ್ಕು ಬೇರೆ, ಉಪದಿಕ್ಕು ಬೇರೆ. ಆಗ್ನೇಯ ವಾಯವ್ಯ, ಆಗ್ನೇಯ ವಾಯವ್ಯ, ಈಶಾನ್ಯ ವಾಯವ್ಯ ಅಂತಿದ್ರೆ, ವಾಯವ್ಯ ದಿಕ್ಕಿನ ಅಭಿಮಾನ ದೇವತೆ ವಾಯು ಅಂತ, ಮುಖ್ಯ ಪ್ರಾಣದೇವರು ಅಂತ ಚಿಂತನೆ ಮಾಡಬೇಡಿ. ವಾಯುದೇವ ಬಂದು ಕೇಳ್ತಾನೆ, ನೀವ್ ಯಾರು ಅಂತ. ಯಕ್ಷ, ನಾನ್ ಯಾರು ಅಂತ ಹೇಳೋದ್ಕಿಂತ ಮೊದಲು ನಿನ್ ಪರಿಚಯ ಮಾಡಿಕೊಂಡು ಅಂತ. ವಾಯು ಹೇಳಿದ, ನನಗೆ ವಿಶೇಷವಾದಂತಹ ಸಾಮರ್ಥ್ಯ ಇದೆ. ನನ್ನ ಸಾಮರ್ಥ್ಯಕ್ಕೆ ಎಲ್ಲವೂ ಕೂಡ ಆಕಾಶದಲ್ಲಿ ಹಾರತ್ತೆ, ಸದಾಕಾಲದಲ್ಲಿ ಸಂಚಾರ ಮಾಡುವಾಗ ನಾನು, ಹೀಗೆಲ್ಲ ನನ್ನ ಸಾಮರ್ಥ್ಯವನ್ನು ಹೇಳಿಕೊಂಡ. ಹಾಗಾದ್ರೆ ಅಗ್ನಿದೇವನ ಕೈಯಲ್ಲಿ ಆಗದೇ ಇರೋದು, ಅಗ್ನಿದೇವ ಸುಡ್ಲಿಕ್ಕೆ ಆಗ್ಲಿಲ್ಲ. ನೀನು ಎಲ್ಲವನ್ನ ಹಾರಿಸ್ತೀನಿ ಅಂತಂತೀಯಲ್ಲ ಆಕಾಶದಲ್ಲಿ, ನಿನ್ನ ಬಲವನ್ನ ಪ್ರಯೋಗ ಮಾಡಿ ಈ ಹುಲ್ಲು ಕಡ್ಡಿಯನ್ನ ಹಾರಿಸಿ ನೋಡೋಣ ಅಂತ. ವಾಯುವು ಕೂಡ ತನ್ನ ಎಲ್ಲಾ ಸಾಮರ್ಥ್ಯವನ್ನ ಪ್ರಯೋಗ ಮಾಡಿದ್ರು, ಆಗ್ಲೇ ಇಲ್ಲ. ಕೊನೆಗೆ ಇಂದ್ರದೇವ ತಾನೇ ಹೋಗ್ತೇನೆ ಅಂತ ಬಂದ. ಹೋಗುವಾಗ ಒಂದು ವಜ್ರಾಯುಧ ಏನಿದೆ, ಇಂದ್ರದೇವರ ಆಯುಧ ವಜ್ರಾಯುಧ, ಆ ವಜ್ರಾಯುಧಗಳನ್ನ ತೆಗೆದುಕೊಂಡು ಹೊರಟಾವ. ಏನಾದ್ರೂ ಅನಾಹುತ ಆದ್ರೆ ಬೇಕಾಗತ್ತೆ ಅಂತ. ಆ ಸಮಯದಲ್ಲಿ ಯಕ್ಷ ನಿಲ್ಲವೇ ಇಲ್ಲ. ಯಕ್ಷ ಅಂತರ್ಧಾನ ಆಗಿ ಹೋಗಿದ್ದ. ಅಲ್ಲಿ ಪಾರ್ವತಿ ದೇವಿ ಪ್ರಕಟಗೊಂಡ್ಲು ಅಂತ ಪುರಾಣ ನಿರೂಪಣೆ ಮಾಡುತ್ತೆ. ಪಾರ್ವತಿ ದೇವಿ ಪ್ರಕಟಗೊಂಡಾಗ ಇಂದ್ರದೇವ ಕೇಳ್ತಾನೆ, ಇಲ್ಲಿದ್ದಂಥ ಯಕ್ಷ ರೂಪ ಅದು ಯಾರು, ಎಲ್ಲಿ ಹೋದ ಅಂತ ಕೇಳಿದಾಗ ಪಾರ್ವತಿ ಎಲ್ಲ ವಿಷಯವನ್ನ ಮುಂದೆ ಇಡ್ತಾನೆ. ಎಷ್ಟು ಅಹಂಕಾರದಿಂದ ನೀವೆಲ್ಲ ಬೀಳ್ತಾ ಇದ್ದೀರಿ, ಯುದ್ಧವನ್ನ ನಾವೇ ನಡೆಸಿ ನಾವೇ ಜಯಶೀಲರಾಗಿ ನಮ್ಮ ಸಾಮರ್ಥ್ಯ ಅಂತ ನೀವು ಅಹಂಕಾರ ಪಡ್ತಿದ್ದೀರಿ. ಅದು ಯಾವುದೂ ಕೂಡ ನಿಮ್ಮ ಸಾಮರ್ಥ್ಯ ಅಂತ ಅಂದುಕೊಳ್ಳಬೇಡಿ. ನಿಮ್ಮ ಒಳಗಿದ್ದು ಪರಮಾತ್ಮನೇ ಜಯವನ್ನ ತಂದುಕೊಟ್ಟಿದ್ದಾನೆ, ಅದರ ಎಚ್ಚರವೇ ಇಲ್ಲ ನಿಮಗೆ. ಹಾಗಾಗಿ ಯಕ್ಷರೂಪದಿಂದ ಪರಮಾತ್ಮ ಬಂದಿದ್ದಾನೆ, ಶ್ರೀಹರಿನಾಮಕನಾದಂತಹ ಪರಮಾತ್ಮ ಬಂದಿದ್ದಾನೆ ಅಂತ ತಿಳಿಸಿಕೊಟ್ಟು ಅವರನ್ನೆಲ್ಲ ಎಚ್ಚರಗೊಳಿಸಿದ್ಲು ಅಂತ ನಿರೂಪಣೆ ಮಾಡುತ್ತೆ ಪುರಾಣ. ಹಾಗಾದ್ರೆ ಹರೇಹಿ ಅನುಚರಾಹ ಅನ್ನೋದಕ್ಕೆ ಈ ಅಂಶವನ್ನು ನಾವು ತೆಗೆದುಕೊಳ್ಳಬೇಕು. ಎಲ್ಲ ದೇವತೆಗಳು ಕೂಡ, ಲಕ್ಷ್ಮೀ ದೇವಿಯಿಂದ ಆರಂಭಿಸಿ ಎಲ್ಲ ದೇವತೆಗಳು ಕೂಡ ಹರೇಹಿ ಅನುಚರಾಹ, ಎಲ್ಲರೂ ಕೂಡ ಹರಿಯ ಅನುಚರರು. ಹೈ ತಿಳಿಬೇಕು. ಈ ತಿಳಿದಲ್ಲೇ ಜೀವನದಲ್ಲಿ ನಾವು ಬದುಕಿರೋದಕ್ಕೆ ಸಾರ್ಥಕತೆ. ನಮ್ಮ ಜಗನ್ನಾಥದಾಸರು ಹೇಳ್ತಾರಲ್ಲ ಫಲವಿದುವಾಗುವಿಕೆಯಲ್ಲಿ, ಕ್ಲೇಶಾನಂದ ಗಣೇಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡುವ ಶಕ್ತಿಲೇಶವಿಲ್ಲದೆ ಫಲವಿದು ಬಾಳುವುದಕ್ಕೆ. ಲಕ್ಷ್ಮಿಯಿಂದ ಆರಂಭಿಸಿ ಎಲ್ಲ ದೇವತೆಗಳು ಕೂಡ ದೇವರ ಅನುಗ್ರಹ ಇಲ್ಲದೇನೆ ಶ್ವಾಸವನ್ನೇ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಹರೇ ಅನುಚರಾಹ, ಹರಿಯ ಅನುಚರರು ಅಂತ ತಿಳಿಬೇಕು ಅಂತ. ಅಥವಾ ಭಾಗವತದಲ್ಲಿ ಬರುವಂತಹ ಒಂದು ಪ್ರಸಂಗವನ್ನು ಗಮನಿಸುವುದು ಅಂತಾದ್ರೆ ಜಡಭರತರ ಪ್ರಸಂಗ. ಜಡಭರತರು ರಘುಗಳ ಮೇಲೆ ಅನೇಕ ಉಪದೇಶಗಳನ್ನ ಮಾಡ್ತಾರೆ ನೋಡಿ. ರಘುವನ್ನು ಜೋರ್ ಮಾಡಿದ್ದ ಜಡಭರತರಿಗೆ.
ಸರಿಯಾಗಿ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಆಗುತ್ತೋ ಇಲ್ಲ ನನಗೆ ಅಂತ ಜೋರೆಲ್ಲ ಮಾಡಿದ ನಂತರದಲ್ಲಿ ಸ್ವಲ್ಪ ಜ್ಞಾನವನ್ನ ಉಪದೇಶಿಸಬೇಕು, ತತ್ವವನ್ನು ಉಪದೇಶಿಸಬೇಕು, ಆಚಾರ್ಯರ ಪ್ರಣಯವನ್ನು ತಿಳಿಸಬೇಕು ಅಂತ ಕೆಲವು ವಿಷಯಗಳನ್ನ ನೀವು ನಿರೂಪಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಮಾತೇ ಆಡಿರ್ಲಿಲ್ಲ. ಅದಕ್ಕೆ ಜಡ ಭರತ ಅಂತ ಹೆಸರು ಬಂತು. ಜಡ ಜಡ ಅಂದ್ರೆ ಏನು? ಪದಾರ್ಥಗಳು ಯಾವ್ಯಾವ್ರು ಮಾತನಾಡುತ್ತೇನೆ? ಏನು ಮಾತನಾಡೋದಿಲ್ಲ. ಹಾಗೆ ಮಾತಾಡ್ತಿರ್ಲಿಲ್ಲ, ಜಡ ಭರತ ಅಂತ ಪ್ರಸಿದ್ಧರಾಗಿದ್ದ. ಯಾಕೆ ಮಾತನಾಡ್ತಿರ್ಲಿಲ್ಲ ಅಂದ್ರೆ ಇವರು ಮಾತನಾಡೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆ ಯಾರಲ್ಲೂ ಇರಲಿಲ್ಲ. ರಘುಗಣನಂತಹ ಯೋಗ್ಯತೆಯನ್ನ ಕಂಡು ಜಡಭರತರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ರಾಜನ್ ಅಂತ ಸಂಬೋಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಂಬೋಧನೆಯನ್ನು ಕೇಳಿದ ನಂತರದಲ್ಲೇ ಆ ಪಲ್ಲಕ್ಕಿನ ಕೆಳಗೆ ಬಿದ್ದಂತೆ ನೋಡಿ. ಏನು ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ, ದೊಡ್ಡ ಜ್ಞಾನಿಗಳಿರಬೇಕು ಇವರು ಅಂತ ಅಂದ್ಕೊಂಡ. ಏನ್ ಹೇಳಿದ್ರಿ? ಪಲ್ಲಕ್ಕಿಯನ್ನ ಹೊತ್ತಿದ್ದೀಯಾ, ಸರಿಯಾಗಿ ನಡೀಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದ್ವಿ. ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು ಹೇಳು? ಪಲ್ಲಕ್ಕಿಯನ್ನು ಹೊತ್ತದ್ದು, ನಿನ್ನನ್ನು ಹೊತ್ತದ್ದು ಪಲ್ಲಕ್ಕಿ ಇರಬಹುದು. ಆ ಪಲ್ಲಕ್ಕಿಯನ್ನ ಹೊತ್ತವ ನಾನಲ್ಲ ಅಂತ ನಾನಲ್ಲ. ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು ಆಗಿದ್ರೆ? ನನ್ನ ಹೆಗಲು ಪಲ್ಲಕ್ಕಿಯನ್ನ ಹೊತ್ತಿದೆ. ನನ್ನ ಹೆಗಲನ್ನ ಹೊತ್ತಿರ್ತಕ್ಕಂಥದ್ದು ನನ್ನ ದೇಹದ ಭಾಗ, ಉಳಿದ ಭಾಗಗಳು. ನನ್ನ ದೇಹದ ಉಳಿದ ಭಾಗವನ್ನ ಹೊತ್ತದ್ದು ಯಾರು? ಭೂದೇವಿ. ಆ ಭೂದೇವಿಯನ್ನ ಹೊತ್ತವರು ಯಾರು? ಶೇಷದೇವರು. ನೋಡಿ ಎಲ್ಲಿವರೆಗೂ ಹೋಗುತ್ತೆ ವಿಷಯ. ಶೇಷದೇವರು ವಸ್ತುತಃ ವಿಜ್ಞಾನಿಗಳು ಇದನ್ನು ಒಪ್ಪೋದಿಲ್ಲ. ವಿಜ್ಞಾನಿಗಳೇನು ಹೇಳ್ತಾರೆ ಅಂತಂದ್ರೆ, ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಈ ಭೂಮಿ ಏನಿದೆ ನಿರಾಧಾರವಾಗಿದೆ ಅಂತಂತಾರೆ. ಯಾವುದೇ ಆಧಾರ ಇಲ್ಲದೇನೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಭೂಮಿ ಹಾಗೆ ಇದೆ ಅಂತ ಪುರಾಣ ಹೇಳುತ್ತೆ. ಶೇಷದೇವರು ಸಮಗ್ರ ಭೂಮಂಡಲವನ್ನ ತಮ್ಮ ಶಿರಸ್ಸಿನ ಮೇಲೆ ಧಾರಣೆ ಮಾಡಿದ್ದಾರೆ. ಆ ಭೂಮಂಡಲ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಸರ್ಷಪವತು. ಸರ್ಷಪ ಅಂದ್ರೆ ಸಾಸಿವೆ ಕಾಳಿನಂತೆ ಕಾಣ್ತಾ ಇದೆ ಅಂತೆ. ಶೇಷದೇವರ ಶರೀರ ಹೇಗಿರ್ಬೇಕು ಅಂತ ವಿಚಾರ ಮಾಡ್ರಿ. ಶೇಷದೇವರು ಸ್ವತಂತ್ರವಾಗಿ ಭೂಮಂಡಲವನ್ನು ಧಾರಣೆ ಮಾಡಲಿಲ್ಲ. ಆ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ, ನೋಡಿ ವಾಯುದೇವರದ್ದು ಕೂರ್ಮ ರೂಪ ಇದೆ, ಕೂರ್ಮ ರೂಪದಿಂದ ತಮ್ಮ ಪುಚ್ಛ ಭಾಗದಲ್ಲಿ, ಪುಚ್ಛನ ಬಾಲದಲ್ಲಿ ಧಾರಣೆ ಮಾಡಿದ್ದಾರೆ. ಆ ವಾಯುದೇವರನ್ನು ಧಾರಣೆ ಮಾಡಿದ್ದಾರು? ವಾಯುದೇವರನ್ನ ಪರಮಾತ್ಮ ಸ್ವತಃ ತಾನು ಕೂರ್ಮ ರೂಪದಿಂದಲೇ, ಒಂದು ವಾಯು ಕೂರ್ಮವನ್ನ ಸ್ವತಃ ಪರಮಾತ್ಮ ತಾನು ಕೂರ್ಮ ರೂಪದಿಂದ ತನ್ನ ಪುಚ್ಛ ಭಾಗದಲ್ಲಿ ಧಾರಣೆ ಮಾಡಿದ್ದಾನಂತೆ. ಹಾಗಾದ್ರೆ ಪ್ರಭುಗಣ ಪಲ್ಲಕ್ಕಿಯನ್ನ ಸರಿಯಾಗಿ ಗೊತ್ತಿಲ್ಲ ಅಂತ ನನಗೆ ಬೈತಾ ಇದೆಯಲ್ಲ, ನಾನು ಪಲ್ಲಕ್ಕಿಯನ್ನ ಹೊರಲೇ ಇಲ್ಲ, ಪಲ್ಲಕ್ಕಿಯನ್ನ ಹೊತ್ತದ್ದು ಕೂರ್ಮ ರೂಪದಿಂದ ಪರಮಾತ್ಮ, ನೀನು ಬೈಯೋದಾದ್ರೆ ಪರಮಾತ್ಮನಿಗೆ ದೈ ಅಂತ ಅಂದ್ಬಿಟ್ಟು. ನೋಡಿ ಎಲ್ಲಿವರೆಗೂ ಹೋಯ್ತು ವಿಷಯ. ಎಷ್ಟು ಪ್ರತಿಯೊಂದು ಕೆಲಸವೂ ಕೂಡ ಪರಮಾತ್ಮನೇ ಮಾಡ್ತಾನೆ ಅನ್ನುವಂಥ ಎಚ್ಚರ ಇತ್ತು. ನಾವು ಹೇಳ್ತೇವೆ ಶ್ಲೋಕವನ್ನ, ನಾಹಂ ಕರ್ತ ಹರಿಹಿ ಕರ್ತ. ನೋಡಿ ಹರಿಶಬ್ದ ಮತ್ತೆ ಬಂತು. ನಾಹಂ ಕರ್ತ ಹರಿಕರ್ತ ತಪ್ಪೂಜಾ ಕರ್ಮಚಾಚನ. ಪ್ರತಿಯೊಂದು ಪೂಜೆ ಸಮಯದಲ್ಲಿ ಹೇಳಿದ್ರು, ಯಾವಾಗಲೂ ಹೇಳಬೇಕು, ಪೂಜೆ ಸಮಯದಲ್ಲಿ ಹೇಳಲೇಬೇಕು. ನಾಹಂ ಕರ್ತ, ನಮಗೇನು ನಿನ್ನ ಪೂಜೆ ಮಾಡುವಂತಹ ಯೋಗ್ಯತೆ ಇದೆ ಸ್ವಾಮಿ. ಪೂಜೆಯನ್ನ ಸ್ವತಃ ನನ್ನ ಒಳಗಡೆ ಇದ್ದು ನೀವೇ ಮಾಡಿದ್ದೀಯ, ನೀವೇ ಪ್ರತಿಮೆಗಳ ಒಳಗಿದ್ದು ಸ್ವೀಕಾರ ಮಾಡಿದ್ದೀಯ. ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ಹಿತ ಸಹಜ ಪ್ರೇರಕ ಪ್ರೇರ್ಯಾತ್ಮಯ ಸರ್ವತ್ರ ವಿಕಾರವಿಲ್ಲೆಂಬುದೇ ಫಲವಿದು ಬಾಳುವುದಕ್ಕೆ. ಅವನೇ ಪ್ರೇರಕ, ಅವನೇ ಪ್ರೇರ್ಯ. ಇವೆಲ್ಲ ತಿಳಿಸಿಕೊಡುವಂತಹ ಶ್ಲೋಕವನ್ನು ಹೇಳ್ತೇವೆ. ತತ್ಪೂಜಾ ಕರ್ಮಚಾಖಿಲಂ, ಎಲ್ಲ ಪೂಜೆಯು ನಿನಗೆ ಸಂಬಂಧಪಟ್ಟದ್ದು, ನೀವೇ ಮಾಡಿದ್ದೀಯ. ತಥಾಪಿ ಮತ್ಕೃತ ಪೂಜಾ, ಏನೋ ನಾನು ಈ ಶರೀರದಿಂದ ಮಾಡಿದ್ದೇನೆ ನಿಜ, ಆದ್ರೆ ತತ್ಪ್ರಸಾದೇನ ನಾನು ಯಥ, ನಿನ್ನ ಅನುಗ್ರಹ ಇಲ್ಲದೆ ಇದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇತ್ತ ಸ್ವಾಮಿ ಅಂತ ಚಿಂತನೆ ಮಾಡ್ತೇವೆ. ಚಿಂತನೆ ಮಾಡುವಾಗ ಎಚ್ಚರವೇ ಇರೋದಿಲ್ಲ, ಸುಮ್ಮನೆ ಹೇಳ್ತಾ ಇರ್ತೀವಿ ಶ್ಲೋಕವನ್ನು. ಆದ್ರೆ ಜಡಭರತರಿಗೆ ಪ್ರತಿಯೊಂದು ಸಮಯದಲ್ಲೂ ಕೂಡ ನಾಹಂಕರ್ತ ಹರಿಕರ್ತ ಅನ್ನುವಂತಹ ಎಚ್ಚರ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಗಮನಿಸಬೇಕು. ನಮಗೆ ಒಂದು ಸಮಯದಲ್ಲಿ ಎಚ್ಚರ ಇರುತ್ತೆ, ಏನೋ ತಪ್ಪು ಮಾಡಿರ್ತೇವೆ ನೋಡಿ. ಏಕಾದಶಿ ನಾಳೆ ದಿನ ಇದೆ, ಏಕಾದಶಿ ಏನೋ ಫಲಹಾರ ಮಾಡಿಬಿಡ್ತೇವೆ. ಏನ್ ಏಕಾದಶಿ ಫಲಹಾರ ಮಾಡಿಬಿಟ್ರಲ್ಲ, ಅವಾಗ ಹೇಳೋದು ನಾಹಂಕರ್ತ ಹರಿ ಕರ್ತ. ಅದೇನ್ ಮಾಡ್ತೀವಿ, ಎಲ್ಲ ಹರಿ ಮಾಡಿಸ್ತಾನೆ ಅಷ್ಟೇ. ಒಳ್ಳೆ ಕೆಲಸ ಆದಾಗ ನಾನೇ ಮಾಡಿದ್ದು ಅಂತ ಎದೆ ತಟ್ಟಿಕೊಂಡು ಹೇಳ್ತೇನೆ. ಇದು ನಮ್ಮ ಸ್ವಭಾವ. ಪ್ರತಿಯೊಬ್ಬರೂ ಕೂಡ ಹರಿಯ ಅನುಚರರು ಅಂತ ಸದಾ ಕಾಲದಲ್ಲಿ ಚಿಂತನೆ ಮಾಡಬೇಕು. ಇದೇ ಜೀವನದಲ್ಲಿ ನಾವು ಬದುಕಿರೋದಕ್ಕೆ ಸಾರ್ಥಕ. ಇದು ಆಚಾರ್ಯ ಮಧ್ವರ ನವ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ. ಅಥವಾ ಭಾಗವತದ ಮೊದಲನೇ ಸ್ಕಂದದಲ್ಲಿ ಬರುವಂತಹ ಅರ್ಜುನನ ಕಥೆ. ಅರ್ಜುನ ಹಾಗೂ ಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣಕ್ಕೆ ಹೋಗಿ ಬರ್ತೀವಿ ಅಂತ ಹೋಗಿದ್ವಿ. ಇತ್ತ ಕಡೆಗಾಗುವಾಗ ಯುಧಿಷ್ಠಿರನಿಗೆ ಮೇಲಿಂದ ಮೇಲೆ ಆಲೋಚನೆ, ಕೃಷ್ಣ
ಹಾಗೂ ಅರ್ಜುನ ಹೋದವ್ರು ಬರಲೇ ಇಲ್ಲ, ಇಷ್ಟು ದಿನ ಆಯ್ತು ಅಂತ ತುಂಬಾ ವಿಚಾರ ಮಾಡ್ತಾ ಅಂಗಳಕ್ಕೆ ಬಂದಿದ್ದಾನೆ. ಅನೇಕ ಅಪಶಕನಗಳು ಕಾಡ್ಲಿಕ್ಕೆ ಶುರುವಾಯ್ತಂತಲ್ಲಿ. ಏನ್ ಅಪಶಕನಗಳು ಅಂತಂದ್ರೆ, ಇದರ ಮುಂದೆ ಶುದ್ಧ ಸಾತ್ವಿಕವಾದಂತಹ ಪ್ರಾಣಿಗಳು ಅಂತ ಏನಿದೆಯೋ, ಒಳ್ಳೆ ಆಹಾರವನ್ನು ಸ್ವೀಕಾರ ಮಾಡುವಂತಹ ಸಸ್ಯಾಹಾರಿಗಳಾದಂತಹ ಹಸು ಮೊದಲಾದಂತಹ ಪ್ರಾಣಿಗಳು ಅಪ್ರದಕ್ಷಿಣೆ ಹಾಕಿಬಿಟ್ಟು ಇವನ ಮುಂದೆ ಒದರ್ತಾ ಇರುವಂತೆ ವಿಚಿತ್ರವಾಗಿ ತಿರುಗಿಸ್ತಾ ಇವನ ಮುಂದೆ ಬಂದು ಇವನ ಮುಖ ನೋಡಿ. ಮಲ ಮಾಂಸವನ್ನ ಭಕ್ಷಣೆ ಮಾಡುವಂತಹ ಶ್ವಾನ ಮೊದಲಾದಂತಹ ಪ್ರಾಣಿಗಳು ಪ್ರದಕ್ಷಿಣೆ ಹಾಕ್ತಾ ಇತ್ತು. ಇವೆಲ್ಲ ಅಪಶಕನಗಳು ಅಂತ ಕರೀತಾರೆ. ಅದು ವಿಚಿತ್ರವಾಗಿ ಒದರ್ತಾ ಇದೆ. ಏನೋ ಅವಘಡ ನಡೆಯುತ್ತೆ ಅಂತ ಅನಿಸ್ತು. ಅರ್ಜುನ ಹೋದವನ್ ಬರಲೇ ಇಲ್ಲ, ಕೃಷ್ಣ ಹೋದವನ್ ಬರಲೇ ಇಲ್ಲ. ಅರ್ಜುನ ಆ ಸಮಯದಲ್ಲಿ ಸಣ್ಣ ಮುಖದಿಂದ ಒಬ್ಬನೇ ಬರ್ತಾ ಇದ್ದಾನೆ. ತುಂಬಾ ಸಂತೋಷ ಆಯ್ತು. ತುಂಬಾ ದಿನದ ಮೇಲೆ ಬಂದಲ್ಲ ಅರ್ಜುನ ಅಂತ. ಅದ್ರ ಮುಖ ಮಾತ್ರ ಸಣ್ಣ ಆಗಿದೆ. ಯಾಕೆ ಅಂತ ಕೇಳಿದಾಗ ತುಂಬಾ ದೊಡ್ಡ ವಿಸ್ತಾರವಾದಂತಹ ವಿಷಯವನ್ನ ನಿರೂಪಣೆ ಮಾಡ್ತಾನೆ. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ. ಯಾವ ಕೃಷ್ಣ ಪರಮಾತ್ಮನನ್ನ ಸೇವಕ, ಸಚಿವ, ಸಾರಥಿ ಅಂತೆಲ್ಲ ಆಲೋಚನೆಯನ್ನು ಮಾಡಿದ್ವು, ದಾಸ ಅಂತೆಲ್ಲ ಚಿಂತನೆ ಮಾಡಿದ್ವು. ಅವನ ಸಾಮಾನ್ಯ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅವನು. ಅದರ ಬಗ್ಗೆ ಎಚ್ಚರವೇ ಇರಲಿಲ್ಲ ನನಗೆ. ಅದು ಸ್ಪಷ್ಟವಾಗಿ ನನಗೆ ಇವಾಗ ಅರ್ಥ ಆಯ್ತು ಅಂತಾನೆ. ಯಾವಾಗ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿದ್ರು ಆವಾಗ ಅದು ಹೆಂಗ್ ಅರ್ಥ ಆಯ್ತು. ದಾರಿಯಲ್ಲಿ ಬರುವಾಗ ಏನಾಯ್ತು ಅಂತಂದ್ರೆ, ಕೃಷ್ಣ ಪರಮಾತ್ಮ ಮೊದಲೇ ಹೇಳಿದ್ದ, ಈ ದ್ವಾರಕಾ ಪಟ್ಟಣ ಏನಿದೆ ಅದು ಸಮುದ್ರದಿಂದ ಆವೃತವಾಗಿ ಹೋಗತ್ತೆ, ಅರ್ಧ ಮುಕ್ಕಾಲು ಭಾಗದಷ್ಟು. ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅದು ಕರಾರುವಕ್ಕಾಗಿ ನಡೆದಿದೆ ಕೂಡ. ಬೇಕಿದ್ರೆ ಗೂಗಲ್ ಮಾಡಿ ನೋಡಿ. ಭಾಗವತಾದಿಗಳಲ್ಲಿ ಹೇಳಿರೋದನ್ನ ಅನೇಕ ಜನ ನಂಬೋದೇ ಇಲ್ಲ. ಗೂಗಲ್ ಹೇಳಿದ್ರೆ ನಂಬಿರ್ತಾರೆ. ಗೂಗಲ್ ಮಾಡಿ ನೋಡಿದಾಗ ಎಲ್ಲ ರೆಕಾರ್ಡೆಡ್. ಸಮುದ್ರದ ಆಳಕ್ಕೆ ಹೋಗಿ ಕೃಷ್ಣ ಪರಮಾತ್ಮ ಇರುವಂತಹ ಜಾಗಗಳನ್ನೆಲ್ಲ ಚಿತ್ತರಿಸಿ ಅದರ ದಾಖಲೆ ಮಾಡಿಟ್ಟಿದ್ದಾರೆ. ಹಾಗೆ ಆಗಿದೆ ಕೂಡ. ಕೃಷ್ಣ ಪರಮಾತ್ಮ ಮೊದಲೇ ಹೇಳಿದ್ದ, ಇಲ್ಲಿರುವಂತಹ ಅನೇಕ ಸ್ತ್ರೀಯರ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಮುಂದೆ ಇವ್ರನ್ನೆಲ್ಲ ಕರ್ಕೊಂಡು ಒಂದು ಒಳ್ಳೆಯ ಸ್ಥಳಕ್ಕೆ ಹೋಗು ನೀನು ಅಂತ ಹೇಳಿ ಕಳಿಸಿದ. ಹಾಗೆ ಆಗಲಿ ಕೃಷ್ಣ ಅಂತ ಅವರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾನಂತೆ. ದಾರಿ ಮಧ್ಯದಲ್ಲಿ ಕಳ್ಳರು ಬಂದು ಆಕ್ರಮಣವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಕಳ್ಳರು, ಅವರಲ್ಲಿ ಅನೇಕ ಪಂಗಡ ಇರತ್ತೆ. ಕಳ್ಳರು, ದರೋಡೆಕೋರರು, ಭಯೋತ್ಪಾದಕರು, ಬೇರೆ ಬೇರೆ ವಿಭಾಗ. ಕಳ್ಳರು ಅಂತಂದ್ರೆ ಪ್ರಾಂತೀಯ ಒಂದು ದರೋಡೆತನವನ್ನು ಮಾಡ್ತಕ್ಕಂತಹ ದುಷ್ಟ ಸ್ವಭಾವದವರು. ಅವರು ಬಂದು ಅರ್ಜುನ ನಿಮ್ಮ ಬಳಿ ಇರುವಂತಹ ಎಲ್ಲ ಸಂಪತ್ತುಗಳೆಲ್ಲ ನಮಗೆಲ್ಲ ಕೊಡಬೇಕು, ಈ ಸ್ತ್ರೀಯರನ್ನೆಲ್ಲ ನಮಗೆ ಕೊಡಬೇಕು ಅಂತೆಲ್ಲ ಆದೇಶ ಮಾಡಿದ್ರು. ಅರ್ಜುನ ಅಹಂಕಾರದಿಂದ ಹೇಳ್ತಾನೆ, ನನ್ನನ್ನು ಯಾರು ಅಂತ ತಿಳಿದಿದ್ದೀರಿ? ದೊಡ್ಡ ದೊಡ್ಡ ಮಹಾರಥಿಕರನ್ನ ಹಿಮ್ಮೆಟ್ಟಿಸಿದಂತಹ ಗಾಂಧೀವಿಯವನು ಅಂತ ತನ್ನ ಬಗ್ಗೆ ಚೆನ್ನಾಗಿ ಕೊಚ್ಕೊಂಡ. ಅವೆಲ್ಲ ಹೇಳೋದನ್ನ ಯಾಕೆ ಹೇಳ್ತಾರೆ ಇವರು? ನೇರವಾಗಿ ಆಕ್ರಮಣವನ್ನ ಮಾಡಿದ್ರು. ಅರ್ಜುನ ಒಂದು ತಿಳ್ಕೊಂಡಿದ್ದ, ಒಂದೇ ಒಂದು ಬಾಣದ ಹೊಡೆತದಿಂದ ನೂರಾರು ಜನರನ್ನ ಹಿಮ್ಮೆಟ್ಟಿಸಬಹುದು ಅಂತ ಅಂದುಕೊಂಡಿದ್ದ ಅವನು. ಆದ್ರೆ ಅವನೆಲ್ಲ ಪ್ರಯತ್ನವನ್ನ ಮಾಡಿದರೂ ಒಬ್ಬರನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗ್ಲಿಲ್ಲ ಅವನಿಗೆ. ತಾನೇ ಹೇಳಿಕೊಳ್ತಾನೆ, ಒಬ್ಬರನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗ್ಲಿಲ್ಲ. ಅಣ್ಣ, ಆವಾಗ ಇದ್ದಂತಹ ರಥವೇ ಇದೆ, ಆವಾಗ ಇದ್ದಂತಹ ಗಾಂಧೀವ ಧನುಸ್ಸೇ ಇದೆ, ಆವಾಗ ಇದ್ದಂತಹ ಪಾರ್ಥ ಅರ್ಜುನ ನಾನೇ ಇದ್ದೇನೆ. ಆದ್ರೆ ಮಹಾರಥಿಕರನ್ನ ಹಿಮ್ಮೆಟ್ಟಿಸಿದಂತಹ ಈ ಅರ್ಜುನನಿಗೆ ಸಣ್ಣ ದರೋಡೆಕೋರರನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಆವಾಗ ಇದ್ದಂತಹ ಕೃಷ್ಣ ಇವಾಗ ಇಲ್ಲ, ಇದೇ ಕಾರಣ ಅಂತ ಹೇಳಿ. ಹರೇ ಅನುಚರಾಹ. ಅಲ್ಲಿ ಒಂದು ಪ್ರಶ್ನೆ ಮಾಡಿಕೊಳ್ತಾರೆ, ಆವಾಗ ಇದ್ದಂತಹ ರಥವೇ ಇದೆ ಅಂತಂದ್ರೆ ತಪ್ಪಲ್ವಾ? ಯಾಕಂದ್ರೆ ರಥ ಕೊನೇ ದಿನ ಭಸ್ಮವಾಗಿ ಹೋಯಿತು ಅಂತ ದಾಖಲೆ ಮಾಡಿದ್ದಾರೆ. ಏನಾಯ್ತು ಅಂದ್ರೆ, ಪ್ರತಿದಿನ ರಥದಲ್ಲಿ ಮೊದಲು ಕೃಷ್ಣ ಕುತ್ಕೊಳ್ಳೋದಂತೆ, ಆಮೇಲೆ ಒಂದು ಅರ್ಜುನ ಕುತ್ಕೊಳ್ಳೋದು. ರಥದಿಂದ ಇಳಿಯುವಾಗ ಮಾತ್ರ ಮೊದಲು ಅರ್ಜುನ ರಥದಿಂದ ಇಳಿಬೇಕು, ಆಮೇಲೆ ಕೃಷ್ಣ ಇಳಿಯೋದು. ಇನ್ನೇನು ಯುದ್ಧ ಕೊನೇ ಕ್ಷಣ, ಯುದ್ಧನೇ ಮುಗಿದಿದೆ, ಕೊನೇ ಕ್ಷಣ ರಥದಿಂದ ಇಳಿಬೇಕು. ಕೃಷ್ಣ ಅಂತಾನೆ, ಅರ್ಜುನ ಎಲ್ಲ ಮುಗಿದು ರಥದಿಂದ ಇಳಿಯ ಅಂತ. ಅಹಂಕಾರ ಅವನಿಗೆ ಹೇಳ್ತಾನೆ, ಪ್ರತಿದಿನ ಹೀಗೆ ಆಗ್ತಾ ಇದೆ. ನೀನ್ ಮೊದಲು ಕೂತ್ಕೊಳ್ತೀಯ, ನಾನ್ ಮೊದಲು ಇಳಿಬೇಕು. ಸಾರಥಿಯ ಕೆಲಸ ಏನು? ಡ್ರೈವರ್ ಏನ್ ಮಾಡ್ತಾರೆ ಹೇಳಿ? ಮೊದಲು ಯಜಮಾನ ಬರೋವರೆಗೂ ಕಾದು, ಯಜಮಾನನ ದ್ವಾರ ಏನಿದೆ ಆ ದ್ವಾರ ತೆಗೆದು ಯಜಮಾನನನ್ನು ಕೂಡಿಸಿ ಆ ಬಾಗಿಲು ಹಾಕಿ ಆಮೇಲೆ ತಾನು ತನ್ನ ಸ್ಥಾನದಲ್ಲಿ ಕುತ್ಕೊಳ್ತಾನೆ ಸಾರಥಿ. ಇಳಿಯುವಾಗ ತಾನು ಮೊದಲು ಇಳಿತಾನೆ ಸಾರಥಿ. ಇಳಿದ್ಬಿಟ್ಟು ಯಜಮಾನನ ದ್ವಾರ ತೆಗಿಬೇಕು, ಆಮೇಲೆ ಯಜಮಾನ ಇಳಿತಾನೆ. ಅಲ್ಲ, ಲೋಕದಲ್ಲಿರೋ ನಿಯಮ ಇದು. ಅದಕ್ಕೆ ವಿಪರೀತವಾಗಿ ನಡೀತಾ ಇದೆ. ನೀನ್ ಮೊದಲು ಹೋಗಿ ಕುತ್ಕೊಳ್ತೀಯ, ಇಳಿಯುವಾಗ ನಾನು ಮೊದಲು ಇಳಿತೀಯ? ಇಲ್ಲ, ನಾನು ಮೊದಲು ಇಳಿಬೇಕು. ಕೊನೆಯ ಇವತ್ತು ನಾನು ಇಳಿಯೋದಿಲ್ಲ, ನೀನ್ ಮೊದಲು ಇಳಿಬೇಕು, ಆಮೇಲೆ ನಾನು ಇಳಿತೇನೆ. ನೀನ್ ಮೊದಲು ದ್ವಾರ ತೆಗೆದ್ರೆ ಇಳಿತೇನೆ ಅಂತ ಕೃಷ್ಣನು ಹಠ ಮಾಡ್ದ. ಕೃಷ್ಣನ ಹಠ ಕೇಳ್ಬೇಕಾ? ಬಾಲಕನಾಗಿದ್ದಾಗಿಂದಲೇ ಹಠ ಮಾಡ್ತಾ ಬಂದಿದ್ದಾನೆ.
ನಾನು ಇಳಿಯೋದಿಲ್ಲ ಅಂದ್ರೆ ಇಳಿಯೋದಿಲ್ಲ ಅಂತ. ಹೆಸರಾಯ್ತು, ಸಿಟ್ಟು ಬೇರೆ ಬಂತು, ನೀನ್ ಹೇಳಿದ್ದೇ ಆಗ್ಬೇಕು ಅಂತ ಬೈತಾ ಬೇಡ ಇವನೇ ಇರೋದಂತೆ. ಇಲ್ಲಿ ನಿಂತ್ಕೊಳ್ಬೇಡ, ಸ್ವಲ್ಪ ದೂರಕ್ಕೆ ಹೋಗಿ ನಿಂತ್ಕೋ ಅಂತಂದ ಕೃಷ್ಣ. ಮತ್ತೆ ಪುನಃ ಕೃಷ್ಣನನ್ನು ನಿಂದನೆ ಮಾಡ್ತಾ ದೂರದಲ್ಲಿ ಹೋಗಿ ನಿಂತ್ಕೊಂಡ. ಅದಾದ ನಂತರದಲ್ಲಿ ಕೃಷ್ಣ ಪರಮಾತ್ಮ ರಥದಿಂದ ಇಳಿತಾನೆ. ಯಾವಾಗ ಕೃಷ್ಣ ರಥದಿಂದ ಇಳಿದೋ ಆಗ ರಥ ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿಯಾಗಿ ಹೋಯ್ತಂತೆ. ಬೂದಿಯಾಗಿ ಹೋಯ್ತು. ಭಯ ಆಯ್ತು ಅರ್ಜುನನಿಗೆ. ಯಾಕೆ ಹೀಗಾಯ್ತು ಅಂತ ಕೇಳಿದಂತೆ. ಅಲ್ಲ, ಯಾಕೆ ಹೀಗಾಯ್ತು ಅಂತ ಕೇಳೋಕ್ಕಿಂತ ಮೊದಲು ನಾನು ರಥದಿಂದ ಮೊದಲು ಹೇಳುದು, ಆಮೇಲೆ ನೀನ್ ಹೇಳಿದ್ರೆ ನಿನ್ ಕಥೆ ಏನಾಗ್ತಿತ್ತು ಅಂತ ವಿಚಾರ ಮಾಡು ಅಂತಲ್ಲ. ಭಯ ಆಯ್ತು ಅವನಿಗೆ. ಕೃಷ್ಣ ಏನಾದ್ರೂ ಮೊದಲು ಎಳೆದಿದ್ರೆ ರಥ ಸಹಿತವಾಗಿ ಸುಟ್ಟು ಹೋಗ್ತಾ ಇದ್ದ ಅರ್ಜುನ. ಭಯಗ್ರಸ್ತನಾದಂತಹ ಅರ್ಜುನ ಕೇಳ್ತಾನೆ, ಯಾಕೆ ಹೀಗಾಯ್ತು ಅಂತ. ಕೃಷ್ಣ ಹೇಳುವಂತಹ ಮಾತು, ಪ್ರತಿದಿನ ನಿನ್ನ ವಿರುದ್ಧವಾಗಿ ಅನೇಕ ಮಹಾರಥಿಕರೆಲ್ಲ ಯುದ್ಧವನ್ನ ಮಾಡಿದ್ದಾರೆ. ಅವರು ಪ್ರಯೋಗ ಮಾಡಿದಂತಹ ಅಸ್ತ್ರಗಳೆಲ್ಲವೂ ಕೂಡ ದೊಡ್ಡ ದೊಡ್ಡ ಅಸ್ತ್ರಗಳೇನೆ. ಅವು ಯಾವುವೂ ನಿನಗೆ ಬಾಧಕವಾಗಿಲ್ಲ. ಯಾಕೆ ಅಂತಂದ್ರೆ ನಾನಿದ್ದೇನೆ ಅನ್ನುವಂಥ ಒಂದೇ ಒಂದು ಕಾರಣದಿಂದ. ಅವು ಏನು ನಾಶವಾಗಿರಲಿಲ್ಲ. ಅದು ಒಂದು ಪ್ರಸಂಗಕ್ಕಾಗಿ ಕಾಯ್ತಾ ಇತ್ತು. ಯಾವ ಪ್ರಸಂಗ ಅಂದ್ರೆ ಕೃಷ್ಣ ಇರಬಾರ್ದು, ಅರ್ಜುನ ಮಾತ್ರ ಇರುವಂತಹ ಒಂದು ಪ್ರಸಂಗಕ್ಕೆ ಕಾಯ್ತಾ ಇತ್ತು. ಪ್ರತಿದಿನ ನಾನು ಅವಕಾಶವೇ ಕೊಟ್ಟಿಲ್ಲ. ಮೊದಲು ನಾನು ಕುತ್ಕೊಳ್ತಾ ಇದ್ದೆ, ಇಳಿಯುವಾಗ ನೀವು ಮೊದಲು ಹೇಳಿದ ಮೇಲೆ ನಾನು ಅನಂತರದಲ್ಲಿ ಇಳಿತಾ ಇದ್ದೆ. ಕೊನೆಯ ದಿನ ಇವತ್ತು ಏನೇ ಆಗ್ಲಿ ರಥ ಸಹಿತವಾಗಿ ಅರ್ಜುನನ್ನ ಸುಟ್ಟು ಹಾಕಬೇಕು ಅಂತ ಕಾಯ್ತಾ ಇತ್ತು. ಇವತ್ತು ನನ್ನ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಕೊನೆಯ ದಿನ ಆದ್ರಿಂದ ಅವೆಲ್ಲ ರಥವನ್ನ ಸುಟ್ಟು ಹಾಕಿತು ಅಂತ. ಹಾಗಾದ್ರೆ ಸುಟ್ಟು ಆಗಿದೆ ರಥ, ಮತ್ತೆ ಅದೇ ರಥ ಅಂತ ಹೇಗೆ ಹೇಳ್ತಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಅದೇ ತರಹ ಇರುವಂತಹ ರಥ, ಅದೇ ರಥ ಅಲ್ಲ, ಅದೇ ತರಹ ಇರುವಂತಹ ರಥ ಆದ್ರಿಂದ ಅದೇ ರಥ ಅಂತ ವ್ಯವಹಾರ ಮಾಡ್ತಿದ್ದಾರೆ. ಇದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ದಶಾವತಾರ ಸ್ಥಮನ ಅಂತ ಒಂದು ದೊಡ್ಡ ಸ್ತೋತ್ರವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಕೃಷ್ಣನ ಸ್ತೋತ್ರವನ್ನ ಮಾಡುವಾಗ ಈ ಎಲ್ಲ ಆಲೋಚನೆಯನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಸರ್ವರೇಣ ರಥ ಚೇಷ್ಟನಂಗಿ ಪೂರ್ಣಸ್ತವಸದೈವ ಜಗತ್ಯಾಂ ಅರ್ಜುನೈಕ ರಥ ಸಾರಥಿ ಭಾವೋ ಜಿಸ್ಮಯಾನ ವಿದುಷಾನ್ನ ಕಥಂಚಿತ್. ಕೃಷ್ಣ ಎಲ್ಲಿವರೆಗೂ ರಥದಲ್ಲಿ ಕುಳಿತಿದ್ದೋ ಅಲ್ಲಿವರೆಗೂ ರಥಕ್ಕೆ ಏನೂ ಆಗ್ಲಿಲ್ಲ. ಅರ್ಜುನನ ರಥವನ್ನ ಮುನ್ನಡೆಸಿದ ಹಾಗೆ, ಸಾರಥಿಯಾಗಿ ಮುನ್ನಡೆಸಿದ ಹಾಗೆ ನಮ್ಮ ರಥವನ್ನು ಕೂಡ ನೀನು ಮುನ್ನಡೆಸು ಅಂತ ಪ್ರಾರ್ಥನೆ. ರಥವನ್ನು ಕೂಡಲೇ ನಮ್ಮ ತಲೆಗೆ ಏನ್ ಬರುತ್ತೆ, ನಮ್ಮ ವಾಹನ, ಕಾರ್ ಆಗಿರ್ಬಹುದು, ಗಾಡಿ ಆಗಿರ್ಬಹುದು, ಸೈಕಲ್ ಮುಂತಾದಂತಹ ವಾಹನಗಳನ್ನೇ ರಥ ಅಂತ ಅಂದುಕೊಳ್ತೀವಿ. ಆದ್ರೆ ನಿಜವಾದಂತಹ ರಥ ಏನು ಅಂತಂದ್ರೆ ನಮ್ಮ ಶರೀರವೇ ಒಂದು ರಥ. ಈ ರಥವನ್ನ ಮುನ್ನಡೆಸೋನು ಯಾರು? ಕೃಷ್ಣ ಪರಮಾತ್ಮನೇ. ಎಲ್ಲಿವರೆಗೂ ಕೃಷ್ಣ ಪರಮಾತ್ಮ ಈ ದೇಹದಲ್ಲಿ ಇರ್ತಾರೋ ಅಲ್ಲಿವರೆಗೂ ಇದಕ್ಕೆ ಬೆಲೆ. ಕೃಷ್ಣ ಪರಮಾತ್ಮ ಇಲ್ಲಿಂದ ಹೊರಟು ಹೋದ ಮೇಲೆ ರಥವನ್ನ ಸುಟ್ಟು ಹಾಕಿದ ಹಾಗೆ ಈ ಶರೀರವನ್ನು ಕೂಡ ಸುಟ್ಟು ಹಾಕಿ ಬಿಡ್ತಾರೆ ಅಲ್ವಾ? ಈ ಶರೀರವನ್ನು ಸುಟ್ಟು ಹಾಕಿ ಬಿಡ್ತಾರೆ. ಅದಕ್ಕೆ ನಮ್ಮ ಮಾಧೂರಿನ ವಿಷ್ಣು ತೀರ್ಥರು ಅವರ ಜೀವನದ ಟರ್ನಿಂಗ್ ಪಾಯಿಂಟ್, ಜೀವನದ ತಿಳಿವಿನ ಅಂಶ, ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ ಇದು, ಬದಲಾವಣೆಯ ಹಂತ. ಗಜೇಂದ್ರ ಮೋಕ್ಷವನ್ನ ಕೇಳಿದ್ವಿ. ಗಜೇಂದ್ರನ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವುದು? ಆ ನೀರನ್ನ ಕುಡಿಲಿಕ್ಕೆ ಅಂತ ಏನವಲ್ಲ, ಅದೇ ನೀರು ತುಂಬಾ ಜನ ಟರ್ನಿಂಗ್ ಪಾಯಿಂಟ್ ಆಗಿದೆ. ಭಾಗವತವನ್ನ ಕೇಳ್ತಾ ಇರುವಂತಹ ಪರೀಕ್ಷಿತ್ ಮಹಾರಾಜರ ಜೀವನದ ಬದಲಾವಣೆ ಹಂತ ಯಾವುದು? ಬಾಯಾರಿಕೆ ಆಯ್ತು ನೋಡ್ರಿ. ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದ, ಶಮೀಕ ಋಷಿಗಳಿಗೆ ಅಪಮಾನ ಮಾಡಿದ, ಭಾಗವತವನ್ನ ಕೇಳಿ ಉದ್ಧಾರ ಆದ. ನೋಡಿ ನೀರು. ಟೀಕಾಕೃತ್ವಾದರು ದೊಡ್ಡ ರಘುನಾಥರಾಯರು, ಅವರ ಜೀವನದ ತಿರುಗಿನ ಅಂಶ ಯಾವುದು? ನದಿಯಲ್ಲಿ ನೀರು ಕುಡಿಬೇಕು ಹಾಗೂ ಕುದುರೆಗೆ ನೀರು ಕುಡಿಸ್ಬೇಕು ಅಂತ ತಿಳಿದಿದ್ರು. ಕಿಂಪಶು ಪೂರ್ಣ ಬೆಳೆಗೆ ಅಂತ ಕೇಳಿದ್ರು ಅಕ್ಷೋಭ್ಯ ತೀರ್ಥರು. ಆಗ ಪೂರ್ವ ಜನ್ಮದ ಸ್ಮರಣೆ ಆಯಿತು. ದೊಡ್ಡ ದೊಡ್ಡ ಗ್ರಂಥಗಳನ್ನ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ನಮಗಾಗಿ ಕೊಟ್ಟರು. ದೊಡ್ಡ ದೊಡ್ಡ ಸುಧಾರಿ ಗ್ರಂಥಗಳನ್ನ ಕೊಟ್ಟರು. ಅವರಿಗೆ ಆಗದ್ದು ಬರೀ ಬಾಯಾರಿಕೆ, ನೀರಿನ ಬಾಯಾರಿಕೆ. ಆದ್ರೆ ಅವರು ನಮಗೆ ಕೊಟ್ಟದ್ದೇನು ಅಂತಂದ್ರೆ ಅಮೃತವನ್ನೇ ಕೊಟ್ಟರು. ಒಬ್ಬ ಭಾಗವತ ಅಮೃತವನ್ನ ಕೊಟ್ಟಿದ್ದಾರೆ. ಟೀಕಾಕೃತ ಅವರು ಸುಧಾರಿ ಗ್ರಂಥ, ಸುಧಾ ಅಂದ್ರೆ ಅಮೃತ ಅಂದ್ರೆ ಅರ್ಥ. ಎಂತ ದೊಡ್ಡ ದೊಡ್ಡ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಹಾಗೆ ಮಾಧೂರಿನ ವಿಷ್ಣು ತೀರ್ಥರ ಜೀವನದ ತಿರುವಿನ ಅಂಶ ಯಾವುದು? ಪುರಂದರದಾಸರ ಪದ್ಯವನ್ನ ಕೇಳಿದ್ರು ಅವರು. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ನೋಡಿ, ಹಾಲಕ್ಕೆ ಮುಗಿತೈತೆ ಅಂತ ಹೀಗೆಲ್ಲ ಕೊರವಂಜಿಗಳೆಲ್ಲ ಮನೆಯಿಂದೆಲ್ಲ ಬಂದು ಕೆಲವು ದಾಸರ ಪದಗಳನ್ನ ಅವರನ್ನು ತಿಳಿದಿರ್ತಕ್ಕಂತಹ ವಾಕ್ಯಗಳನ್ನೆಲ್ಲ ಹೇಳ್ತಾ ಇದ್ರು. ಈಗೆಲ್ಲ ಕಡಿಮೆ ಆಗಿ ಹೋಗಿದೆ. ಪುರಂದರದಾಸರ ಪದ್ಯಗಳನ್ನ ಹೇಳ್ತಾ ಇದ್ರು.
ಮಂಚವಾರರು ನಡರಿಬಾರರು ಕಂಚು ಕನ್ನಡಿಗಾರರು ಸಂಚಿತಾರ್ಥದ ದ್ರವ್ಯವಾರರು ಮುಂಚೆ ಮಾಡಿರಿ ಧರ್ಮವ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸು ತಂದು ಬಂದರೆ ತನ್ನ ಪುರುಷರೇ ಹಸಿದು ಬಳಲಿದೆ ಮೂರಲು ಒಂದು ದಿನದಲ್ಲಿ ತಾರದಿದ್ದರೆ ಹಂದಿನ ಎಂತೆ ಬೋರ್ಗಳು ನೋಡಿ ಎಲ್ಲಿವರೆಗೂ ಇದೆ ಯಾಕೆ ಬೆಲೆ ಅಂತಂದ್ರೆ ದೇವ್ರು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಬೆಲೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಹೊತ್ತು ಅಂತ ಮನೆಗೆ ಇಡ್ತೀರಿ ಈ ದೇಹವನ್ನ ಯಾವಾಗ ಸುಡ್ತೀರಿ ಅಂತಲೇ ಕೇಳ್ತಾರೆ. ಶರೀರಕ್ಕೆ ಬೆಲೆ ಇಲ್ಲ. ಹರಿಗೆ ಅನುಚರ. ಹಾಗಾಗಿ ಇಂತಹ ಹರಿ ನಮ್ಮ ದೇಹದ ಒಳಗಡೆ ಇದ್ದು ಪ್ರತಿ ಕ್ಷಣವೂ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಇವನನ್ನು ಯಾವಾಗಲೂ ಕೂಡ ಚಿಂತನೆ ಮಾಡಬೇಕು ಅನ್ನೋದೆಲ್ಲ ಅಂಶವನ್ನ ಪ್ರಮೇಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಜೀವಗಣಾಹ ಹರೇಹಿ ಅನುಚರಾಹ ಅಂತ. ಅದಕ್ಕೆ ಪ್ರತಿನಿತ್ಯವೂ ಕೂಡ ಹರಿಯ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅನೇಕ ಭಜನಾ ಮಂಡಳಿಯ ಸದಸ್ಯರೆಲ್ಲರೂ ಕೂಡ ನೀವು ತಿಳಿಬಹುದು ಅನ್ಕೊಳ್ತೀನಿ. ಭಜನೆ ಎಲ್ಲ ಆದ ಮೇಲೆ ಹರಿಯನ್ನ ಸ್ಮರಿಸುವಂತಹ ಒಂದು ಶ್ಲೋಕವನ್ನು ಹೇಳ್ತಾರೆ. ಹರೇ ಹರೇ ಮೇ ಹರ ಪಾಪಕಾನಿ ಹರೇ ಹರೇ ಮೇ ಕುರುವಂಗಣಾನಿ ಹರೇ ಹರೇ ಮೇ ತವರೇಹಿ ದಾಸ್ಯಂ ಹರೇ ಹರೇ ಮೇ ಕೈ ಭಕ್ತಿರಸ್ತು ಹರಯೇ ನಮಃ ಅಂತ ಹೇಳ್ತಾರೆ. ಹರಯೇ ನಮಃ. ಯಾಕೆಂದ್ರೆ ಲಿಂಗದೇಹವನ್ನ ಹರಿತಕ್ಕಂಥವ್ರು ಗೌರವಾದಿಂದಾಗಿ ಅರಿವನ್ನೇ ಚಿಂತನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಜೀವಗಣಾಹ ಹರೇ ಅನುಚರಾಹ. ಮುಂದಿನ ಪ್ರಮೇಯ ನೀಚೋಚ್ಚ ಭಾವಂಗತಾಹ. ನೀಚೋಚ್ಚ ಭಾವಂಗತಾಹ. ಎಲ್ಲ ಹರಿಯ ಅನುಚರರು ಅವರೆಲ್ಲ ಹೇಗಿದ್ದಾರೆ ಅಂತಂದ್ರೆ ಕೆಲವರು ಉಚ್ಚ ಸ್ಥಾನದಲ್ಲಿದ್ದಾರೆ, ಕೆಲವರು ನೀಚ ಸ್ಥಾನದಲ್ಲಿದ್ದಾರೆ. ತುಂಬಾ ಸಂತೋಷದಿಂದ ಹೇಳ್ಕೊಳ್ಬೇಕು ಅಂತಾರೆ. ನಾವು ತುಂಬಾ ನೀಚರು ಅಂತ ಹೇಳ್ಕೊಳ್ಬೇಕು. ಹೇಳುವಾಗ ಎಷ್ಟು ವಿಚಿತ್ರ ಅನ್ಸುತ್ತೆ. ನೀಚ ಅನ್ನುವಂಥದ್ದು ಕನ್ನಡ ಶಬ್ದ ಅನ್ಕೊಂಡಿದ್ದು. ನೀಚ ಅಂದ್ರೆ ಕೆಲ ಸ್ತರದಲ್ಲಿರುವವರು ಅರ್ಥ ಅಷ್ಟೇನೆ. ಕೆಲವರು ಉಚ್ಚ ಸ್ಥಾನದಲ್ಲಿರ್ತಾರೆ, ಕೆಲವರು ನೀಚ ಸ್ಥಾನದಲ್ಲಿರ್ತಾರೆ, ಅವ್ರಿಗಿಂತ ನೀಚ ಸ್ಥಾನದಲ್ಲಿ ಇನ್ನು ಕೆಲವರು ಇರ್ತಾರೆ. ಎಂತಹ ದೊಡ್ಡ ಸ್ಥಾನಕ್ಕೆ ಹೋದ್ರು ಚಿಕ್ಕವನಾಗೇ ಇರಬೇಕು. ಗಾದೆ ಇದೆ ನೋಡಿ, ಎಷ್ಟೇ ಮೇಲ್ಮೇಲವರು ಚಿಕ್ಕವನಾಗೇ ಇರು ಅಂತ ಇದೆ ಅಲ್ವಾ? ಏನಿದರ ಅಭಿಪ್ರಾಯ? ನೀಚೋಚ್ಚ ಭಾವಂಗತಾಹ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸ್ಥಳದಲ್ಲಿ ಕೆಲವರು ಎತ್ತರದ ಸ್ಥಾನದಲ್ಲಿರ್ತಾರೆ, ಕೆಲವರು ಕೆಳಗಿನ ಸ್ಥಾನದಲ್ಲಿರ್ತಾರೆ. ಹೀಗೆ ಚಿಂತನೆ ಮಾಡಬೇಕು. ದೇವರ ಬಳಿ ಹೋಗುವಾಗ ಕೆಲವರು ಪ್ರಶ್ನೆ ಮಾಡ್ತಾರೆ. ಸಂಧ್ಯಾವಂದನೆ ಹೇಳುವಂತಹ ಶ್ಲೋಕದಲ್ಲಿ ಆಕಾಶ ಪತಿತಂತೋಯಂ ತಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆಕಾಶದಿಂದ ಬಿದ್ದಂತಹ ನೀರು ನದಿಯ ರೂಪದಲ್ಲಿ ಕೊನೆಯ ಸೇವೆ ಎಲ್ಲಿಗೆ? ಸಮುದ್ರಕ್ಕೆ ಸೇರಬೇಕು. ಹರಿಕಥಾಂಸಾರದಲ್ಲಿ ತಿಳಿಸ್ತಾರ. ಮಳೆಯ ನೀರು ನೀರು ಮರಿಯಲು ಬಳಸರೂರಗಿದ್ದ ಜನರ ಜನರು ಹೆದ್ದರೆದು ಮಜ್ಜನ ಕಾರಣರು. ಮನೆ ಮುಂದೆ ಮಳೆ ಬರುವಂತಹ ಸಮಯದಲ್ಲಿ ಘಟಾರಿನ ನೀರು ಮನೆ ಮುಂದೆಲ್ಲ ಹರಿತಾ ಇರುತ್ತೆ. ಭಾರಿ ಮಡಿಗಡಿ ನೀರು ಅಂತಂದು ಯಾರು ಅದನ್ನ ಮೈಮೇಲೆ ಹಾಕೊಂಡು ಸ್ನಾನ ಮಾಡೋದಿಲ್ಲ, ಯಾರು ಪಾನ ಮಾಡೋದಿಲ್ಲ. ಆದ್ರೆ ಅದೇ ನೀರು ಎಲ್ಲಿ ತಲುಪತ್ತೆ? ಗಂಗಾ ಆದಿ ನದಿಗಳ ರೂಪದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಹರಿಯುತ್ತೆ. ಅಲ್ಲಿ ಹೋದಾಗ ಇದೇ ನೀರು ನಾವು ಸ್ನಾನ ಮಾಡ್ತೇವೆ, ಮಜ್ಜನ ಪಾನ ದೈವಗಳು ಸ್ನಾನ ಮಾಡ್ತೇವೆ, ಪಾನ ಮಾಡ್ತೇವೆ. ಹಾಗೆ ನಮ್ಮ ಮಾತು ಏನೋ ಕನ್ನಡದ ಮಾತುಗಳಾಗಿರಬಹುದು, ಆದ್ರೆ ಅದು ಯಾರನ್ನ ಕೊಂಡಾಡ್ತಾ ಇದೆ? ಎಲ್ಲ ಹೋಗಿ ಸೇರುವಂಥದ್ದು ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನ. ಹಾಗಾಗಿ ನಾವು ಕನ್ನಡದಲ್ಲೇ ರಚನೆ ಮಾಡಿದ್ರು ಶ್ರವಣ ಮಾಡ್ರಿ ಅಂತಂತಾರೆ. ನೋಡಿ, ಅವರು ಶಬ್ದವನ್ನು ಬಳಸಿರುವಂಥದ್ದು ಯಾವುದು? ಹರಿಕಥಾಮೃತ ಸಾರ. ಎಲ್ಲ ಹರಿ ಶಬ್ದ ಬಂತು, ಎಷ್ಟು ಕಡೆ ಕೇಳ್ತೀವಿ ನಾವು. ಹರಿಕಥಾಮೃತ ಸಾರ, ವ್ಯಾಸಕಥಾಮೃತ ಸಾರ, ರಾಮಕಥಾಮೃತ ಸಾರ ಅಂತ ಹೇಳಿಲ್ಲ, ಹರಿಕಥಾಮೃತ ಸಾರ. ಯಾಕೆ ಹರಿಶಬ್ದವನ್ನು ತೆಗೆದುಕೊಂಡ್ರು? ಲಿಂಗದೇಹವನ್ನು ಭಂಗ ಮಾಡುವಂತಹ ರೂಪ ಇದು ಅನ್ನೋ ಅಭಿಪ್ರಾಯದಲ್ಲೇನೆ ರಚನೆ ಮಾಡಿರ್ತಾರೆ. ಎಲ್ಲ ಅಂಶಗಳನ್ನ ಗಮನಿಸಬೇಕು. ಹೀಗೆ ನೀಚೋಚ್ಚ ಭಾವಂಗತಾಹ ಅನ್ನುವಂಥದ್ದು ಎಲ್ಲ ಕಡೆಗೂ ಇರುವಂಥದ್ದೇ. ಆಕಾಶದಿಂದ ಬಿದ್ದಂತಹ ನೀರು ಹೇಗೆ ನದಿಯ ಮೂಲಕ ಸಮುದ್ರವನ್ನು ಸೇರತ್ತೋ, ನಮಸ್ಕಾರವನ್ನ ಮಾಡಿದಾಗ ಎಲ್ಲಾ ದೇವತೆಗಳಿಗೂ ಅದೆಲ್ಲ ಹೋಗಿ ಸೇರುವುದು ಕೇಶವನನ್ನೇ. ಹಾಗಾದ್ರೆ ಕೇಶವನನ್ನೇ ಆರಾಧನೆ ಮಾಡಿದ್ರೆ ಆಯ್ತಲ್ವಾ? ನೇರವಾಗಿ ಕೇಶವನನ್ನ ಆರಾಧನೆ ಮಾಡೋದು. ಶ್ರೀನಿವಾಸ ಕಲ್ಯಾಣದಲ್ಲಿದೆ ಅಲ್ಲ, ವೃಷಭನಾಮಕನಾದಂತ ಈ ದೈತ್ಯ ತಾನು ಶ್ರೇಷ್ಠನಾಗಬೇಕು ಅಂತ ಎಲ್ಲರನ್ನ ಸೋಲಿಸಿ ಶ್ರೇಷ್ಠನಾಗೋದ್ರ ಬದಲು ಎಲ್ಲರನ್ನ ಸೋಲಿಸಿದಂತಹ ನಾರಾಯಣನ್ನೇ ಸೋಲಿಸಿಬಿಟ್ರೆ ಅತ್ಯಂತ ಶ್ರೇಷ್ಠ ಅಂತ ಆಗ್ತಾರಲ್ಲ. ಹಾಗಾಗಿ ಆಲೋಚನೆಯನ್ನು ಮಾಡಿದ ಹಾಗೆ ಜನ ಎಲ್ಲ ಕೇಳ್ತಾರೆ ನೇರವಾಗಿ
ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ರೆ ಆಯ್ತು. ಹಾಗೆಲ್ಲ ಇಲ್ಲೇ ಇಲ್ಲ. ನಿಜೋಚ್ಚ ಭಾವಂಗತಾಹ, ಆರಂಭದಿಂದಲೇ ಚಿಂತನೆ ಮಾಡಬೇಕು ಅಂತ ಇದೆ. ಯಾಕೆ ಅಂದ್ರೆ ಕೆಲವು ಬಾರಿ ದೇವರ ಬಳಿಯಿಂದ ಸಿಗದೇ ಇರುವಂತಹ ಫಲವನ್ನ ಕೆಳಗಡೆ ಇರುವಂತಹ ದೇವತೆಗಳು ನಮಗೆ ಕರುಣಿಸ್ತಾರೆ. ಅಧಿಕ ಮಾಸದ ಮಹಾತ್ಮೆಯಲ್ಲಿ ಬಂದಂತಹ ಒಂದು ಕಥೆ. ಅಧಿಕ ಮಾಸದ ಮಹಾತ್ಮೆಯಲ್ಲಿ ಕೇರಳ ದೇಶದ ಒಬ್ಬ ಚಿತ್ರಶರ್ಮ ಅಂತ ಇದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಚಿತ್ರಶರ್ಮನಿಗೆ ಸಂತಾನ ಆಗಿರಲಿಲ್ಲ. ಪರಮಾತ್ಮನಿಂದ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾನೆ. ಪರಮಾತ್ಮ ಪ್ರಕಟಗೊಂಡ, ಸಂತಾನ ಆಗಬೇಕು ಅಂತ ಕೇಳಿಕೊಳ್ತಾನೆ. ಪರಮಾತ್ಮ ಅಂತಾನೆ, ಈ ಜನ್ಮದಲ್ಲಿ ನಿನಗೆ ಸಂತಾನದ ಭಾಗ್ಯ ಇಲ್ಲ, ಹಾಗಾಗಿ ಬೇರೆ ಏನೋ ವರ ಬೇಕಿದ್ರೆ ಕೇಳು, ಮತ್ತೆ ತಪಸ್ಸನ್ನ ಮಾಡಿ ಅಂತ ಹೇಳಿ ಅಂತರ್ಧಾರಣ ಆಗಿರೋದ. ಈ ಚಿತ್ರಶರ್ಮ ಗರುಡನ ಸ್ನೇಹಿತ ಏನು, ಪರಮಾತ್ಮನ ವಾಹನ ಗರುಡನ ಸ್ನೇಹಿತ. ಗರುಡ ಬಳಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ಗರುಡ ಬಳಿ ಹೀಗಾಗೋಯ್ತು ನನಗೆ, ನಾನೊಮ್ಮೆ ಕೇಳ್ತೇನೆ ಅಂತಂದು ಗರುಡ ಬೇಗ ಪರಮಾತ್ಮನ ಬಳಿ ಹೋಗಿ ಕೇಳ್ತಾನೆ. ನನ್ನ ಸ್ನೇಹಿತ, ನನ್ನ ಭಕ್ತ ಇವನ ಚಿತ್ರಶರ್ಮ, ಅವನಿಗೆ ಸಂತಾನವನ್ನ ಕರುಣಿಸು ಅಂತ ಕೇಳಿದಾಗ, ಹಾಗಾದ್ರೆ ಕರುಣಿಸ್ತೀನಿ ಅಂತ ಪರಮಾತ್ಮ ಸಂತಾನವನ್ನು ಕರುಣಿಸಿದ. ಹೇಗಾಯ್ತು ಇದು? ಭಕ್ತರ ಮೂಲಕ ಹೋದಾಗ ಕೆಲಸ ಆಯ್ತು. ಹಾಗಾದ್ರೆ ನೇರವಾಗಿ ಹೋಗೋದಲ್ಲ. ಅದಕ್ಕೆ ನಾವು ಪ್ರತಿ ಬಾರಿ ದೇವರ ಆರಾಧನೆ ಮಾಡುವಾಗ, ಏನಾದ್ರು ಸೇವೆಗಳನ್ನ ನಾವು ಮಾಡುವಾಗ ನೇರವಾಗಿ ದೇವರಿಗೆ ಅರ್ಪಣೆ ಮಾಡೋದಲ್ಲ. ಅಸ್ಮದ್ ಗುರುವಂತರಗತ ಅಲ್ಲಿಂದ ಶುರು ಮಾಡಬೇಕು. ಅಸ್ಮದ್ ಗುರುವಂತರಗತ, ರಾಘವೇಂದ್ರ ತೀರ್ಥ ಗುರುವಂತರಗತ, ಮನೆ ದೇವರು ಭೋಗಾಪದೇಶ ಆಗಿದ್ದ ಅಂತಂದ್ರೆ ಭಾರತೀಯ ರಮಣ ಭೋಗಾಪದೇಶ ಅಂತರ್ಗತ, ಕುಲದೇವರು ವೆಂಕಟೇಶ ದೇವರು ಅಂತ ಇಟ್ಕೋಣ. ಪದ್ಮಾವತಿ ಲಕ್ಷ್ಮೀ ಸಹಿತ ವೆಂಕಟೇಶ ಆದಿಲ್ಲ ಮಾಸ ತಯಾರಿದ್ದಾನೆ. ಪದ್ಮಿ ಸಹಿತನಾದಂತಹ ಪುರುಷೋತ್ತಮಾದಿಲ್ಲ ತ್ರಿವಿಕ್ರಮ ತೂಕ ಜಾಸ್ತಿ. ನೇರ ಪರಮಾತ್ಮನ ಬಳಿ ಹೋದ್ರೆ ಫಲ ಕಡಿಮೆ ಇದೆ ಅಂತ, ಫಲ ಬರೋದಿಲ್ಲ ಆಗಿಲ್ಲ. ಚಿಕ್ಕ ಒಂದು ಧರ್ಮಾಚರಣೆ ಮಾಡಿದ್ರು ಕೂಡ ದೊಡ್ಡ ಫಲ ಇದೆ. ಅದಕ್ಕೆ ಬೆಲೆ ಜಾಸ್ತಿ ಬರಬೇಕು ಅಂತಂದ್ರೆ ಇದು ಗುರುಗಳ ಮೂಲಕ ಹೋಗಬೇಕು ಅಂತ ಇದೆ. ಅದನ್ನು ತಿಳಿಸುವ ಉದ್ದೇಶದಿಂದಾಗಿ ನೀಚೋಚ್ಚ ಭಾವಂಗತಾಹ, ಎಲ್ಲರೂ ಕೂಡ ಅವರ ಸ್ಥಳದಲ್ಲಿ, ಕೆಲವರು ಉಚ್ಚ ಸ್ಥಾನದಲ್ಲಿರೋರು, ಕೆಲವರು ನೀಚ ಸ್ಥಾನದಲ್ಲಿರೋರು. ಇದಕ್ಕೊಂದು ಪ್ರಸಂಗವನ್ನು, ವಿರೋಧಕರವಾದ ಪ್ರಸಂಗವನ್ನು ಕೂಡ ಹೇಳ್ತಾರೆ. ಒಬ್ಬ ರಾಜನ ಪರಮ ಆಪ್ತ ಮಿತ್ರನಾಗಿದ್ದಾನೆ. ಆಪ್ತ ಮಿತ್ರ ಯಾವಾಗಲೂ ಕೂಡ ಡೈರೆಕ್ಟ್ ಆಗಿ ಹೋಗಿ ರಾಜನನ್ನೇ ಮಾತನಾಡಿಸೋದು, ಇದೇ ಕೆಲಸವನ್ನು ಮಾಡ್ತಿದ್ದಂತೆ. ಉಳಿದವ್ರಿಗೆಲ್ಲ ಬೇಸರ. ಯಾಕೆಂದ್ರೆ ರಾಜನ ಭೇಟಿಯಾಗಲಿಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ಪಿಎಗಳಿಗೆ ಇನ್ಫಾರ್ಮ್ ಮಾಡಬೇಕು, ದ್ವಾರಪಾಲಕರಲ್ಲಿ ತಿಳಿಸಬೇಕು, ಇವೆಲ್ಲ ಕ್ರಮಗಳಿವೆ. ಅದು ಯಾವುದೂ ಇಲ್ವೇ ಇಲ್ಲ. ನಾನು ರಾಜನ ಸ್ನೇಹಿತ, ಇವ್ರನ್ನೇನು ಕೇಳೋದು, ಬೇಡ ಬೇಡ ಅಂತ ನೇರವಾಗಿ ರಾಜನ ಬಳಿ ಹೋಗಿ ಮಾತನಾಡ್ತಾ ಇದ್ದ. ಇವ್ರಿಗೆಲ್ಲ ಬೇಸರ ಆಯ್ತು, ಎಲ್ಲರೂ ಒಗ್ಗಟ್ಟಾದ್ರು. ಭಾರಿ ಕಿರಿಕಿರಿ ಮಾಡ್ತಾ ಇದ್ದಾನೆ, ಇವ್ರಿಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ರಾಜ ಒಳಗಡೆ ಇದ್ರು ರಾಜನ ಮಿತ್ರ ಮಾತನಾಡಿಸ್ಲಿಕ್ಕೆ ಅಂತ ಬರುವಾಗ ಒಳಗಡೆ ಅವಕಾಶವೇ ಕೊಡ್ತಿದ್ದಿಲ್ಲ. ಅಲ್ಲ, ರಾಜ ಇಲ್ಲ, ಒಳಗಡೆ ಬಿಡೋದಿಲ್ಲ, ಏನ್ ಮಾಡ್ತೀವಿ ಮಾಡೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಅವನಿಗೆ ರಾಜನ ಭೇಟಿ ಆಗ್ಲಿಕ್ಕೆ ಆಗಲೇ ಇಲ್ಲ. ಪತ್ರವನ್ನು ಬರೆದ ಕೊನೆಗೆ ನಾನು ಹೋಗಿದ್ರೆ ಪತ್ರ ರಾಜನನ್ನು ತಲುಪತ್ತಲ್ಲ ಅಂತ. ಪತ್ರ ಯಾರನ್ನು ತಲುಪತ್ತೆ ನೋಡು, ಪಿಎಗಳನ್ನೇ ತಲುಪತ್ತೆ. ರಾಜನಿಗೆ ಸಂಬಂಧಪಟ್ಟದ್ದು ಅಂತ ಆದ್ರೆ ಕೊಡ್ತಾರೆ, ಇಲ್ಲಂದ್ರೆ ಕೊಡೋದಿಲ್ಲ. ಈ ಮಿತ್ರನ ಪತ್ರ ಅಂತ ಗೊತ್ತಾದ್ರು ಕೂಡ ಅಲ್ಲೇ ಹರಿತಾ ಇದ್ರು, ಬಿಸಾಕ್ತಾ ಇದ್ರು. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಾಜನ ಭೇಟಿ ಆಗ್ಲೇ ಇಲ್ಲ. ಒಳಗಡೆ ಸಿಗದೇ ಇದ್ರೆ ಏನಾಯ್ತು ನೋಡಿ, ರಾಜನ ಮಿತ್ರ ಆಲೋಚನೆ ಮಾಡೋದು, ರಾಜ ಹೊರಗಡೆ ಬಂದೇ ವ್ಯವಹಾರಕ್ಕೆ ಅಂತ ಅಲ್ಲಿ ಸಿಕ್ಕರಾಯ್ತು ಅಂತಂದು ಹೊರಗಡೆ ಕಾಯ್ತಾ ಇದ್ರಂತ. ಹೊರಗಡೆ ರಾಜನ ಭೇಟಿ ಆಗ್ಲಿಕ್ಕೆ ಅಂತ ಬಂದಾಗ ರಾಜನ ಸುತ್ತಮುತ್ತಲು ಎಷ್ಟು ಜನ ಇರ್ತಾರೆ ಅಂತಲ್ಲ ಊಹೆ ಮಾಡಿದ್ರೆ ಗೊತ್ತಾಗತ್ತೆ. ಪ್ರಧಾನಿಯವರು ಅಥವಾ ಮುಖ್ಯಮಂತ್ರಿಗಳು ಬರ್ತಾರೆ ಅಂತಂದ್ರೆ ಮುಂಚಿನ ದೊಡ್ಡ ಕಾಲೆಲ್ಲ ಏರ್ಪಾಟಾಗಿರುತ್ತೆ. ಸ್ವಾನದ ದಳ, ಸೆಕ್ಯೂರಿಟಿ ಗಾರ್ಡ್ಸ್ ಅಂತೆಲ್ಲ ಮೊದಲೆಲ್ಲ ಬಂದು ಪರಿಶೀಲನೆ ಮಾಡೋ ಹಾಗೆ ರಾಜ ಸಂಚಾರ ಮಾಡ್ತಾನೆ ಅಂತಂದ್ರೆ ಅವರ ಕೆಲಸಗಾರರಲ್ಲಿ ಎಲ್ಲಾ ಕಡೆಗಿದ್ದು ಇವನಿದ್ದಾನೆ ಅಂತ ಗೊತ್ತಾಗ ದೂರ ತಂದ್ಬಿಡೋದು. ಒಟ್ಟು ಭೇಟಿಯಾಗಿ ಬಿಡ್ತಾ ಇರಲಿಲ್ಲ. ಕೊನೆಗೆ ತಲೆ ಕೆಡ್ತು. ಕೊನೆಗೆ ಏನ್ ಮಾಡ್ದ ಅಂತಂದ್ರೆ ಇವ್ರಿಗೆ ಸಿಗದೇ ಇರುವಂತಹ ಒಂದು ಜಾಗದಲ್ಲಿ ನಾನು ನಿಂತ್ಕೊಂಡು ರಾಜನ ಭೇಟಿ ಆಗಬೇಕು. ಇದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಮರದ ಮೇಲೆ ಹತ್ತಿದ್ದಂತೆ ನೋಡಿ. ಅಲ್ಲೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದಕ್ಕೆ ಮರದ ಮೇಲೆ ಹತ್ತಿ ರಾಜನ ಮಾತನಾಡಿಸ್ಬೇಕು ಅಂತ ಹಿಂಗೆ ಕೈ ಮಾಡ್ತಾ ಇದ್ದಂತೆ. ಇವ್ರಿಗೂ ಸಾಕಾಗಿ ಹೋಯ್ತು, ಪಿಎಗಳಿಗೆಲ್ಲ, ಮಂತ್ರಿ ಮುಂತಾದವರಿಗೆಲ್ಲ. ಮಂತ್ರಿ ರಾಜನಿಗೆ ಹೇಳಿ ಬಿಡ್ತಾರೆ, ಅಲ್ಲ ತುಂಬಾ ದಿನದಿಂದ ನಿನ್ನ ಮಿತ್ರ ಭೇಟಿ ಆಗ್ತಾ ಇಲ್ಲ ರಾಜ, ಅದು ಕಾರಣ ಏನು ಗೊತ್ತಾ? ರಾಜ ಅಂತಾನೆ, ಹೌದು ತುಂಬಾ ದಿನದಿಂದ ಭೇಟಿಯಾಗಿ ಬಂದೇ ಇಲ್ಲ, ಅವನು ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಮಂತ್ರಿ ಅಂದ, ಇಲ್ಲ ಅವನು ಸತ್ತು 6 ತಿಂಗಳಾಗಿದೆ, ಅವರು ತುಂಬಾ ಆಪ್ತರು ಅಂತ ಯಾರಿದ್ದಾರೋ ಅವರಿಗೆ ಪ್ರೇತದ ರೂಪದಲ್ಲಿ ಅಲ್ಲಲ್ಲಿ ಕಾಣ್ತಾ ಇರ್ತಾರಂತೆ, ಸ್ವಲ್ಪ ಹುಷಾರಾಗಿರುವಂತ ಮಂತ್ರಿ ಹೇಳಿಬಿಟ್ಟ. ಆ ಕಡೆ ಈ ಕಡೆ ನೋಡುವ ಒಂದ್ ಕಡೆ ಕಂಡಂತೆ ಮರದಲ್ಲಿದ್ದಾನ ಕಂಡ ಪ್ರೇತನ ಇರ್ಬೇಕು ಅಂತ ತಲೆನೇ ಹಾಕಿಲ್ಲ ಅವನು.
ಮಗಳೇ ಕಥೆ ಹೇಳ್ತಾರೆ. ಹಾಗಾದ್ರೆ ರಾಜನ ಭೇಟಿ ಆಗಬೇಕು ಅಂದ್ರೆ ಏನ್ ಮಾಡಬೇಕಿತ್ತು? ಸುತ್ತಮುತ್ತಲಿನ ಜನರ ಸಹಕಾರದಿಂದ ತಾನೇ ಭೇಟಿ ಆಗಬೇಕಿತ್ತು. ಹಾಗೆ ಮಾಡಲಿಲ್ಲ, ಅದಕ್ಕೆ ರಾಜನ ಭೇಟಿ ಆಗಲೇ ಇಲ್ಲ. ಹಾಗೆ ಪರಮಾತ್ಮನನ್ನು ನಾವು ಶರಣ ಹೊಂದಬೇಕು, ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದ್ರೆ ಗುರುಗಳಿಂದ ಆರಂಭಿಸಿ ಪರಮಾತ್ಮನವರೆಗೂ ಹೊಂದಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸುವಾಗ ಈ ಕ್ರಮವನ್ನು ಅನುಸರಿಸಬೇಕು ಅಂತ ಇದೆ. ಪ್ರತಿಯೊಂದು ಕಡೆಗೂ ಏನು ಮುಂಚೆ ಭಾವ ಅನ್ನುವಂಥದ್ದು. ಒಂದು ಕಡೆಗೆ ಇದು ಪ್ರಸಿದ್ಧವಾದಂತಹ ಕಥೆಯೂ ಹೌದು. ಒಂದು ಕಡೆಗೆ ಒಬ್ಬ ರಾಜ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದ. ಸಿಂಹಾಸನದಲ್ಲಿ ಕುಳಿತುಕೊಂಡಂತಹ ರಾಜ ಅನೇಕ ಜನರಿಗೆ ಸಹಾಯ ಮಾಡ್ತಾನೆ. ಆಗ ಸುಮ್ಮನೆ ಸಹಾಯ ಮಾಡೋದಿಲ್ಲ. ಮತ್ತೆ ಏನಾದ್ರೂ ವಿದ್ಯೆ ಇತ್ತು ಅಂದ್ರೆ ಸಹಾಯ ಮಾಡ್ತಾನೆ. ಒಬ್ಬ ಭಿಕ್ಷುಕ, ಎಂಥ ಭಿಕ್ಷುಕ ಅಂತಂದ್ರೆ ಪರಮ ದರಿದ್ರನಾಗಿರುವವನು, ಏನೂ ಸಂಪತ್ತಿಲ್ಲ. ರಾಜನ ಬಳಿ ಹೋಗಿ ಒಳ್ಳೆ ವಿದ್ಯಾವಂತ ಮಾತ್ರ, ಒಳ್ಳೆ ವಿದ್ಯೆ ಇರೋದ್ರಿಂದ ರಾಜ ನನಗೆ ಏನಾದ್ರು ಅನುಗ್ರಹ ಮಾಡ್ತಾನೆ ಅಂತಂದು ರಾಜನ ಮುಂದೆ ಬಂದ ನೋಡಿ. ಅನೇಕ ಸಭಿಕರು ಕುಳಿತುಕೊಂಡಿದ್ದಾರೆ. ರಾಜನ ಪಡೆ ಇವನಿಗೆ ವಿದ್ವಾಂಸರ ಪಡೆ ಅವರೆಲ್ಲ ಕುತ್ಕೊಂಡಿದ್ದಾರೆ. ಅವರ ಮುಂದೆ ಒಂದು ಜೋರ ಕಿರಿಸ್ತಾನೆ ಏನು, ಅಹಂಚ ಚಂಚರಾಜೇಂದ್ರ ಲೋಕಪಾಲಾನುಭಾವತಿ ಅವನ್ನೆಲ್ಲ. ರಾಜ ನಾನು ನೀನು ಸೇರಿ ಅಂದ. ಒಂದೇ ನೀನೇ ಲೋಕನಾಥ, ನಾನು ಲೋಕನಾಥ ಅಂತಂದ. ಸಿಟ್ಟು ಬರ್ತದೋ ಇಲ್ಲ ರಾಜನಿಗೆ. ಆಮೇಲೆ ಶ್ರೀಮಂತ ವ್ಯಕ್ತಿಗಳಿಗೆ ನಾನು ನೀನು ಒಂದೇ ಅಂತಂದು ಭಿಕ್ಷುಕರು ಏನಾದ್ರು ಹೇಳಿದ್ರೆ ದೊಡ್ಡ ಹೋಗಿರುತ್ತೆ. ದೊಡ್ಡ ರಾಜನೇನು ರಾಜನ ಮುಂದೆ ಬಂದು ಒಬ್ಬ ಭಿಕ್ಷುಕ ಅಂದ, ನಾನು ನೀನು ಸೇಮ್ ಒಂದೇ, ನೀನೇ ಲೋಕನಾಥ, ನಾನು ಲೋಕನಾಥ. ಸಿಟ್ಟು ಬಂತು ರಾಜನಿಗೆ. ಭಕ್ತರೆಲ್ಲ ಕರೆದು ಇವರನ್ನು ಕಾಲಕ್ಕೆ ಹಾಕಿ ಎಷ್ಟೋ ಮಾಡಿದ. ಇವನಿಗೆ ಬೇಜಾರಾಗಿಲ್ಲ, ಭಯನೂ ಆಗಲಿಲ್ಲ. ತನ್ನ ಮುಂದಿನ ಪಾದವನ್ನ ಹೇಳ್ತಾನೆ, ಬಹುವ್ರೀಹಿ ರಹಂ ರಾಜನ್ ಷಷ್ಠೀ ತತ್ಪುರುಷೋ ಭವಾನ್. ಎರಡು ಸಮಾಸ ಇದೆ, ಬಹುವ್ರೀಹಿ ಸಮಾಸ ಹಾಗೂ ಷಷ್ಠೀ ತತ್ಪುರುಷ ಸಮಾಸ ಅಂತ ಇದು ಸಂಸ್ಕೃತಕ್ಕೆ ಸಂಬಂಧಪಟ್ಟಿರೋದು. ಕನ್ನಡದಲ್ಲಿ ಅದನ್ನ ನಾನು ಪರಿವರ್ತನೆ ಮಾಡಿ ಹೇಳ್ತೇನೆ, ಅದರ ಅರ್ಥ ಆಗುತ್ತೆ. ಬಹುವ್ರೀಹಿ ಸಮಾಸವನ್ನು ಮಾಡಿದಾಗ ಏನು ಅರ್ಥ ಆಗುತ್ತೆ ಲೋಕನಾಥಕ್ಕೆ? ಲೋಕಃ ನಾಥಃ ಯಸ್ಯ ಲೋಕನಾಥಃ ಅಂದ್ರೆ ಲೋಕ ಅಂದ್ರೆ ಪ್ರಜೆಗಳು, ಅವರೇ ನಾಥನ ಸ್ಥಾನದಲ್ಲಿರೋರು. ಅಂದ್ರೆ ಎಲ್ಲ ಪ್ರಜೆಗಳು ನಮಗೆ ರಾಜನ ಸ್ಥಾನದಲ್ಲಿದ್ದಾರೆ. ಆದ್ರೆ ನೀನು ಲೋಕಕ್ಕೆಲ್ಲ ನಾಥ. ಸೇಮ್ ಒಂದೇ ಪದ, ಅದರ ಅರ್ಥ ಮಾಡಿಕೊಳ್ಳುವಂತಹ ಕ್ರಮದಲ್ಲಿ ವ್ಯತ್ಯಾಸ ಇದೆ. ನನಗೆ ಲೋಕವೇ ನಾಥ ಅಂತಂದ್ರೆ ಅವರೇನಾದ್ರು ಭಿಕ್ಷೆ ಹಾಕಿದಾಗ ಜೀವನ ನಡೆಸೋದಾರೋ ಅದೇನಿಗೆ ಆ ಥರ ಇಲ್ಲ. ಲೋಕವನ್ನೆಲ್ಲ ಆಡುವಂತಹ ಜ್ಞಾನದ ಶಕ್ತಿ ಇದೆ ಅಂತ ವರ್ಣನೆ ಮಾಡಿಲ್ಲ. ತುಂಬಾ ಸಂತೋಷ ಆಗಿತ್ತು ರಾಜನಿಗೆ. ಸಂತೋಷವಾದದ್ದೇ ತರ ಕಾರಾಗೃಹಕ್ಕೆ ಹಾಕಿದವರನ್ನ ವಿಶೇಷವಾಗಿ ಸನ್ಮಾನ ಮಾಡಿ ಕಳಿಸಿ ಅಂತ ಹೇಳಿದ್ದ. ನೋಡಿ, ನೀಚ ಭಾವನತಾಹ, ಕೆಲವರು ನೀಚರು, ಕೆಲವು ಉಚ್ಚರು ಅನ್ನುವಂತಹದ್ದು ಎಲ್ಲಾ ಕಡೆಗೂ ಇದೆ. ಇದು ಪರಮಾತ್ಮನಲ್ಲಿ ಆರಂಭಿಸಿ ಇರುವಂತಹದ್ದು ಅಂತ ಚಿಂತನೆ ಮಾಡಿದಾಗ ದೇವರ ಅನುಗ್ರಹ ಆಗತ್ತೆ ಅಂತ ತಿಳಿದು ಅನಂತರದ ಕೊನೆಯ ಮುಕ್ತಿರ ನೈಜ ಸುಖಾನುಭೂತಿ, ನೈಜ ಸುಖಾನುಭೂತಿ ಮುಕ್ತಿ. ಮೋಕ್ಷವನ್ನ ಪಡಿಬೇಕು. ಮೋಕ್ಷವನ್ನ ಪಡಿಬೇಕು ಅಂತಂದ್ರೆ ಹೇಗೆ ಅಂತಂದ್ರೆ ನೈಜ ಸುಖಾನುಭೂತಿ, ನಿಜವಾದಂತಹ ಸುಖದ ಅನುಭವ ಏನಿದೆ ಅದನ್ನು ಮುಕ್ತಿ ಅಂತ ಕರೀತಾರೆ. ಈ ಮುಕ್ತಿ ಅಂದ್ರೆ ಮೋಕ್ಷ ಏನಿದೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ವ್ಯಾಖ್ಯಾನ ಸರಿಯಾಗಿ ಗಮನ ಕೊಟ್ಟಿರೋದು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಅನೇಕ ಕಡೆ ಉಪನ್ಯಾಸ ಕೇಳುವಾಗ ನಮ್ಮ ಸಿದ್ಧಾಂತ ಏನಿದೆಯೋ ಅದನ್ನ ಮಾತ್ರ ತಿಳಿತೇವೆ ನಾವು. ಬೇರೆ ಸಿದ್ಧಾಂತದಲ್ಲಿ ಮೋಕ್ಷ ಅಂದ್ರೆ ಏನು ಅಂತ ತಿಳಿಯಕ್ಕೆ ಆಗೋದಿಲ್ಲ ನಮಗೆ. ನೋಡಿ, ಬೇರೆ ಬೇರೆ ಸಿದ್ಧಾಂತದಲ್ಲಿ ಮೋಕ್ಷ ಅನ್ನೋದನ್ನ ಹೇಗೆ ತಿಳಿಸಿದ್ದಾರೆ ಅಂದ್ರೆ, ಜೈನರು ಹೇಳುವಂತಹ ಒಂದು ಮೋಕ್ಷದ ವ್ಯಾಖ್ಯಾನ ಸಂತತ ಊರ್ಧ್ವಗಮನಂ ಮೋಕ್ಷ ಅಂತಾರೆ. ಜೈನರು ಸಂತತ ಊರ್ಧ್ವಗಮನಂ, ಯಾವಾಗಲೂ ಮೇಲೆ ಮೇಲೆ ಹೋಗ್ತಾ ಇರೋದು. ಆಕಾಶಕ್ಕೆ ಒಂದು ಕೊನೆ ಇಲ್ಲ ಅಲ್ವಾ, ಸಮುದ್ರದಲ್ಲಿ ಎಲ್ಲ ಹೋಗುವಂಥದ್ದು ಇದೆ. ಹಾಗೆ ಮೇಲೆ ಹೋಗ್ತಾ ಇರುವಂಥದ್ದು ಏನಿದೆ ಅದೇ ಮೋಕ್ಷ, ಅದಕ್ಕೆ ಕೊನೆ ಇಲ್ಲ, ಮೇಲೆ ಹೋಗ್ತಾನೇ ಇರೋದು ಮೋಕ್ಷ ಅಂತ ಜೈನರ ವಾದ. ಬೌದ್ಧರಲ್ಲಿ ಎರಡು ಪಂಗಡ ಇದೆ, ನಮ್ಮನೆಲ್ಲ ಬೇಕಾದಷ್ಟು ಪಂಗಡ ಇದೆ. ಬೌದ್ಧರಲ್ಲಿ ಎರಡು ಪಂಗಡ, ಶೂನ್ಯ ಬೌದ್ಧರು, ವಿಜ್ಞಾನ ಬೌದ್ಧರು ಅಂತ ವಿಭಾಗ ಇದೆ. ಶೂನ್ಯ ಬೌದ್ಧರು ಹೇಳ್ತಾರೆ ಶೂನ್ಯ ಭಾವವೇ ಮೋಕ್ಷ. ಶೂನ್ಯ 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 ಅಂತ ಚಿಂತನೆ ಮಾಡಬೇಕು. ಶೂನ್ಯ ಅಂತಂದ್ರೆ ಅವರು ದೇವರನ್ನ ಶೂನ್ಯ ಅಂತ ಕರೀತಾರೆ. ಏನು ಇಲ್ಲದೆ ಇದೆ ಅಂತ ಚಿಂತನೆ ಮಾಡಿದ್ರೆ ಅದೇ ಮೋಕ್ಷ ಅಂತ. ಇನ್ನು ವಿಜ್ಞಾನವಾದಿಗಳು ನಿರ್ವಿಶೇಷ ವಿಜ್ಞಾನ ಭಾವ, ದೇವರ ರೂಪ ಹೊಂದಿದೆ, ಅದಕ್ಕೆ ಒಂದು ಏನು ವಿಶೇಷ ಇಲ್ಲದೆ ಇರುವಂತಹ ರೂಪ, ಹೀಗೆ ಚಿಂತನೆ ಮಾಡಿದಾಗ ಮೋಕ್ಷ ಅಂತ ಅವರು ಹೇಳ್ತಾರೆ. ಚಾರ್ವಾಕರ ಸಿದ್ಧಾಂತ ತುಂಬಾ ವ್ಯಾಪಕವಾಗಿದೆ ಎಲ್ಲಾ ಕಡೆಯೂ ಕೂಡ. ಸಾರ ಮಾಡಿ ಅದು ತುಪ್ಪ ತಿನ್ನುವಂತ ನೋಡಿ, ಅದು ಚಾರ್ವಾಕರ ಸಿದ್ಧಾಂತ. ಏನು ಕಾರಣಕ್ಕೂ ಅದನ್ನು ಒಪ್ತೇವೆ. ಪ್ರತ್ಯಕ್ಷ ಮಾತ್ರ ಪ್ರಮಾಣ. ಆಚಾರ್ಯವರ ಸಿದ್ಧಾಂತದಲ್ಲಿ ಮುಂದೆ ಹೇಳ್ತಾರೆ 3 ಪ್ರಮಾಣವನ್ನು ಒಪ್ತೇವೆ ನಾವು.
ಕೆಲವರು ಜಾಸ್ತಿ ಹೋಗ್ತಾರೆ. ಆದ್ರೆ ಚಾರ್ವಾಕ ಹೇಳ್ತಾನೆ ಒಂದೇ ಪ್ರಮಾಣ, ಯಾವ ಕಾರಣಕ್ಕೂ ನಂಬ್ತೀವಿ, ಕಾರಣವಿರೋದು ಇಲ್ಲವೇ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಪಾಪ ಇಲ್ಲ, ಏಕಾದಶಿ ಉಪವಾಸ ಯಾಕೆ ಮಾಡ್ತೀವಿ ಅಂತೆಲ್ಲ ಕೇಳ್ತಾನೆ. ಆರಾಮಾಗಿ ತಿಂದು ಕೇಳ್ತಾ ಇರಬೇಕು ಅಂತ ಅವ್ರು ಹೇಳ್ತಾರೆ ಮೋಕ್ಷ ಏನು ಅಂದ್ರೆ ದೇಹನಾಶನೀಯ ಮೋಕ್ಷ. ದೇಹ ಸುಟ್ಟ ನಂತರದಲ್ಲಿ ನನಗೆ ಮೋಕ್ಷ ಆಗಿಬಿಡತ್ತೆ. ಇದು ಚಾರ್ವಾಕನ ಸಿದ್ಧಾಂತ. ತಾರ್ಕಿಕರು ತುಂಬಾ ಪ್ರಸಿದ್ಧರಾದವರು, ದೊಡ್ಡ ಜ್ಞಾನಿಗಳು ಅಂತೆಲ್ಲ ಕರೆಸಿಕೊಳ್ತಾರೆ ತಾರ್ಕಿಕರು. ಅವರು ಹೇಳ್ತಾರೆ ಏಕಬಿಂಬಸತಿ ದುಃಖಧ್ವಂಸ ಮೋಕ್ಷ ಅಂತ ಹೇಳ್ತಾರೆ. 21 ದುಃಖ ಇದೆ, ಆ ದುಃಖ ಇಲ್ಲದೆ ಇರುವಿಕೆ ಏನಿದೆ ಅದನ್ನೇ ಮೋಕ್ಷ ಅಂತ ಇವರು ಕರೀತಾರೆ ತಾರ್ಕಿಕರು. ಅದರಲ್ಲಿ 21 ಅಂತ ಏನು ವ್ಯವಹಾರ ಮಾಡಿದ್ದಾರೆ, ಅದರಲ್ಲಿ ಒಂದು ದುಃಖ, ಉಳಿದದ್ದೆಲ್ಲ ದುಃಖ ಸಾಧನ. 20 ಏನಿದೆ, ಉಳಿದ 20 ದುಃಖ ಸಾಧನ. ಎಲ್ಲ ದುಃಖ ಅಂತಾರೆ ಅವರು, ಯಾವುದೆಲ್ಲ ಸುಖ ಅಂತಾರೋ ಅದು ದುಃಖ. ಹೆಂಗ್ ಹೇಳ್ತಾರೆ ಅಂತಂದ್ರೆ ನೋಡಿ ಕೇಳಿ, ಅವ್ರ ಆಲೋಚನೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ. ಈಗ ಏನೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ದುಃಖಕ್ಕೆ ಕಾರಣ, ಸರಿ. ಸುಖಕ್ಕೆ ಕಾರಣವಾಗೋದು ದುಃಖ ಹೇಗಾಗತ್ತೆ? ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ಹೋಳಿಗೆ ಅಂದ್ರೆ ಇಷ್ಟ ಅನ್ಕೊಳ್ಳಿ, ಅವ್ರು ಹೇಳ್ತಾರೆ ಅದು ದುಃಖಕ್ಕೆ ಕಾರಣ. ಯಾವ್ದು ನಮಗೆ ಸುಖವನ್ನು ತಂದು ಕೊಡುತ್ತೋ ಅದು ದುಃಖಕ್ಕೆ ಕಾರಣ. ಅದು ಹೇಗೆ? ಹೋಳಿಗೆ ತಿನ್ನೋರು ಸುಖ, ಆಮೇಲೆ ಹೋಳಿಗೆ ತಿನ್ನಾದ್ಮೇಲೆ ಅಯ್ಯೋ ಹೋಳಿಗೆ ಖಾಲಿ ಆಯ್ತಲ್ಲ, ಸ್ವಲ್ಪ ಹೊತ್ತಾದ್ರೆ ಮಧ್ಯಾಹ್ನ ತಿಂದಿದ್ದ ಹೋಳಿಗೆ ಇವಾಗ ಹೋಳಿಗೆ ಇಲ್ವಲ್ಲ, ಮಾರನೇ ದಿನ ಅದೇ ಚಿಂತೆ. ದುಃಖಕ್ಕೆ ಕಾರಣ ಹೌದು. ಅದು ರಮಣೀಯವಾದಂತಹ ಪ್ರದೇಶಕ್ಕೆ ಹೋಗಿ ಸುಖವಾಗಿರ್ತಾನೆ ಅನ್ಕೊಳ್ಳಿ ಒಬ್ಬ ಜೀವಿ, ಅದು ದುಃಖಕ್ಕೆ ಕಾರಣ. ಯಾಕೆ ಅಂತಂದ್ರೆ ಇವಾಗೇನೋ ಸುಖವಾಗಿದ್ದೇನೆ, ಸ್ವಲ್ಪ ಹೊತ್ತಾದ್ಮೇಲೆ ಈ ಪ್ರದೇಶ ಇಲ್ಲ ಅಲ್ವಾ, ಚಿಂತೆ ಮಾಡ್ತಾ ಇರಬೇಕು. ಹಾಗಾಗಿ ಇವೆಲ್ಲ ದುಃಖಕ್ಕೆ ಕಾರಣ. ಈ ದುಃಖ ಇಲ್ಲದೇ ಇರುವಿಕೆ ಏನಿದೆ ಇದು ಮೋಕ್ಷ ಅಂತ ತಾರ್ಕಿಕರು ಹೇಳ್ತಾರೆ. ಇನ್ನು ಪ್ರಸಿದ್ಧರಾದಂತಹ ವೇದಾಂತಿಗಳಲ್ಲೇ ಶಂಕರನ ಅನುಯಾಯಿಗಳು ಅವರು ಹೇಳುವಂಥದ್ದು ಬ್ರಹ್ಮಭಾವನೇನ ಮೋಕ್ಷ. ನಾನು ಬ್ರಹ್ಮ ಒಂದೇ ಎಂದು ಉಪಾಸನೆ ಮಾಡಬೇಕು, ಹಾಗೆ ದೇವರು ನಾವು ಒಂದೇ ಆದಾಗ ಮೋಕ್ಷ. ಹೀಗೆಲ್ಲ ಅನೇಕ ಮೋಕ್ಷದ ವ್ಯಾಖ್ಯಾನವನ್ನ ತಿಳಿದ ನಂತರದಲ್ಲಿ ಆಚಾರ್ಯ ಮಧ್ವರು ಏನ್ ಹೇಳ್ತಾರೆ ಅಂತಂದ್ರೆ, ಭಾಗವತದಲ್ಲಿ ನಿರೂಪಣೆ ಮಾಡುವಾಗ ಆಚಾರ್ಯ ಮಧ್ವರು ಹೇಳಿರುವಂಥದ್ದು, ಭಾಗವತ ತಾತ್ಪರ್ಯ ಬರೆದಿದ್ದಾರೆ, ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ ಮೋಕ್ಷ ಅಂತ ಹೇಳ್ತಾರೆ. ಅನ್ಯಥಾ ರೂಪ, ನಮ್ಮ ರೂಪ ಏನಿದೆಯೋ ಈ ರೂಪ ಅಲ್ಲದೇನೆ ನಿಜವಾದಂತಹ ನಮ್ಮ ಸ್ವರೂಪ ಏನಿದೆ ಆ ಸ್ವರೂಪದಿಂದ ಸುಖವನ್ನ ಕೊಡುವಂಥದ್ದು ಏನಿದೆ ಇದೇ ಮೋಕ್ಷ. ಇದು ಬಹಳ ಜಟಿಲವಾದ ವಿಷಯ, ಗಮನ ಕೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ. ಒಬ್ಬ ತುಂಬಾ ಪರಿಚಿತನಾದಂತಹ ಒಬ್ಬ ವ್ಯಕ್ತಿ ಅವರು ಒಂದು ವೇದಿಕೆಯನ್ನ ಹತ್ತಿ ಒಂದು ನಾಟಕ ಪ್ರದರ್ಶನ ಮಾಡಿದ ಅನ್ಕೊಳ್ಳಿ. ನಾಟಕ ನೋಡಿ ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಪಾತ್ರವನ್ನ ಅವ್ರು ನಿಭಾಯಿಸಿದ್ದಾರೆ ಅಂತೆಲ್ಲ ಚೆನ್ನಾಗಿ ಪ್ರಶಂಸೆ ಮಾಡಿ ಪಾತ್ರೆಯನ್ನ ತೆಗೆದು ನೋಡ್ತೀರಿ, ಅಯ್ಯೋ ಇವ್ರು ನಮ್ಮ ಸ್ನೇಹಿತರು ಅಂತ ಸಂತೋಷ ಆಯ್ತು ನಿಮಗೆ. ಹೇಗೋ ಅದೇ ರೀತಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು, ಇಲ್ಲ ನಾವೆಲ್ಲ ಮನುಷ್ಯರಾಗಿದ್ದೇವೆ ನಾಳೆ ಮಂದಿರದಲ್ಲಿ. ಆದರೆ ವಸ್ತುತಃ ನಾವು ನಿಜವಾಗ್ಲೂ ಮನುಷ್ಯರೇ ಆಗಿರಬೇಕು ಇಲ್ಲ. ನಮ್ಮಲ್ಲಿ ತುಂಬಾ ಆಳವಾದ ವಿಷಯ, ಸರಿಯಾಗಿ ಗಮನಿಸಿ. ನಮ್ಮಲ್ಲಿ ಎಷ್ಟೋ ಜನ ಪ್ರಾಣಿಗಳು ಇರಬಹುದು, ಪಕ್ಷಿಗಳು ಇರಬಹುದು, ಜಲಚರ್ಯ ಪ್ರಾಣಿಗಳು ಇರಬಹುದು, ಅನೇಕ ವಿಭಾಗ ಇದೆ ನೋಡಿ, ಏನಾದ್ರೂ ಆಗಿರಬಹುದು. ಅದೇ ತೆರನಾದಂತಹ ಪರಮಾತ್ಮನ ರೂಪ ಇರುತ್ತೆ, ಬಿಂಬರೂಪ. ಆ ಬಿಂಬೋಪಾಸನೆಯನ್ನ ಮಾಡಿದಾಗ ಮೋಕ್ಷ ಅಂತ ಇದೆ. ಅನ್ಯಥಾ ರೂಪಂ ಹಿತ್ವ, ನಮ್ಮದಲ್ಲದ ಶರೀರವನ್ನ ಪರಿತ್ಯಜಿಸಿ ನಮ್ಮ ನಿಜವಾದಂತಹ ಸ್ವರೂಪ, ನಮ್ಮ ನಿಜವಾದ ಸ್ವರೂಪ ಏನು ಗೊತ್ತಾ? ಪರಮಾತ್ಮ ಹೇಗೆ ಸಚ್ಚಿದಾನಂದ ಮೂರ್ತಿಯೋ ಜ್ಞಾನಾನಂದ ಸ್ವರೂಪನೋ, ನಮ್ಮ ಸ್ವರೂಪವೂ ಹಾಗೆ ಜ್ಞಾನಾನಂದ ಸ್ವರೂಪ. ಆದ್ರೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಆವರಣವಾಗಿ ಅಜ್ಞಾನಾದಿಗಳೆಲ್ಲ ಇದೆ. ಚಾಕ್ಲೇಟ್ ದೃಷ್ಟಾಂತ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಚಾಕ್ಲೇಟ್ ಹೇಗಿರುತ್ತೆ? ಸಿಹಿಯಾಗಿರುತ್ತೆ. ಆ ಸಿಹಿಯಾಗಿರೋದು ಅನುಭವ ಯಾವಾಗ ಬರುತ್ತೆ? ಮೇಲಿರುವಂತಹ ಕವರ್ ತೆಗೆದ ಮೇಲೆ ಅಲ್ವಾ? ಮೇಲಿರೋ ಕವರ್ ಕಳಚಿದ ನಂತರದಲ್ಲಿ ಒಳಗಡೆ ಇರುವಂತಹ ಸಿಹಿಯಾದ ಅಂಶ ಗೋಚರವಾಗುತ್ತಲ್ವ, ಅನುಭವಕ್ಕೆ ಬರುತ್ತಲ್ವ. ಹಾಗೆ ಆವರಕವಾದಂತಹ ಲಿಂಗದೇಹ ಅನ್ನುವಂಥದ್ದು ಹರಿನಾಮಕರಣ ಪರಮಾತ್ಮನಿಂದ ಭಂಗವಾದಾಗ ನಿಜವಾದಂತಹ ಸ್ವರೂಪ ಆವಿರ್ಭಾವವಾಗತ್ತೆ. ಸ್ವರೂಪ ಏನು ಅಂತ ಅವಾಗ ತಿಳಿಯುತ್ತೆ. ನಾವು ನೀರಾಗಿದ್ದೇವೋ, ಹಸುವಾಗಿದ್ದೇವೋ, ಕತ್ತೆಯಾಗಿದ್ದೇವೋ, ಏನಾಗಿದ್ದೇವೋ ಗೊತ್ತಿಲ್ಲ. ಹೀಗೆ ವಿಚಾರವನ್ನ, ಸ್ವರೂಪದ ವಿಚಾರವನ್ನ ಮಾಡಿದಾಗ, ಪರಮಾತ್ಮನ ಬಿಂಬರೂಪವನ್ನು ಉಪಾಸನೆ ಮಾಡಿದಾಗ ನಾವು ಮೋಕ್ಷ ಅಂತ ಇರುವಂಥದ್ದು. ನೋಡಿ, ನೈಜ ಶಬ್ದ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳಿ. ತುಂಬಾ ಬೆಲೆ ಇದೆ ಅದಕ್ಕೆ, ತುಂಬಾ ಅಮೂಲ್ಯವಾದಂತಹ ಅರ್ಥ ಇದೆ ಅದಕ್ಕೆ. ನೈಜ ಸುಖಾನುಭೂತಿ, ನಿಜವಾದಂತಹ ಸುಖ ಏನಿದೆ ಅದರ ಅನುಭವ ಪಡೆಯುವಂಥದ್ದು ಏನಿದೆ ಅದೇ ಮೋಕ್ಷ. ಯಾವುದನ್ನೋ ಸುಖ ಅನ್ಕೊಳ್ತಾ ಇದ್ದೀವಿ ನಾವು, ಅದು ಯಾವುದು ಸುಖ ಅಲ್ಲ. ಯಾವ ಸುಖ ಅನ್ಕೊಳ್ತೀವಿ? ಈಗ ಹೇಳಿದ ಹಾಗೆ ಪದಾರ್ಥವನ್ನು ಭಕ್ಷಣೆ ಮಾಡುವಾಗ ಭಾರಿ ಆನಂದ, ಏನಿತ್ತು ಇವತ್ತು ಹೋಳಿಗೆ ಸಿಗ್ತಾನೆ, ಅದ್ಭುತ ಅಂತ ಹೊಗಳ್ಕೊಳ್ತೀವಿ.
ಏನಿತ್ತು ಇವತ್ತು ಸೀರಿಯಲ್, ಏನಿತ್ತು IPL ಮ್ಯಾಚ್, ಭಾರಿ ಭಾರಿ ಅಂತ ಅದನ್ನೆಲ್ಲ ನೀವು ಸಂತೋಷ ಪಡ್ತಾ ಇದ್ದೀವಿ. ಅದು ಯಾವುದು ಸುಖ ಅಲ್ಲ. ಸುಖ ಅಂದುಕೊಂಡ್ರು ಕೂಡ ಕ್ಷಣಿಕ ಸುಖ. ಒಂದು ದೃಷ್ಟಾಂತವನ್ನ ಕೊಡೋದು ಅಂತ ಆದ್ರೆ, ಕಗ್ಗತ್ತಲೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಕಗ್ಗತ್ತಲೆಯಲ್ಲಿದ್ದಂತಹ ವ್ಯಕ್ತಿಗೆ, ದಾರಿ ಕಾಣದಿರುವಂತಹ ವ್ಯಕ್ತಿಗೆ ಒಂದು ಸಣ್ಣ ದೀಪವನ್ನ ತಂದುಕೊಟ್ರು. ಎಷ್ಟು ಸಂತೋಷ ಆಗತ್ತೆ ಅವನಿಗೆ. ಭಾರಿ ಉಪಕಾರ ಮಾಡಿಬಿಟ್ರು, ಭಾರಿ ಬೆಳಕಿದೆ ಇದರಲ್ಲಿ ಅಂತ. ಆದ್ರೆ ಅದು ನಿಜವಾದಂತಹ ಬೆಳಕಾಗಲಿ. ಬತ್ತಿ ಯಾವಾಗ ಶಾಂತವಾಗುತ್ತೋ ಏನೋ, ಎಣ್ಣೆ ಯಾವಾಗ ಖಾಲಿ ಆಗುತ್ತೋ ಏನೋ, ಯಾವ ಕೈಯಿಂದ ಜಾರತ್ತೋ ಏನೋ, ಏನಾದ್ರೂ ಆಗಬಹುದು. ಅದು ನಿಜವಾದಂತಹ ಸುಖ ಅಲ್ಲ. ನಿಜವಾದ ಸುಖ ಯಾವುದು ಅಂತಂದ್ರೆ ಮೋಕ್ಷದಲ್ಲಿ ಆಗುವಂತಹ ಸುಖ ಏನಿದೆ ಅದೇ ನಿಜವಾದಂತಹ ಮೋಕ್ಷ. ಆದ್ರೆ ಇದನ್ನೆಲ್ಲ ಪರಿಚಯಿಸಿ ಶರೀರಕ್ಕೆ ಸಂಬಂಧಪಟ್ಟಂತಹ ಸುಖವನ್ನೇ ಸುಖ ಅಂದುಕೊಳ್ತೇವೆ. ಅದಕ್ಕೂ ಒಂದು ವಿರೋಧಕರವಾದಂತಹ ಒಂದು ಅಂಶವನ್ನ ಹೇಳ್ತಾರೆ. ದೇವರು ಒಮ್ಮೆ ಪ್ರಕಟಗೊಂಡಾಗ ಯಾಕೆ ಪ್ರಕಟಗೊಂಡ ಅನ್ನೋದಕ್ಕೆ, 4 ಜೀವರಾಶಿಗಳು ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ರಂತೆ. 4 ಜೀವರಾಶಿಗಳು ಯಾರ್ಯಾರು ಅಂತಂದ್ರೆ, ಕಥೆಯಲ್ಲಿ ಹೇಳುವಾಗ ಮನುಷ್ಯ ತಪಸ್ಸು ಮಾಡ್ತಾ ಇದ್ದಂತೆ, ಜೊತೆಗೆ ಒಂದು ಕತ್ತೆ ಅದು ತಪಸ್ಸು ಮಾಡ್ತಾ ಇತ್ತಂತೆ, ಜೊತೆಗೆ ಒಂದು ಕೋತಿ ತಪಸ್ಸು ಮಾಡ್ತಾ ಇತ್ತಂತೆ, ಜೊತೆಗೆ ಒಂದು ಶ್ವಾನ ಸಮಾನವಾಗಿ ತಪಸ್ಸು ಮಾಡ್ತಾ ಇದ್ರು. ದೇವರು ಪ್ರಕಟಗೊಂಡ. ಒಬ್ರೊಬ್ರಿಗೆ ಕೇಳ್ತಾ ಬಂದ, ಏನು ಬೇಕು ನಿಮಗೆ? ಎಲ್ಲರೂ ಅಪೇಕ್ಷೆ ಪಡೋದೇನು? ಆಯುಷ್ ಚೆನ್ನಾಗಿರ್ಬೇಕು ಅಂತ. ಆಯುಸ್ಸು ಹಾಗೂ ಸಂಪತ್ತು, ಇದಕ್ಕೆ ಜೀವನಾವಸ್ಥೆ ಇಲ್ಲ ಅಂತ ಶಂತನು ಹೇಳ್ತಾನೆ. ಜೀವಿತಾಶ ಧನಾಶ ಚ ಜೀರ್ಯತೋಪಿ ನ ಜೀರ್ಯತಃ. ಇದಕ್ಕೆ ಜೀರ್ಣಾವಸ್ಥೆ ತಿಳಿದೇ ಇಲ್ಲ. ಇದಕ್ಕೆಲ್ಲರೂ ಕೇಳಿದ್ರು ನಮಗೊಂದು ಒಳ್ಳೆ ಆಯುಸ್ಸು ಬೇಕು. ದೇವರು ಹೇಳ್ತಾನೆ, ಸರಿ, ಎಲ್ಲರಿಗೂ ಕೂಡ ಸಮಾನವಾಗಿ ನಾನು ಆಯುಸ್ಸನ್ನ ಹಂಚ್ತೇನೆ. ಎಲ್ಲರಿಗೂ 33 ವರ್ಷ ಸ್ಯಾಂಕ್ಷನ್ ಅಂತ ಹೇಳಿದಂತೆ. 3 ಪ್ರಾಣಿಗಳು ಎದ್ದು ಹೋಯ್ತು. ಮನುಷ್ಯ ಪ್ರಾಣಿ ಇದ್ದ ನೋಡಿ, ಅವನು ಹಾಗೆ ಕುತ್ಕೊಂಡ. ದೇವರು ಕೇಳ್ತಾನೆ, ಯಾಕೆ ಸಮಾಧಾನ ಆಗ್ಲಿಲ್ಲ ನನಗೆ? ಬರೀ 30 ಅಂತ ಹೆಂಗೆ ಸಾಗುತ್ತದೆ? ಇನ್ನೂ ಬೇಕು ನನಗೆ. ಇನ್ನು ಬೇಕು ಅಂತಂದ್ರೆ ಮತ್ತೆ ತಪಸ್ಸು ಮಾಡು. ಬಿಡ್ಲಿಲ್ಲ ನೋಡಿ, ತಪಸ್ಸನ್ನ ಮಾಡಿ ಮತ್ತೆ ಕೇಳ್ತಾನೆ. ಏನ್ ಒಳ ಕೇಳಿದ ಅಂತಂದ್ರೆ, ಕತ್ತೆಯಲ್ಲಿ ಇದೆ ಅಲ್ಲ 30 ವರ್ಷ, 30 ವರ್ಷ ಇದೆ. ಆ 30 ವರ್ಷ ನನಗೆ ಕೊಟ್ಟರು. ಕತ್ತೆಗೆ ಬಡದ್ರು ಯಾಕೆ ಹೇಳ್ತಾರೆ? ಕೋತೆ ಆದ್ರೂ ಸ್ವಲ್ಪ ಕೀಟನೆ ಮಾಡತ್ತೆ, ನಾಯಿ ಆದ್ರೂ ಬೊಗಳತ್ತೆ, ಕತ್ತೆ ಪಾಪ ಏನ್ ಮಾಡತ್ತೆ? ಆ 30 ವರ್ಷ ಆಯ್ತು ನನಗೆ ಬೇಕು ಅಂತ ಕೇಳಿದಂತೆ. ಸರಿ ಅಂತ ದೇವರು ಕೊಟ್ಟ. ಆಮೇಲೆ ಇನ್ನೂ ಸಮಾಧಾನ ಇಲ್ಲ ಇವನಿಗೆ. ಜೊತೆಗೆ ಕೋತಿ ಏನಿದೆ, ಕೋತಿಯ ಒಂದು 20 ವರ್ಷ ಆಯ್ತು ಬೇಕು ಅಂತ ಕೇಳಿದ. 30 ಅಂತ ಕೇಳಿದ ಕಷ್ಟ ಆಗಿತ್ತು. 20 ವರ್ಷ ನನಗೆ ಕೊಡು, ಸರಿ ಅಂತ ಕೊಟ್ಟ. ಇನ್ನೂ ಸಮಾಧಾನ ಇಲ್ಲ, ನಾಯಿಯ 20 ವರ್ಷವನ್ನು ನನಗೆ ಕೊಡು ಅಂತ ಕೇಳಿ. ಸರಿ ಅಂತ ಒಟ್ಟು 100 ವರ್ಷ ಕೊಡ್ತಾರೆ. ಅದಕ್ಕೆ ಮನುಷ್ಯರು ಹಾಗೆ ಇದ್ದೇವೆ. 30 ವರ್ಷ ಸುಖವಾಗಿರ್ತಾನೆ. 30ರ ನಂತರದಲ್ಲಿರೋ 30 ವರ್ಷ ಕತ್ತೆ. ಅದಕ್ಕೆ ಕತ್ತೆಯ ತರ ಬಿಡ್ತಾ ಇರ್ತಾನೆ. ಕತ್ತೆ 30 ವರ್ಷ. ಆಮೇಲೆ 20 ವರ್ಷ ಯಾವ್ದು ಬೇಡಿ ಕೋಟಿಗದು. ಕೋಟಿ ಏನ್ ಮಾಡತ್ತೆ? ಒಂದ್ ಕಡೆ ಇರೋದಿಲ್ಲ. ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗ್ತಾ ಇರತ್ತಲ್ವಾ. ಹಾಗೆ ಇವರು ಮಗಳ ಮನೆಯಿಂದ ಮಗಳ ಮನೆಗೆ, ಇನ್ನೊಂದು ಅಳಿಯನ್ ಮನೆಗೆ, ಆ ಕಡೆ ಈ ಕಡೆ ಕೊನೆ 20 ವರ್ಷ. ಅದು ಯಾವ್ದ್ರದ್ದು ಹೇಳಿ? ಶ್ವಾನದ್ದು, ನಾಯಿ. ನಾಯಿ ಏನ್ ಮಾಡತ್ತೆ? ಮನೆ ಕಾಯ್ತಾ ಇರತ್ತೆ, ಮಕ್ಕಳ ನೋಡ್ಕೊಳ್ತಾ ಇರತ್ತೆ. ಅದೇ ಇವ್ರ ಹಾಗೆ ಮಕ್ಕಳು ನೋಡ್ತಾ ಇರಬೇಕು. ಇವರೆಲ್ಲ ಹೊರಗಡೆ, ಮಕ್ಕಳು ಸೊಸೆಂದ್ರೆಲ್ಲರೂ ಹೊರಗಡೆ ಹೋಗಿರ್ತಾರೆ, ಮನೆ ನೋಡ್ತಾ ಇರೋರೆ ಶ್ವಾನದ್ದು ಅಂತಾರೆ. ಇದರಲ್ಲೇ ಆಸಕ್ತಿ. ಏನು ನಿಜವಾದಂತಹ ಸುಖ ಮೋಕ್ಷ ಅದನ್ನ ಪರಿತ್ಯಜಿಸಿ ಏನ್ ಆಲೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಆಯುಸಬೇಕು ಅಂತ. ಇನ್ನು ಗರುಡ ಪುರಾಣದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ವಿಷಯ ಪದಾರ್ಥಗಳ ಕಡೆಗೆ ಹೆಚ್ಚು ಗಮನ ಇದೆ ನಿಮಗೆ, ಅದನ್ನೇ ಸುಖ ಅಂತಂತೀರಿ. ಅದು ನಿಜವಾದ ಸುಖ ಅಲ್ಲ. ಪ್ರಾಣಿಗಳ ದೃಷ್ಟಾಂತವನ್ನು ಕೊಟ್ಟೇ ಹೇಳ್ತಾರೆ. ಕುರಂದ ಮಾತಂಗ ಪತಂಗ ಭಂಗ ವಿರಾಹದ ಪಂಚ ವಿವೇಕ ಪಂಚ ಏಕ ಪ್ರಮಾಣಿ ಸಕಥಂಗ ಹನ್ಯತೆ ಯಸೇವತೆ ಪಂಚ ವಿವೇಕ ಪಂಚ. ಒಂದೊಂದು ಪ್ರಾಣಿಗಳು ಒಂದೊಂದು ವಿಷಯ ಪದಾರ್ಥದಲ್ಲಿ ಆಸಕ್ತವಾಗಿದ್ದು ಪ್ರಾಣಿಗಳು ಕೊಡ್ತಾ ಇದ್ದಾರೆ. ಮೊದಲು ಕುರಂಗ ಅಂದ್ರೆ ಜಿಂಕೆಯನ್ನ ಬೇಟೆಯಾಡೋರು ಏನ್ ಮಾಡ್ತಾರೆ ಅಂತಂದ್ರೆ, ಜಿಂಕೆಗೆ ಶಬ್ದದ ಮೇಲಿನ ವ್ಯಾಮೋಹ ಜಾಸ್ತಿ ಪುರಾಣ ಹೇಳುತ್ತೆ. ಹಾಗಾಗಿ ವ್ಯಾಧ ಒಬ್ಬ ಜಿಂಕೆಯನ್ನ ಬೇಟೆಯಾಡೋರು ಏನ್ ಮಾಡ್ತಾನೆ ಅಂತಂದ್ರೆ, ಒಳ್ಳೆ ಇಂಪಾದಂತಹ ಧ್ವನಿ ಮಾಡುವಂತಹ ಶಬ್ದವನ್ನು ಹಾಕ್ತಾರಂತೆ. ಅದು ವಸ್ತುತಃ ಜಿಂಕೆ ಭಾರಿ ಚುರುಕು. ಆಹಾರ ತಿನ್ನುವಾಗ್ಲೂ ಕೂಡ ಕಿವಿಯೆಲ್ಲ ಆ ಕಡೆ ಅಲ್ಲಾಡ್ತಾ ಇರುತ್ತೆ. ಗಮನಿಸಿರ್ತಾರೆ ನೀವು ನ್ಯಾಷನಲ್ ಜಿಯೋಗ್ರಫಿಗಳನ್ನೆಲ್ಲ, ಕಿವಿ ಆ ಕಡೆ ಹೋಗ್ತಾ ಇರುತ್ತೆ, ಭಾರಿ ಚಂಚಲ. ಆದ್ರೆ ಯಾವಾಗ ಇಂಪಾದಂತಹ ಧ್ವನಿಗೆ ಮೈ ಮರೆಯತ್ತೋ ಗುರಿ ಇಟ್ಟು ಬಾಣ ಹೊಡಿತಾರಂತೆ ವ್ಯಾಧ. ಶಬ್ದದ ಮೇಲಿನ ವ್ಯಾಮೋಹದಿಂದ ಜಿಂಕೆ ಪ್ರಾಣ ಕಳೆದುಕೊಳ್ತು. ಕುರಂಗ ಮಾತಲ್ಲ ಅಂದ್ರೆ ಆನೆ. ಈ ಆನೆ ದೃಷ್ಟಾಂತವನ್ನು ಏಕಾದಶ ಸ್ಕಂದದಲ್ಲಿ ಇನ್ನೂ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆನೆಗೆ ಸ್ಪರ್ಶದ ಮೇಲಿನ ವ್ಯಾಮೋಹ ಜಾಸ್ತಿ ಅಲ್ಲಿ, ಆರಾಮಾಗಿ ಸ್ಪರ್ಶವನ್ನ ಮಾಡ್ಕೊಂಡಿರ್ಬೇಕು ಅಂತ. ಅದಕ್ಕೆ
ಆನೆಯನ್ನ ಬೇಟೆಯಾಡೋರು ಏನ್ ಮಾಡ್ತಾರೆ, ಸುಲಭವಾಗಿ ಆನೆ ಬೇಟೆಗೆ ಆಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಖೆಡ್ಡ ತೋಡ್ತಾರ, ದೊಡ್ಡ ಭೂಮಿಯನ್ನ ಚೆನ್ನಾಗಿ ಅಗದು ಮೇಲ್ಗಡೆ ಎಲ್ಲ ಹುಲ್ಲುಗಳಿಂದೆಲ್ಲ ಮುಚ್ಚಿಡ್ತಾರೆ. ಆನೆಯಲ್ಲಿ ಬರ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಬಾಳೆ ಗಿಡಗಳನ್ನ ನೆಡ್ತಾರಂತೆ. ಬಾಳೆ ಗಿಡ ಎಷ್ಟು ಚೆನ್ನಾಗಿರತ್ತೆ ನಮ್ಗೆಲ್ಲ ಪರಿಚಯ ಇದೆ. ಕಬ್ಬು ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತಲ್ಲ, ಭಾರಿ ಮೃದು ಅದು. ಬಾಳೆ ಕಂಬವನ್ನ ನೋಡಿತು ಆನೆ, ಸಂತೋಷವಾಯಿತು. ಹೋಗುವಾಗ ಅದಕ್ಕೆ ಮೈಯನ್ನ ತಾಕಿಸಿಕೊಂಡು ಹೋಗೋಣ ಅಂತೇಳಿ ತಾಕಿಸ್ತಾ ಹೋಗ್ತಾ ಇದೆ. ಮುಂದೆ ದೊಡ್ಡ ಖೆಡ್ಡವಿದೆ ಅಂತ ಗೊತ್ತೇ ಇಲ್ಲ, ಬಿತ್ತು, ಪ್ರಾಣ ಕಳ್ಕೊಳ್ತು. ನೋಡಿ, ಸ್ಪರ್ಶದ ನೀರಿನ ವ್ಯಾಮೋಹದಿಂದ ಆನೆ ಪ್ರಾಣ ಕಳ್ಕೊಳ್ತು. ಹುಳಲ್ಲ, ಮಾತಲ್ಲ, ಪತಂಗ ಅಂದ್ರೆ ಹುಳ. ಯಾವ ಹುಳ ಅಂದ್ರೆ ಲೈಟ್ ಹುಳ. ನೋಡಿ, ಲೈಟ್ ಹಚ್ಚಿದಾಗೆಲ್ಲ ಹುಳ ಬರ್ತಾ ಇರತ್ತೆ ನೋಡಿ. ಇನ್ನು ಮಳೆಗಾಲಗಳಂತೂ ಎಷ್ಟು ಕಿರಿಕಿರಿ ಮಾಡ್ತಾ ಇರತ್ತೆ ಹುಳ. ನಿಮ್ಗೆಲ್ಲ ಹಿರಿಯರಿಗಂತೂ ಇನ್ನೂ ಸ್ಪಷ್ಟವಾಗಿ ತಿಳಿದಿರತ್ತೆ. ಮನೇಲಿ ಕರೆಂಟ್ ಹೋದಾಗ UPS ಗಳೆಲ್ಲ ಇನ್ನಿಲ್ಲ ಹಿಂದೆ ಮನೇಲಿ ದೀಪ ಹಚ್ಚಿದವರು. ದೀಪ ಹಚ್ಚಿಟ್ಟಾಗ ದೀಪದ ಸುತ್ತು ಹುಳ ಬರ್ತಾ ಇರತ್ತೆ ನೋಡಿ, ಅದನ್ನ ಪತಂಗ ಅಂತ ಕರೀತಾರೆ. ಅದಕ್ಕೆ ರೂಪದ ಮೇಲಿನ ವ್ಯಾಮೋಹ ಜಾಸ್ತಿ. ರೂಪವನ್ನು ಹೇಗಾದ್ರೂ ಆಸ್ವಾದಿಸಬೇಕು ಅನ್ನುವಂತಹ ಹಂಬಲ ಅದಕ್ಕೆ. ಪ್ರತಿ ಬಾರಿ ದೀಪದ ಸುತ್ತಲೂ ಹೋಗ್ತಾ ಇರತ್ತೆ. ಈ ಸಮಾಧಾನ ಆಗ್ತಿಲ್ಲ. ಆ ದೀಪವನ್ನ ಸಂಪೂರ್ಣವಾಗಿ ಅನುಭವಿಸಬೇಕು ಅಂತ ಏನ್ ಮಾಡುತ್ತೆ ಅಂದ್ರೆ ದೀಪದ ಒಳಗೆ ಹೋಗಿ ಏನಾಗತ್ತ ಅಂದ್ರೆ ಅದಕ್ಕೆ ಪ್ರಾಣ ಹೋಯ್ತಲ್ವಾ. ಪತಂಗ ರೂಪದ ಮೇಲಿನ ವ್ಯಾಮೋಹದಿಂದ ಪ್ರಾಣ ಕಳ್ಕೊಳ್ತು. ಶಬ್ದ, ಸ್ಪರ್ಶ, ರೂಪ. ನೀನಾಹತಾಹ, ಕುರಂಗ, ಮಾತಂಗ, ಪತಂಗ, ಭುಂಡ. ಭುಂಡ ಅಂದ್ರೆ ದುಂಡಿ. ದುಂಡಿ ಅನೇಕ ಹೂಗಳಿರುವಂತಹ ಮಕರಂದವನ್ನು ಹೀರಿಕೆ ಅಂತ ಹೋಗುತ್ತೆ. ವಸ್ತುತಃ ನಾವೇನು ಗಮನಿಸಿದ್ದೀವಿ ಅಂದ್ರೆ ಅದರಲ್ಲಿರುವಂತಹ ರಸವನ್ನ ಹೀರಿ ಬರುತ್ತೆ ಅಂತ. ಆದ್ರೆ ರಸ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, ವಿಜ್ಞಾನಿಗಳಿಗೆಲ್ಲ ಸವಾಲಾದಂತಹ ಒಂದು ವಿಷಯವನ್ನ ವ್ಯಾಸರು ತಿಳಿಸಿಕೊಡ್ತಾರೆ. ಭೃಂಡ ಅಂದ್ರೆ ದುಂಡುಗಳಿಗೆ ಆಂಗ್ಲ ಭಾಷೆ ಬಿ ಅಂತ ಕರೀತಾರೆ ನೋಡಿ. ಅದಕ್ಕೆ ಎಲ್ಲಿ ಸುಗಂಧ ಇದೆಯೋ ಅಲ್ಲಿ ವಶವಾಗಿ ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಒಂದು ದುಂಡು ಏನ್ ಮಾಡ್ತೀವಿ ಅಂತಂದ್ರೆ, ಕಮಲ ಚೆನ್ನಾಗಿ ಎರಡಿದೆ, ಒಳ್ಳೆ ಪರಿಮಳ ಇದೆ, ಅದನ್ನ ನಾನು ಆಸ್ವಾದಿಸೋಣ ಅಂತ ನಾನು ಬಂದು ಕುತ್ಕೊಂಡಿದೆ, ಆಸ್ವಾದಿಸ್ತಾ ಇದೆ. ಪಾಪ ಅದು ಗೊತ್ತೇ ಆಗ್ಲಿಲ್ಲ, ಸಾಯಂಕಾಲ ಆಗಿ ಹೋಯ್ತು. ಸಾಯಂಕಾಲ ಆದ್ಮೇಲೆ ಏನಾಗತ್ತೆ, ಅರಳಿದಂತಹ ಕಮಲ ಸಂಜೆ ವೇಳೆಯಲ್ಲಿ ಮೊಗ್ಗಾಗತ್ತೆ, ಮತ್ತೆ ಸೂರ್ಯೋದಯ ಆದಾಗ ಅರಳುತ್ತೆ. ಅದು ಕಾಯ್ತಾ ಇತ್ತು, ಒಳಗಡೆ ಕೂತಿದೆ. ಹೊರಗಡೆ ಬರುವಷ್ಟು ಶಕ್ತಿ ಇಲ್ಲ ಅದಕ್ಕೆ. ದಳಗಳನ್ನು ಅರಳಿಸಿ ಹೊರಗೆ ಬರುವಷ್ಟು ಶಕ್ತಿ ಇಲ್ಲ. ಅದು ಒಳಗಡೆ ವಿಚಾರ ಮಾಡ್ತಾ ಇದೆ, ಎಷ್ಟು ಬೇಗ ಸೂರ್ಯೋದಯ ಆಗತ್ತೋ, ನನ್ನ ಮನೆಗೆ ಹೋಗ್ಬಹುದು ಅಂತ ಕಾಯ್ತಾ ಇದೆ. ಆ ಸಮಯದಲ್ಲಿ ಒಂದು ಸರೋವರಕ್ಕೆ ಆನೆ ಬಂತು. ಪ್ರವೇಶ ಗಜೇಂದ್ರನೇ ಇರಬೇಕು. ಸರೋವರಕ್ಕೆ ಬಂದಿದೆ. ನೀರೆಲ್ಲ ಕುಡಿಯುವ ರಭಸದಲ್ಲಿ ತನ್ನ ಸೊಂಡಿಲಿಗೆ ಸಿಕ್ಕಂತಹ ಈ ಕಮಲದ ದಳ ಏನಿದೆ, ಕಮಲವನ್ನ ದಂಟಿನ ಸಹಿತವಾಗಿ ಕಿತ್ತು ಹಾಕಿಬಿಡ್ತು. ದಂಟಿನ ಸಹಿತವಾಗಿ ಕಿತ್ತು ಹಾಕಿದ್ರೆ ಸೂರ್ಯೋದಯ ಆಗ್ಲಿ ಏನೇ ಆಗ್ಲಿ ಅರಳೋದಿಲ್ಲ. ಅದು ದೊಡ್ಡ ದೊಡ್ಡ ಹಬ್ಬದ ದಿನಗಳಲ್ಲಿ ಕಮಲವನ್ನು ತಂದಾಗ ಪ್ರಯತ್ನ ಪೂರ್ವಕವಾಗಿ ಅರಳಿಸ್ಬೇಕು, ಅಂದ್ರೆ ಅರಳುತ್ತೆ ಅಲ್ವಾ. ಅರಣ್ಯ ಇಲ್ಲ, ಕೊನೆಗೆ ಅದು ಪ್ರಾಣನೇ ಕಳ್ಕೊಳ್ತು. ನೋಡಿ, ಗಂಧದ ಮೇಲಿನ ವ್ಯಾಮೋಹದಿಂದ ದುಂಡು ಪ್ರಾಣ ಕಳ್ಕೊಳ್ತು. ಕೊನೆಯದು ಮೀನನ್ನ ಬೇಟೆಯಾಡೋರು ಏನ್ ಮಾಡ್ತಾರೆ ಹೇಳಿ, ಒಂದು ದೊಡ್ಡ ಕೋಲು, ಅದಕ್ಕೆ ಒಂದು ಹಗ್ಗಕ್ಕೆ ಎರೆಹುಳುವನ್ನ ಕಟ್ಟಿ ಇಡ್ತಾರೆ. ಎರೆಹುಳು ನೋಡಿರ್ತೀವಿ ನೀವು. ಆ ಎರೆಹುಳುವನ್ನ ಕಟ್ಟಿ ನೀರಿನಲ್ಲಿ ಬಿಡ್ತಾರೆ. ಮೀನಿಗೂ ಆಸೆ ಆ ಹುಳವನ್ನ ತಿನ್ನಬೇಕು. ಬಾಯಿ ಚಾಪಲು ಜಾಸ್ತಿ. ನೋಡಿ, ನಾವೆಲ್ಲ ಮೀನನ್ನ ಇದ್ದೇವೆ. ಬಾಯಿ ಚಾಪಲು ಜಾಸ್ತಿ, ಹೇಗಾದ್ರೂ ಮಾಡಿ ತಿನ್ನಬೇಕು ಅಂತ ಅದಕ್ಕೆ ಬಾಯಿ ಹಾಕತ್ತೆ. ಕೊನೆಗೆ ಅದೇ ಆಹಾರವಾಗಿ ಹೋಯ್ತು. ನೋಡಿ, ಒಂದೊಂದು ವಿಷಯ ಪದಾರ್ಥಗಳನ್ನ ಅನುಸರಿಸಿ ಅಲ್ಲಿ ಸುಖ ಇದೆ ಅಂತಂದು ಒಂದೊಂದು ಪ್ರಾಣಿಗಳು ಪ್ರಾಣಗಳನ್ನ ಇದೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ವ್ಯಾಸರು. ನಿಮ್ಮ ಅವಸ್ಥೆ ಏನು ಅಂತ ವಿಚಾರ ಮಾಡಿ ಅಂತ ನಮಗೆ ಕರ್ತಾರೆ. ಏಕಪ್ರಮಾಣಿ ಸ ಕಥನ್ನ ಹಂಗದು ಯಸೇರತೆ ಪಂಚಭೂಮಿನ ಪಂಚ 5 ಒಟ್ಟಿಗೆ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಅವಸ್ಥೆ ಏನು ಅಂತ ವಿಚಾರ ಮಾಡಿ ಅಂತ ಇಲ್ಲಿ ತರ್ತಾರೆ. ನಾವೇನ್ ಮಾಡ್ತೀವಿ ಹೇಳಿ, ನಾವು ಎಲ್ಲ ಪದಾರ್ಥವನ್ನ, ವಿಷಯ ಪದಾರ್ಥಗಳನ್ನ ಒಟ್ಟಿಗೆ ಅನುಭವಿಸ್ತೀವಿ. ಸುಮ್ಮನೆ ಕುತ್ಕೊಳ್ಳಿಕ್ಕಾಗತ್ತಾ ಹೇಳಿ? ಆರಾಮಾಗಿ ನೀವೇನೋ ಪರಮಾತ್ಮನ ಭಕ್ತರು ಆರಾಮಾಗಿ ಕುತ್ಕೊಂಡಿದ್ದೀರಿ. ಆದ್ರೆ ಮನೆಗಳಲ್ಲೆಲ್ಲ ಕುತ್ಕೊಳ್ಳುವಾಗ ಮನೆಯಲ್ಲಿ ಯಾರು ಕುತ್ಕೊಳ್ತಾರೆ ಹೇಳಿ? ಮೆತ್ತನೆಯ ಹಾಸಿಗೆ ಬೇಕು, ಮಂಚನೋ ಸೋಫಾನೋ ಅದ್ರ ಮೇಲೆ ಹೋಗಿ ಆರಾಮಾಗಿ ಕುತ್ಕೊಳ್ತೀವಿ. ಸ್ಪರ್ಶದ ಮೇಲಿನ ವ್ಯಾಮೋಹ ನಮಗೆ. ಸುಮ್ಮನೆ ಕುತ್ಕೊಳ್ಳಿಕ್ಕಾಗತ್ತಾ? ರೂಪದ ಮೇಲಿನ ವ್ಯಾಮೋಹ. ಟಿವಿ ಆನ್ ಮಾಡ್ತೇವೆ, ಸೀರಿಯಲ್ IPL ಎಲ್ಲ ಬಂದಿರತ್ತೆ, ನೋಡ್ತಾ ಇರ್ತೇವೆ. ರೂಪದ ಮೇಲಿನ ವ್ಯಾಮೋಹ. ವಾಲ್ಯೂಮ್ ಮ್ಯೂಟ್ ಮಾಡಿ ನೋಡ್ತೀರಾ ಯಾರಾದ್ರೂ? ಎಲ್ಲರಿಗೂ ಶಬ್ದದ ಮೇಲಿನ ವ್ಯಾಮೋಹ ವಾಲ್ಯೂಮ್ ರೈಸ್ ಮಾಡಿದ್ದೇ ಮಾಡಿದ್ವಿ. ನೋಡಿ, ಶಬ್ದದ ಮೇಲಿನ ಒಟ್ಟಿಗೆ ಮತ್ತೆ ಆಮೇಲೆಲ್ಲ ಒಟ್ಟಿಗೆ ಸ್ಪರ್ಶ, ರೂಪ, ಶಬ್ದ. ಗಂಧದ ಮೇಲಿನ ವ್ಯಾಮೋಹ ಹೋಗಿದೆ. ಅದಕ್ಕೆ ಏನೋ ಕೆಟ್ಟ ವಾಸನೆ ಬರ್ತಾ ಇದ್ರೆ ರೂಮ್ ಫ್ರೆಶ್ನರ್ ಅಲ್ಲಿ ಬಂದ್ಬಿಟ್ಟಿದೆ ನೋಡಿ, ಉದ್ದಿನ ಕಡ್ಡಿ ಹಚ್ಚಿರ್ತಾರೆ, ಆರಾಮಾಗಿ ಕುತ್ಕೊಳ್ಬೇಕು. ಗಂಧದ ಮೇಲಿನ ವ್ಯಾಮೋಹ ಆವಾಗಲೇ ಮತ್ತೆ ಕೊನೆಗೆ ಸುಮ್ಮನೆ ಟಿವಿ ನೋಡ್ಲಿಕ್ಕಾಗತ್ತ? ಬಾಯಿ ಚಾಪಲ್ಲಿ ಜಾಸ್ತಿ ಇದೆ. ಅವು ಇವೆ ನೋಡಿ, ಅವಲಕ್ಕಿ, ಮಂಡಾಳು, ಉಂಡೆಗಳು, ಚಕ್ಲಿ, ಅಪೂಪ ತಗೊಳ್ಬೇಕಲ್ಲ. ಅಪೂಪ ಚೆನ್ನಾಗಿ ತೆಗೆದುಕೊಳ್ತಾ ನೋಡ್ತೇವೆ. ಒಟ್ಟೊಟ್ಟಿಗೆ ನೀವು 5 ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇಲ್ಲಿ ಸುಖ ಇದೆ ಅಂತ ಅಂದುಕೊಳ್ತಿದ್ದೀರಿ. ನಿಮ್ಮ ಅವಸ್ಥೆ ಏನು ಅಂತ ವಿಚಾರ ಮಾಡಿ ಅಂತ ನಮ್ಮನ್ನೆಲ್ಲ ಎಚ್ಚರಿಸ್ತಾರೆ. ಯಾವ ವಿಚಾರ ಇದೆ? ಏನು ಎಲ್ಲ ಮರೆತು ಹೋಗ್ತಾ ಇದೆ ಅಷ್ಟೇ. ಅದಕ್ಕೆ ಯಾವುದು ನಿಜವಾದಂತಹ ಸುಖ ಅಲ್ಲ,
ಅನ್ಯಥಾ ಭಾವ ನಮ್ಮ ನಿಜವಾದಂತಹ ಶರೀರ ಏನಿದೆ, ಶರೀರ ಅಂದ್ರೆ ನಿಜವಾದ ಶರೀರ ಲಿಂಗ ದೇಹ, ಅದನ್ನ ಭಂಗ ಮಾಡಿ ಪರಮಾತ್ಮ ನಮ್ಮ ನಿಜವಾದಂತಹ ಸ್ವರೂಪದ ಒಂದು ಆವಿರ್ಭಾವ ಆಗುವಂತೆ ಮಾಡ್ತಾರಲ್ಲ, ಅದೇ ಮೋಕ್ಷ, ಅದೇ ನಿಜವಾದಂತಹ ಮುಕ್ತಿ ಅಂತ ತರಿಸಿಕೊಳ್ಳುತ್ತೆ. ಅಮಲಾ ಭಕ್ತಿಶ್ಚ ತತ್ಸಾಧನಂ. ಅಮಲಾ ಭಕ್ತಿ, ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಿರ್ಮಲವಾದಂತಹ, ಮನ ಅನ್ನೋ ಶಬ್ದಕ್ಕೆ ನಿಷ್ಕಾಮ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಿಜವಾದಂತಹ ಆಚಾರ ಮಠರ ಪ್ರಮೇಯಗಳನ್ನ ಕೇಳಲಿಕ್ಕೆ, ಭಾಗವತಾದಿ ಗ್ರಂಥಗಳನ್ನ ಕೇಳಲಿಕ್ಕೆ ಯಾವ ಅಧಿಕಾರಿಗಳು, ಯಾವ ಪುರಾಣ ಕೇಳಬೇಕು ಅಂತಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಗಮ ಕಲ್ಪಕರೋ ಗಣಿತಂ ಫಲಂ ಅಂತ ತಿಳಿಸುವಾಗ ಧರ್ಮ ಪ್ರೋಜ್ಜಿತ ಕೈಲವಹ ಅಂತಂದ್ರೆ, ಪ್ರೋಜ್ಜಿತ ಕೈಲವಹ ಅಂತಂದ್ರೆ ನಾನ್ ಪುರಾಣ ಕೇಳ್ತೀನಿ, ಕೇಳೋದ್ರಿಂದ ನನಗೆ ಈ ಫಲ ಬರಲಿ ಅಂತ ಮನಸ್ಸಿನಲ್ಲಿ ಏನಾದ್ರು ಅಪೇಕ್ಷೆ ಇಟ್ಕೊಂಡು ಕೇಳ್ತೀವಿ ಅಂದ್ರೆ ನೀವು ಪುರಾಣ ಕೇಳೋದಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳ್ತಾರೆ. ಮೊದಲೇ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ನಾವು ಶ್ರವಣ ಮಾಡಿದ್ರೆ ನಿಜವಾದಂತಹ ಅಧಿಕಾರಿಗಳು ಅಂತ ಆಗ್ತಾರೆ. ಇದನ್ನೇ ತಿಳಿಸಿಕೊಟ್ರು. ಅಮಲಾಭಕ್ತಿ, ಅಮಲಾಭಕ್ತಿ ಅಂದ್ರೆ ನಿಷ್ಕಾಮ ಭಕ್ತಿಯನ್ನ ಮಾಡಬೇಕು, ಅದೇ ಮೋಕ್ಷಕ್ಕೆ ಕಾರಣ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಭಕ್ತಿ ಅನ್ನುವಂಥದ್ದು ಪ್ರಧಾನ, ದೇವರಿಗೆ ಬೇಕಾಗುವಂಥದ್ದು ಭಕ್ತಿ ಮಾತ್ರ. ಏಕ ವಿಷಯನೇ ಪ್ರಧಾನವಾದಂತಹ ವಿಷಯಗಳ ಗಮನಿಸೋದು ಅಂತಾದ್ರೆ ದೇವರಿಗೆ ಏನು ಬೇಕು, ಯಾರನ್ನ ಮಗಳು ಅನುಗ್ರಹಿಸ್ತಾನೆ. ಕೆಲವರು ಅಂದ್ಕೊಳ್ತಾರೆ ನಾವು ಬ್ರಾಹ್ಮಣರಾಗಿ ಹುಟ್ಟುಬಿಟ್ಟಿದ್ದೀವಿ, ನಮಗೊಂದು ಅನುಗ್ರಹ ಮಾಡ್ತಾನೆ. ಇನ್ನು ಕೆಲವರು ಅಂದ್ಕೊಳ್ತಾರೆ ಅವ್ರು ತುಂಬಾ ವಯಸ್ಸಾಗಿದೆ, ನಮಗೊಂದು ಅನುಗ್ರಹ ಮಾಡ್ತಾನೆ. ಇನ್ನು ಕೆಲವರು ಅಂದ್ಕೊಳ್ತಾರೆ ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನ ಸುಧಾರಿ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದೀವಿ, ನಮಗೊಂದು ಅನುಗ್ರಹ ಮಾಡ್ತಾನೆ. ಇನ್ನು ಕೆಲವರು ಅಂದುಕೊಳ್ತಾರೆ ಭಾರಿ ಒಂದು ದೊಡ್ಡ ಕೊಡದಲ್ಲಿ ಬಂದಿದ್ದೇನೆ, ಇದಕ್ಕೆ ಅನುಗ್ರಹ ಮಾಡ್ತಾನೆ. ನನ್ನಲ್ಲಿ ಸೌಂದರ್ಯ ಇದೆ, ನನಗೆ ಅನುಗ್ರಹ ಮಾಡ್ತಾನೆ. ಕೆಲವರು ನಮಗೆ ಭಾರಿ ಶ್ರೀಮಂತಿಕೆ ಇದೆ, ನನಗೆ ಅನುಗ್ರಹ ಮಾಡ್ತಾನೆ. ಏನ್ ನೋಡ್ತಾನೆ ದೇವರು? ಅದಕ್ಕೆಲ್ಲ ಸುಂದರವಾದಂತಹ ಒಂದು ಶ್ಲೋಕವನ್ನು ಹೇಳ್ತಾರೆ. ವ್ಯಾಧಸ್ಯಾಚರಣಂ, ಕೆಲವರು ನಿತ್ಯ ದೇವರ ಪೂಜೆ ಮಾಡ್ತೀನಿ, ನಿತ್ಯ ಸಂಧ್ಯಾ ವಂದನೆ ಮಾಡ್ತೀನಿ, ನನ್ನ ಮಗನ ಅನುಗ್ರಹ ಮಾಡ್ತಾನೆ. ವ್ಯಾಧಸ್ಯ ಆಚರಣಂ, ವ್ಯಾಧರು ಅಂತಂದ್ರೆ ವಾಲ್ಮೀಕಿ ಋಷಿಗಳು. ವಾಲ್ಮೀಕಿ ಋಷಿಗಳಿಗೆ ಅನುಗ್ರಹ ಮಾಡಲಿಲ್ಲ ಸ್ವಾಮಿ, ಏನ್ ಆಚರಣೆ ಇತ್ತು? ಅವ್ರು ವ್ಯಾಧರು, ಮಾಂಸಾದಿಗಳನ್ನ ಭಕ್ಷಣೆ ಮಾಡುವಂತಹ ವ್ಯಾಧ ದೊಡ್ಡ ಗ್ರಂಥವನ್ನ ರಚನೆ ಮಾಡಿದ್ರು ವಾಲ್ಮೀಕಿ ಋಷಿಗಳು. ರಾಮಾಯಣವನ್ನ ಅದರ ಮೂಲಕ ಬರೆಸಿ ಅವರಿಗೆ ಅನುಗ್ರಹ ಮಾಡಿದ್ರು. ವ್ಯಾಧಸ್ಯ ಆಚರಣಂ ಧ್ರುವಸ್ಯ ಚ ವಯಃ, ಧ್ರುವ ಮಹಾರಾಜರ ವಯಸ್ಸೇನಿತ್ತು, ಪುಟ್ಟ ವಯಸ್ಸಿನಲ್ಲಿ ಅನುಗ್ರಹ ಮಾಡಿಲ್ಲ. ವಯಸ್ಸಾಗಬೇಕು ಅಂತೇನಿಲ್ಲ. ವಿದ್ಯಾದ ಗಜೇಂದ್ರಸ್ಯ, ಗಜೇಂದ್ರನಿಗೆ ಏನು ವಿದ್ಯೆ ಇತ್ತು ಹೇಳಿ ಅನುಗ್ರಹ ಮಾಡಲಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಹೇಳ್ಕೊಂಡು ಗಜೇಂದ್ರ ಅನುಗ್ರಹ ಮಾಡಲಿಲ್ಲ. ಕಾಚಾಚರ ವಿದುರಸ್ಯ, ವಿದುರನ ಜಾತಿ ನಿಂತ್ಕೊಂಡು ಅನುಗ್ರಹ ಮಾಡಲಿಲ್ಲ. ಯಾರ ಪತರೆ ವಿದುರಸ್ಯ ಪೌರುಷಂ, ದೊಡ್ಡ ಪರಾಕ್ರಮಿಯಾದ್ರೆ ಅನುಗ್ರಹ ಮಾಡ್ತಾನೆ. ಉಗ್ರಸೇನಿಗೆ ಏನ್ ಪರಾಕ್ರಮ ಇತ್ತು? ಅನುಗ್ರಹ ಮಾಡಲಿಲ್ಲ. ಕಂಸನ ತಂದೆ. ಕುಬ್ಜಾಲ ಕವನೀಯ ರೂಪಮತಿ ಕಿಂ, ಕುಬ್ಜೆ ಏನು ರೂಪವಿಲ್ಲ, ಕುರೂಪಗಳು. ಅವಳನ್ನು ವಿವಾಹ ಮಾಡಿಕೊಂಡು ಒಳ್ಳೆ ಸೌಂದರ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿಲ್ಲ. ಒಳ್ಳೆಯ ಮಾಡಿಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ರೂಪ ಬೇಕಾಗಿಲ್ಲ ದೇವರಿಗೆ. ಕುಬ್ಜಾಲ ಕವನೀಯ ರೂಪಮತಿ ಕಿಂ ಕಿಂತತ್ ಸುಧಾ ಅನ್ನೋಧನಂ, ಸುಧಾವನ ಬಳಿ ಏನ್ ಸಂಪತ್ತಿತ್ತು ಹೇಳಿ? ಕುಚೇಲ ಅವನು ಹರಿದು ಹೋದಂತಹ ಬಟ್ಟೆಯನ್ನು ಉಟ್ಕೊಳ್ತಾ ಇದ್ದ, ಅವನು ಕೂಡ ಮನೆಯಲ್ಲಿ ಕಾಲ ಕಾಲಕ್ಕೆ ಆಹಾರಗಳೆಲ್ಲ ಇರ್ತಿರಲಿಲ್ಲ. ಅಂತಹ ಸುಧಾವನ ಅನುಗ್ರಹ ಮಾಡಲಿಲ್ಲ. ಹಾಗಾದ್ರೆ ದೇವಿಗೆ ಏನು ಬೇಕು? ಕನ್ಫ್ಯೂಷನ್ ಏನು ಅಂತಂದ್ರೆ ಭಕ್ತ್ಯಾ ತುಷ್ಯತಿ ಕೇಶವೋನ ತುಧನೈಹಿ, ಭಕ್ತಿ ಪ್ರಿಯ ಕೇಶವ, ಭಕ್ತಿಯಿಂದ ಮಾತ್ರ ತೃಪ್ತನಾಗ್ತಾನೆ ನೀನು, ಬೇರೆ ಏನು ಬೇಡ ನೀನು. ಹಾಗಾದ್ರೆ ನಿಂಗೆಲ್ಲ ಅನ್ಸ್ಬಿಡತ್ತೆ, ನಿತ್ಯ ಜಪ ದೇವರ ಪೂಜೆ ಮಾಡ್ತಾ ಇದೆಯೇ, ಏನು ಬೇಡ, ಭಕ್ತಿ ಮಾತ್ರ ಮಾಡ್ತಾ ಕುತ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಇಲ್ಲ. ಅಚಲವಾದ ಭಕ್ತಿ ಬರಬೇಕು, ಇದೆಲ್ಲ ಸಾಧನ. ದೇವರ ಪೂಜೆ, ಗ್ರಂಥಾದಿಗಳ ಅಧ್ಯಯನ ಇವೆಲ್ಲ ಅಚಲವಾದ ಭಕ್ತಿ ಬರಲಿಕ್ಕೆ ಸಹಕಾರಿ. ಅದ್ರ ಪ್ರಧಾನವಾಗಿ ಬೇಕಾಗುವಂಥದ್ದು ಯಾವುದು ಅಂತಂದ್ರೆ ಅಮಲಾ ಭಕ್ತಿ. ನಿಷ್ಕಾಮ ಭಕ್ತಿಯನ್ನು ಮಾಡಬೇಕು. ನಿಷ್ಕಾಮ ಭಕ್ತಿಯನ್ನು ಮಾಡಿದಾಗ ಮಾತ್ರ ಪರಮಾತ್ಮನ ತೀವ್ರ ಅನುಗ್ರಹ ಆಗತ್ತೆ ಅಂತ ತಿಳಿಸಿದ್ದಾರೆ. ಅದೇ ಮೋಕ್ಷಕ್ಕೆ ಕಾರಣ. ಪ್ರಮಾಣಗಳು ಯಾವುದು? ಅಕ್ಷಾದಿತ್ರಿತಂ, 3 ಪ್ರಮಾಣ, ಕೆಲವರೆಲ್ಲ 5 ಪ್ರಮಾಣ, 8 ಪ್ರಮಾಣ. ನಾವು ವ್ಯವಹಾರದಲ್ಲಿ ತಾರ್ಕಿಕರನ್ನು ಅನುಸರಿಸ್ತೀವಿ. ಆ ತಾರ್ಕಿಕರು ಹೇಳ್ತಾರೆ 4 ಪ್ರಮಾಣ ಅಂತಾರೆ. ನಾವು ಹೇಳೋದು 3 ಪ್ರಮಾಣ: ಪ್ರತ್ಯಕ್ಷ, ಅನುಮಾನ ಹಾಗೂ ಆಗಮ ಅಂತ. ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಇವೆಲ್ಲ ನಂಬುವಂಥವ್ರು. ಅನುಮಾನ ಅಂತಂದ್ರೆ ಊಹೆ ಮಾಡುವಂಥದ್ದು, ಊಹೆ ಮಾಡಿ ಹೇಳುವಂಥದ್ದು. ಉದಾಹರಣೆ ಹೇಳ್ತೇವೆ, ಹೊರಗಡೆ ಇದ್ದಕ್ಕಿದ್ದಂತೆ ಜೋರಾಗಿ 10 ಜನ ಜೋರ ಕಿರ್ಚಾಡುವಂತಹ ಶಬ್ದ ಕೇಳಿಸ್ತಾ ಇದೆ. ನೀವೇನ್ ಅನ್ಕೊಳ್ತೀರಿ? ಹೊರಗಡೆ ಗಲಾಟೆ ನಡೀತಾ ಇದೆ. ಯಾಕೆ? ಅನೇಕ ಜೋರಾಗಿ ಶಬ್ದ ಕೇಳ್ತಾ ಇರೋದ್ರಿಂದ ಅಂತ ಊಹೆ ಮಾಡ್ತಿರಲ್ಲ. ಪ್ರತ್ಯಕ್ಷ ನೋಡಿಲ್ಲ ನೀವು, ಆದ್ರೂ ಊಹೆ ಮಾಡಿದ್ದೀರಿ. ಅಥವಾ ಹೊರಗಡೆ ಇದ್ದೀರಿ ಅನ್ಕೊಳ್ಳಿ, ಉಪನ್ಯಾಸ ಮುಗಿತು ಹೊರಗಡೆ ಇದ್ದೀರಿ, ಜೋರಾಗಿ ಯಾಜ್ಞವಲ್ಕ್ಯ ಜ್ಞಾನ ಮಂದಿರದಲ್ಲಿ ಗಂಟೆಯ ಶಬ್ದ ಕೇಳಿಸ್ತಾ ಇತ್ತು. ತುಂಬಾ ಜನ ಭಕ್ತರು ಬಂದಿದ್ದಾರೆ, ನೋಡಿಲ್ಲ ನೀವು, ತುಂಬಾ ಜನ ಭಕ್ತರು ಬಂದಿದ್ದಾರೆ. ಯಾಕೆ? ಘಂಟೆ ಶಬ್ದ ಮೇಲಿಂದ ಮೇಲೆ ಕೇಳ್ತಾ ಇಲ್ಲ, ಆದ್ರಿಂದ ನೀವೆಲ್ಲ ಊಹೆ ಮಾಡ್ತೀವಲ್ಲ, ಇದನ್ನ ಅನುಮಾನ ಅಂತ ಕರೀತಾರೆ. ಇನ್ನೊಂದು ಆಗಮ.
ಆಗಮ ಅಂತಂದ್ರೆ ಶಬ್ದಗಳು ಅಂತ, ನಿರ್ದಿಷ್ಟವಾಗಿರ್ತಕ್ಕಂಥ ಶಬ್ದ ಏನಿದೆ ಇದನ್ನ ಆಗಮ ಅಂತ ಕರೀತಾರೆ. ವೇದಾದಿಗಳೆಲ್ಲ ಏನಿದೆ ಇವುಗಳನ್ನ ಆಗಮ ಅಂತ ಕರೀತಾರೆ. ಒಟ್ಟಾರೆ ನಮ್ಮ ಪ್ರಕಾರ ಇರುವಂತದ್ದು ಪ್ರಮಾಣ 3 ಪ್ರಮಾಣ. ಅಕ್ಷಾದಿ ತ್ರಿತಯಂ ಪ್ರಮಾಣ. ಇದು 8ನೆಯ ಒಂದು ತತ್ವ, ಪ್ರಮೇಯ ಆಚಾರ್ಯ ಮಂದಿರ ಹೇಳಿರುವಂತಹ 8ನೆಯ ಪ್ರಮೇಯ ವಿಚಾರ. ಕೊನೆಯಲ್ಲಿ ಹೇಳಿರುವಂತದ್ದು ಅಖಿಲ ಆಗಮೈಕ ವಿಜ್ಞೇಯ ಅಥವಾ ಅಖಿಲ ಆಮ್ನಾಯೈಕ ವೇದ್ಯ ಹರಿಹಿ. ಆಮ್ನಾಯ ಅಂದ್ರೆ ವೇದ ಅಂತ. ಪರಮಾತ್ಮನನ್ನ ತಿಳಿಲಿಕ್ಕೆ ಯಾವ ಪ್ರಮಾಣ ಇರುವಂತದ್ದು ಅಂತಂದ್ರೆ ಪ್ರತ್ಯಕ್ಷ ಅಂತೂ ಇಲ್ಲವೇ ಇಲ್ಲ. ಪ್ರತ್ಯಕ್ಷವಾಗಿ ಪರಮಾತ್ಮನ ನೋಡ್ಲಿಕ್ಕೆ ಆಗೋದಿಲ್ಲ. ಅನುಮಾನ ಅಷ್ಟು ಬಲ ಅಲ್ಲ ಅಂತಾರೆ. ಅನುಮಾನ ಅನುಸೃತ್ಯ, ಪ್ರತ್ಯಕ್ಷ ಹೆಂಗ್ ಹೇಳಕ್ಕೆ ಹಂಗೆ ಕೇಳತ್ತೆ, ಆಗಮ ಹೆಂಗ್ ಹೇಳಕ್ಕೆ ಹಂಗೆ ಕೇಳತ್ತೆ. ಪ್ರಬಲವಾದಂತಹ ಪ್ರಮಾಣ ಪ್ರತ್ಯಕ್ಷ ಅಥವಾ ಆಗಮ. ದೇವರ ವಿಷಯದಲ್ಲಿ ಇರುವಂತಹ ಪ್ರಮಾಣ ಯಾವುದು ಅಂತಂದ್ರೆ ಆಗಮ ಪ್ರಮಾಣ ಮಾತ್ರ. ದೇವರ ಶಬ್ದಾದಿಗಳಲ್ಲಿ ಅಖಿಲ ಆಮ್ನಾಯೈಕ ವೇದ್ಯ ಹರಿಹಿ. ಏಕ ಆಮ್ನಾಯ ಅಂದ್ರೆ ವೇದದಿಂದ ಮಾತ್ರ ತಿಳಿತಾನೆ ಪರಮಾತ್ಮ, ಬೇರೆ ಯಾವ ಪ್ರಮಾಣದಿಂದ ತಿಳಿಯುವುದಿಲ್ಲ. ವೇದದಲ್ಲೂ ಕೂಡ ಅನೇಕ ಆಕ್ಷೇಪಗಳನ್ನ ಮಾಡ್ತಾರೆ. ವೇದಗಳು ಹೇಳಿದ್ದೇ ಹೇಳತ್ತೆ. ಯಾಕಂದ್ರೆ ಋಗ್ವೇದದಲ್ಲಿ ಹೇಳಿರೋದನ್ನು ಯಜುರ್ವೇದದಲ್ಲಿ ಹೇಳತ್ತೆ. ಅದೇ ಮಾತುಗಳೇ ಅಲ್ಲ. ಕೆಲವು ಮಾತು ಹೇಳಿದೆ ಅದು ಫಲವನ್ನೇ ಕೊಟ್ಟಿಲ್ಲ. ಉನ್ಮತ್ತನ ಮಾತಿನಂತೆ ಪೂರ್ವಪಕ್ಷಿಗಳು ಹೇಳ್ತಾರೆ ಉನ್ಮತ್ತದ ಹುಚ್ಚ ಹೆಂಗ್ ಮಾತನಾಡ್ತಾರೋ ಹಾಗೆ ವೇದ ಮಾತಾಡಿದೆ. ಯಾಕೆಂದ್ರೆ ವೇದ ಏನ್ ಹೇಳಿದೆ, ಪರ್ಜನ್ಯ ಹೋಮ ಮಾಡಿ ಮಳೆ ಬರುತ್ತೆ ಅಂತಂದು. ಎಷ್ಟೋ ಕಡೆಗೆ ಪರ್ಜನ್ಯ ಹೋಮ ಮಾಡಿದ್ರು ಮಳೆ ಬಂದಿಲ್ಲ. ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿ ಸಂತಾನ ಆಗತ್ತೆ ಅಂತ ಹೇಳಿದ್ದಾರೆ. ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರಿಗೆಲ್ಲ ಸಂತಾನ ಆಗಿಲ್ಲ. ಶ್ರೀಕರ ಹೋಮವನ್ನ ಮಾಡಿ ಒಳ್ಳೆ ಸಂಪತ್ತು ಬರುತ್ತೆ. ಹೋಮ ಮಾಡಿದ ಮೇಲೆ ಇನ್ನೂ ದರಿದ್ರರಾಗಿರೋರು ಇದ್ದಾರೆ. ದರಿದ್ರಲ್ಲ ಬಡವ ಅಂತ ಭಾವಿಸ್ಬೇಡಿ, ಸಂಸ್ಕೃತದ ಶಬ್ದ ಅದು. ತುಂಬಾ ಬಡವರಾಗಿರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಹಾಗಾದ್ರೆ ವೇದ ಉನ್ಮತ್ತನ ಮಾತಿನಿಂದ ಸುಳ್ಳು ಅಂತ ಅದನ್ನೆಲ್ಲ ಕುಲಂಕುಷವಾಗಿ ತುಂಬಾ ವಿಚಾರವನ್ನ ಮಾಡಿ ಖಂಡನೆ ಮಾಡಿದ್ದಾರೆ. ವಿಷ್ಣು ತತ್ವ ವಿನಿರ್ಣಯ ಅಂತ ದೊಡ್ಡ ಗ್ರಂಥ. ಟೀಕಾಕೃತ್ಪಾದರು ಆಚಾರ್ಯ ಮಧ್ವರ ಮನಸ್ಸಿನಲ್ಲಿರುವಂತಹ ಎಲ್ಲ ಭಾವವನ್ನ ಪೂರ್ವ ಪಕ್ಷಿಗಳನ್ನ ಒಂದೊಂದು ಪ್ರಶ್ನೆಯನ್ನ ತೆಗೆದುಕೊಂಡು ಖಂಡನೆ ಮಾಡಿ ಹಾಕಿದ್ದಾರೆ. ಎಲ್ಲ ವೇದಗಳು ಕೂಡ ತಿಳಿಸ್ತಾ ಇರುವಂತದ್ದು ಪರಮಾತ್ಮನನ್ನೇ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಕೇಳಿರುವಂತಹ ಆಕ್ಷೇಪಗಳೆಲ್ಲ ಏನಿದೆ, ನಿಮ್ಮಲ್ಲಿ ಫಲ ದೊರೆತಿದೆಯೋ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಫಲ ದೊರೆತಿದೆ. ಆಚಾರ್ಯ ಮಧ್ವರು ಕೂಡ ತಮ್ಮ ಜೀವನ ಚರಿತ್ರೆಯಲ್ಲಿ ತೋರಿಸಿಕೊಟ್ಟಲ್ವ. ಔಷಧಿ ಅನ್ನುವಂತಹ ಸೂಕ್ತ ಅದನ್ನ ಅಭಿಮಂತ್ರಣ ಮಾಡಿ ಮರವನ್ನ ಮುಟ್ಟಿದ್ದಾರಲ್ಲಿ ಬಾಡಿ ಹೋದಂತಹ ಬಳ್ಳಿಯಾಗಿರಬಹುದು ಅಥವಾ ಇನ್ನೇನು ಮರ ಒಣಗಿ ಹೋಗಿದ್ರು ಕೂಡ ಚಿಗುರು ಬರುತ್ತೆ ಅಂತಿದೆ. ಸುಳ್ಳು ಹೇಳ್ತಾ ಇದ್ದೇವೆ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಫಲ ದೊರಕಿಲ್ಲ ಅಂತ ಆಕ್ಷೇಪ ಮಾಡಿದ್ರು ಆಚಾರ್ಯ ಮಧ್ವರ ವಿಷಯದಲ್ಲಿ. ಆಚಾರ್ಯ ಮಧ್ವರು ವೇದಮಂತ್ರ ಹೇಳಿಕೊಳ್ಳೆ ಫಲ ದೊರಕತ್ತೆ ಅಂತ ಏನಿಲ್ಲ. ಅಷ್ಟು ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಯೋಗ್ಯತೆ ಇರಬೇಕು. ಬೇಕಿದ್ರೆ ನಾನು ತೋರಿಸ್ತೇನೆ ಅಂತಲೂ ಅದೇ ವೇದ ಮಂತ್ರವನ್ನ ಎಲ್ಲರ ಸಮಕ್ಷಮದಲ್ಲಿ ವಿಚಾರಣೆಯನ್ನ ಮಾಡಿ ಪಾರಾಯಣ ಮಾಡಿದಾಗ ಒಳಗೆ ಹೋಗಿರ್ತಕ್ಕಂತಹ ಗಿಡವು ಕೂಡ ಚೆನ್ನಾಗಿ ಬೆಳೆದು ನಿಂತು ಅಂತ ಕೇಳ್ತೇವೆ ನಾವು. ಹಾಗಾದ್ರೆ ಎಲ್ಲ ವೇದಗಳಿಗೂ ಕೂಡ ಪ್ರಮಾಣ ಅನ್ನುವಂಥದ್ದು ಇದ್ದೇ ಇದೆ. ಆ ವೇದಗಳ ತಿಳಿಸ್ಕೊಡ್ತಕ್ಕಂಥದ್ದು ಏನಲ್ಲ ಅಂತಂದ್ರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎನ್ನುವಂತಹ ವಿಷಯವನ್ನ. ಹೀಗೆ ಇವೆಲ್ಲವೂ ಕೂಡ ನವಪ್ರಮೇಯಗಳು ಅಂತ ಆಚಾರ್ಯ ಮಧ್ವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಮ್ಗೆ ದಾಸರಾಜರು ತಿಳಿಸಿಕೊಡುವಂಥದ್ದು. ಆಚಾರ್ಯ ಮಧ್ವರ ನವಪ್ರಮೇಯಗಳನ್ನ ತಿಳಿಸಿಕೊಟ್ಟವರು ಯಾರು ಅಂತಂದ್ರೆ ನಮ್ಮ ವ್ಯಾಸರಾಜರು. ಹೀಗೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಮೇಯ ವಿಚಾರಗಳು ಎಲ್ಲವೂ ಕೂಡ ಅತ್ಯಂತ ಜಟಿಲವಾಗಿರುವಂತಹ ವಿಷಯ. ಎಂತ ಒಂದು ಅನೇಕ ವಿಷಯಗಳನ್ನ ಅಡಕವಾಗಿದೆ. ಸಾಧ್ಯವಾದಷ್ಟು ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ನಿಜವಾದಂತಹ ಆಚಾರ್ಯ ಮಧ್ವರ ಕೊಡುಗೆ ಅಂತಿದೆ ನೋಡಿ ಬ್ರಾಕೆಟ್ ನಲ್ಲಿ ಗಮನಿಸಬೇಕಿದೆ. ಹೋಗುವಾಗ ಆಚಾರ್ಯ ಮಧ್ವರ ಕೊಡುಗೆ ಅಂತಿದೆ ಬ್ರಾಕೆಟ್ ನಲ್ಲಿ. ಕೊಡುಗೆ ಅಂತಂದ್ರೆ ಏನು ಅಂತಂದ್ರೆ ಇವತ್ತಿನ ದಿನ ನಾವು ಬಂದು ವ್ಯಾಪಾರ ಜ್ಞಾನವಂದರಲ್ಲಿ ಪ್ರವಚನ ಕೇಳ್ತಾ ಇದ್ದೇವೆ ಅಂತಂದ್ರೆ ಇದು ಆಚಾರ್ಯ ಮಧ್ವರ ನಿಜವಾದಂತಹ ಕೊಡುಗೆ. ಯಾಕೆ ಅಂತಂದ್ರೆ ಸುಳ್ಳು ಹೇಳ್ತಾ ಇರುವಂತದ್ದಲ್ಲ. ಮಧ್ವಾಚಾರ್ಯ ಕ್ಷೇತ್ರದಲ್ಲಿ ಹೇಳ್ತಾರೆ, ಉದ್ಧತ್ಯ ದುರ್ವೇಷಿತ ಸಮ್ಯಕ್ ಶ್ರೀ ವೈಷ್ಣವ ಪೂರ್ಣಪ್ರಜ್ಞರಿಗೆ ನಮಸ್ಕಾರವನ್ನ ಹೇಳಬೇಕು ನಾವು. ಯಾಕೆ ಅಂತಂದ್ರೆ ಯಾವುದೋ ಮಾರ್ಗದಲ್ಲಿ ಇದ್ದಂತಹ ನಮ್ಮನ್ನ ಬಡಿದು ಈ ಮಾರ್ಗದಲ್ಲಿ ಹೋಗಬೇಕಾಗಿಲ್ಲ, ನೀವು ನಿಜವಾದ ಮಾರ್ಗ ಯಾವುದು ಅಂತ ತೋರಿಸಿಕೊಟ್ಟಂತಹ ಜ್ಞಾನಿಗಳು ನಮ್ಮ ಗುರುಗಳಾದಂತಹ ಆಚಾರ್ಯ ಗುರು ಅಂತ ತಿಳಿಸಿಕೊಡ್ತಾರೆ. ಭಾರಿ ದೊಡ್ಡ ಅನುಗ್ರಹ. ಯಾಕೆ ಅಂತಂದ್ರೆ ಆಚಾರ್ಯ ಮಧ್ವರ ಪ್ರಸಂಗದಲ್ಲೇ ತಿಳಿಸುವಾಗ ಆಚಾರ್ಯ ಮಧ್ವರು ನಾವು ಹೋಗುವಂತಹ ಕ್ಷೇತ್ರದಿಂದ ಆಗದಿಂದ ಉತ್ತರದಲ್ಲಿ ಹೋಗುವಾಗ ನಾನು ವಾಪಸ್ ಬರ್ತೇನೋ ಇಲ್ವೋ ಅಂತ ಪತ್ರದಲ್ಲಿ ಬರೆದು ಹೋದ್ರು. ಕಾಷ್ಟಮೇಳ ವ್ರತವನ್ನು ಆಚರಣೆ ಮಾಡ್ತಿದ್ರು, ಮಾತನಾಡ್ತಿರ್ಲಿಲ್ಲ. ಆಗ ಆವ್ರದೇಯ ನವಾಸಹಿ ವೇದ ಬರ್ತೇನೋ ಇಲ್ಲ ವಾಪಸ್ಸು ಅಂತ ಪತ್ರದಲ್ಲಿ ಬರೆದು ಹೊರಬೇಕು. ದೊಡ್ಡ ಮದುವೆ ಹತ್ರ ಹೋಗಿ ಅಲ್ಲಿ ನಾರಾಯಣರನ್ನ ಭೇಟಿಯಾಗಿದ್ದಾರೆ, ವ್ಯಾಸರನ್ನು ಭೇಟಿಯಾಗಿದ್ದಾರೆ. ನಾರಾಯಣ ಬಳಿಗೆ ಹೋಗಿ ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮತ್ತೆ ಭೂಲೋಕಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರಗಳನ್ನ ರಚನೆ ಮಾಡಿದಾಗ ಅದನ್ನ ಅಧ್ಯಯನ ಮಾಡುವಂತಹ
ಯೋಗ್ಯ ವ್ಯಕ್ತಿಗಳು ಯಾರೂ ಇಲ್ಲ ಆದ್ರಿಂದಾಗಿ ನಾವು ಮತ್ತೆ ಹೇಳೋದಿಲ್ಲ ಅಂತ ಹೇಳಿದ್ರೆ ಯಾವಾಗ 700 ವರ್ಷದ ಹಿಂದೆ ನಡೆದದ್ದು, 700ಕ್ಕಿಂತ ಜಾಸ್ತಿಯೇ, 710 ವರ್ಷ ಅಂತ ತಿಳಿದುಕೊಳ್ಳಿ. ಅಷ್ಟು ವರ್ಷದ ಹಿಂದೆನೆ ತತ್ವಶಾಸ್ತ್ರವನ್ನ ತಿಳಿಯುವಂತಹ ಅಧಿಕಾರಿಗಳಿಲ್ಲ ಅಂತ ಆಚರಣೆ ಆರಾಧನೆ ಹೊಂದಿಲ್ಲ. ಪರಮಾತ್ಮ ಹೇಳ್ತಾನೆ ಹಾಗನ್ಬೇಡ, ವಿಶೇಷವಾಗಿ ಇನ್ನು ಮೇಲಿಂದ ಮೇಲೆ ಹೇಳು. ಅನೇಕ ಜ್ಞಾನಿಗಳು ಇನ್ನು ತತ್ವಜ್ಞಾನವನ್ನು ಪಡಿಬೇಕು ಅನ್ನುವಂತಹ ಹಂಬಲ ಇದ್ದೇ ಇರತ್ತೆ, ಅವ್ರನ್ನ ಬಡದೊದಿಸ್ಬೇಕಷ್ಟೇ ಅಂತ. ಹಾಗೆ ಬಡದು ನಾವು ಯಾವುದೇ ಮಾರ್ಗದಲ್ಲಿ ಇದ್ದಂತಹ, ಯಾಕಂದ್ರೆ ಅನೇಕ ಜನ ಈ ಸಮಯದಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ, ಅನೇಕ ಜನ ಕ್ರಿಕೆಟ್ ನೋಡ್ತಾ ಇರ್ತಾರೆ. ಅಲ್ಲಿ ಹೋಗದೆ ನಾವು ಇನ್ನೂ ಬರೋ ಹಾಗಾಗಿದೆ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ಆಚಾರ್ಯ ಮಧ್ವರ ನಿಜವಾದಂತಹ ಅನುಗ್ರಹ ಅಂತಾನೆ ತಿಳಿದು ಇದು ನಿಜವಾದಂತಹ ಅವರಿಗೆ ಇಂತಹ ಆಚಾರ್ಯ ಮಧ್ವರ ಪ್ರಮೇಯ ವಿಚಾರಗಳನ್ನ ತಿಳಿಸುವಂತಹ ಒಂದು ಅವಕಾಶವನ್ನ ಇಲ್ಲಿರುವಂತಹ ಅನೇಕ ಪದಾಧಿಕಾರಿಗಳು ನಮಗೆ ಏರ್ಪಾಟನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹ ಆಗಲಿ. ವಿಶೇಷವಾಗಿ ಎಷ್ಟು ಪ್ರಸಿದ್ಧವಾಗಿದೆ ಗಂಗಾವತಿ ನಗರ ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾಗಿ ಪ್ರಸಿದ್ಧವಾಗಿರುತ್ತೆ. ಕೆಲವರಿಗೆ ಕೆಲವು ಆಹಾರ ಪದಾರ್ಥಗಳಿಂದ ಫೇಮಸ್ ಆಗಿರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಹೋಟೆಲ್ ಇದೆ ಅನ್ಕೊಳ್ಳಿ, ಆ ಹೋಟೆಲ್ ಇರೋದ್ರಿಂದ ಗಂಗಾವತಿ ಫೇಮಸ್ ಅಂದ್ಕೊಳ್ತಾರೆ. ಇನ್ ಕೆಲವರು ಯಾವುದೋ ಒಂದು ರೆಸಾರ್ಟ್ ಇದೆ ಅಥವಾ ಚಿತ್ರಮಂದಿರಗಳಿಂದ ಪ್ರಸಿದ್ಧವಾಗಿರುತ್ತೆ. ಆದ್ರೆ ಅನೇಕ ಪಂಡಿತರ ಮಧ್ಯದಲ್ಲಿ ಪ್ರಸಿದ್ಧವಾಗಿರೋದು ಏನು ಅಂತ ಗಂಗಾವತಿ ನಗರ ಜ್ಞಾನವನ್ನು ಇದೆ ಅಲ್ಲ, ಅದೇ ಪ್ರಸಿದ್ಧ ಅಂತ ಹೇಳ್ತಾರೆ. ಇನ್ನು ಹೇಳ್ತಾ ಇಲ್ಲ ನಾನು, ನನಗೆ ಒಬ್ರು ಪಂಡಿತರು ಪರಿಚಿತರಾದ್ರು, ಯಾವ ಊರಿನದು ಅಂತ ನನ್ನ ಕೇಳಿದ್ರು. ಗಂಗಾವತಿ ನಗರ. ಗಂಗಾವತಿ ನಗರ ಅಂದ್ರೆ ಯಾರ್ಯಾರು ಜ್ಞಾನ ಮಂದಿರ ಇದೆ ಅಂತ ನಾನು ಉಪನ್ಯಾಸ ಮಾಡಿದ್ದೀನಿ, ಅದೇ ಊರಲ್ಲ ಅಂತ ಕೇಳಿದ್ರು. ನೋಡಿ, ಬೇರೆ ರೀತಿಯ ಪ್ರಸಿದ್ಧವಾದದ್ದು ಭಕ್ತದ ನಾಡು ಹೋಗಿ ಯಾರ್ಯಾರು ಜ್ಞಾನ ಮಂದಿರದಿಂದ ಗಂಗಾವತಿ ಪ್ರಸಿದ್ಧವಾಗಿದೆ ಸುಮ್ಮನೆ ಏನೋ ಪೌರ ಉದ್ದೇಶದಿಂದ ಹೇಳ್ತಾ ಇರುವಂತದ್ದು ಸರ್ವಥಾ ತಿಳಿಬೇಡಿ. ಇದು ವಸ್ತುಸ್ಥಿತಿ. ಯಾಕಂದ್ರೆ ಅಷ್ಟು ಜ್ಞಾನ ಕಾರ್ಯ ಇಲ್ಲಿ ನಡೀತಾ ಇದೆ. ಇನ್ನು ನಮ್ಮ ಗರುಡ ರಂಗಣ್ಣ ಅವರು ಹೇಳಿದ್ರು, ಆ ಸ್ಥಳದ ಮಹಿಮೆ ಮುಖ್ಯ ಪ್ರಾಣಿಗಳ ವಿಶೇಷವಾದ ಸಂಗ್ರಹಣ ಇರೋದ್ರಿಂದ ಇಂತಹ ಜ್ಞಾನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಅನೇಕ ಭಕ್ತರು ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದೀವಿ. ಶ್ರೋತೃ ವರ್ಗದವರು ಕೂಡ ವ್ಯವಸ್ಥೆಯನ್ನು ಮಾಡ್ತೇವೆ. ಶ್ರೋತೃ ವರ್ಗದವರು ಬರೋದು ಕಠಿಣ ಅಂತ ಇದೆ, ಯಾರು ಚಿಂತೆ ಮಾಡಿದ್ರೆ. ಯಾಕಂದ್ರೆ ಆಚರಣೆಗಳು ಆಗಿನ ಕಾಲದಲ್ಲಿ ಹೇಳಿದ್ರಲ್ಲ, 700 ವರ್ಷದ ಹಿಂದೆ ಶ್ರೋತೃ ವರ್ಗ ಇಲ್ಲ ಅಂತ ಹೇಳಿದ ಆಚರಣೆಗಳು. ಅದಾಗಿ 710 ವರ್ಷ ಆಗಿದೆ. ಶ್ರೋತೃ ವರ್ಗದವರು ಇಲ್ಲ ಅಂತ ಅದನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರತ್ನದ ವ್ಯಾಪಾರಕ್ಕೆ ಎಷ್ಟು ಭಕ್ತರು ಬರ್ತಾರೆ, ರತ್ನದ ವ್ಯಾಪಾರ ಮಾಡಲಿಕ್ಕೆ ಎಷ್ಟು ಜನ ಬರ್ತಾರೆ. ಸ್ಟೀಲ್ ಅಂಗಡಿಯಲ್ಲಿ, ಕಬ್ಬಿಣದ ಅಂಗಡಿಯಲ್ಲಿ ಎಷ್ಟು ಜನ ಇರ್ತಾರೆ. ಎಲ್ಲಿ ಜಾಸ್ತಿ, ಎಲ್ಲಿ ಬೆಲೆ ಜಾಸ್ತಿಯೋ, ಯಾವ ಅಮೂಲ್ಯವಾಗಿದೆ ಅಲ್ಲಿ ಜನ ಕಡಿಮೆನೆ. ಹಾಗೆಯೇ ಇದು ರತ್ನ ವ್ಯಾಪಾರ ಅಂತ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಂಡಿದ್ದಾರೆ. ಇಂತಹ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಅನೇಕ ಪದಾಧಿಕಾರಿಗಳಿಗೂ ನಾನು ಆಭಾರಿ ಅಂತ ಹೇಳ್ತಾ 2 ಮಾತುಗಳನ್ನ ಸ್ಕೂಲ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯರನ್ನ ಮುಖ್ಯ ಪ್ರಾಣಾಂತರ್ಗತ ಮಾತನಿಯಾಮಕರಾದಂತಹ ತ್ರಿವಿಕ್ರಮಾರ್ಜುನ ಪದ್ಮೇ ಸಹಿತ ಪುರುಷೋತ್ತಮ ಪ್ರೀತನಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ತಿಳಿಸ್ತಾ